ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಸದ್ಗುರು ಶ್ರೀ ನರಸಿಂಹ ಪ್ರಭುಜಿಯವರಿಗೆ ಭಕ್ತಿಪೂರ್ವಕ ನಮನಗಳು. ಎಲ್ಲರಿಗೂ ಇಂದಿನ ದೃಕ್ದೃಶ್ಯ ವಿವೇಕ ಇದರ ಪುನರ್ಮನನದ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸುಜಿಯಾ ಅವರೇ ಪ್ರಾರ್ಥನೆ ಮಾಡ್ತೀರಾ? ಹಾ ಮೇಡಮ್, ಮಾಡ್ತೀನಿ. ಸ್ಟಾರ್ಟಿಂಗ್ ಗೊತ್ತಾಗ್ತದೆ. ಗುರುರ್ ಬ್ರಹ್ಮ ಗುರು ಬ್ರಹ್ಮ ಸದ್ಗುರು ಶ್ರೀ ಗುರುಭ್ಯೋ ನಮಃ. ನರಸಿಂಹ ಪ್ರಭುಜಿಯವರಿಗೆ ನಮಸ್ಕರಿಸುತ್ತಾ ಪ್ರಾರ್ಥನೆಯನ್ನು ಶುರು ಮಾಡ್ತೀನಿ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಾರಿ ಮೇಡಮ್. ನಾರಾಯಣ ಸಮಾರಂಭಾಂ ಸ್ತುತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ. ಸಾರಿ ಮೇಡಮ್, ತಪ್ಪಾಗ್ತಿದೇನೋ, ಪರವಾಗಿಲ್ಲ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾವು ದೃಕ್ದೃಶ್ಯ ವಿವೇಕದ ಪುನರ್ಮನನವನ್ನು ಮಾಡ್ತಾ ಇದ್ದೀವಿ. 30 ಉಪನ್ಯಾಸಗಳವರೆಗೂ ಪುನರ್ಮನನ ಆಗಿದೆ. 31ನೇದರಿಂದ ಇವತ್ತು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಸಂಧ್ಯಾ ಪರಮೇಶ್ ಅವರಿಗೆ. 3 ರೀತಿಯ ಬಂಧನಗಳು ಯಾವುವು? ಮುಕ್ತಿಯ ಹಂತದಲ್ಲಿ ಇವುಗಳಲ್ಲಿ ಏನು ಬದಲಾವಣೆ ಆಗುತ್ತದೆ? 3 ರೀತಿ ಬಂಧನ ಅಂದ್ರೆ ಈ ನಾವು ಲೌಕಿಕವಾಗಿ ಹೇಳೋ ಬಂಧನಗಳೇ ಬೇರೆ, ನಮ್ಮ ಈ ನಾವು ದಿನನಿತ್ಯ ಜೀವನದಲ್ಲಿ. ಆದ್ರೆ ಈ ಆಧ್ಯಾತ್ಮಿಕ ತರಗತಿಗಳಲ್ಲಿ ಹೇಳೋ ಬಂಧನಗಳ ಏನು ಅಂದ್ರೆ ಈ ಜೀವ, ಮನಸ್ಸು, ಮತ್ತೆ ಈ ಜೀವ ಅಂದ್ರೆ ಈ ಶರೀರ, ಶರೀರ ಮತ್ತೆ ಜೀವ ಸಾಕ್ಷಿ, ಮತ್ತೆ ಮನಸ್ಸು ಚಿದಾಭಾಸ, ಇವುಗಳ ಸಂಬಂಧಗಳನ್ನ ಇಲ್ಲಿ ಬಂಧನಗಳು ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇದ ಒಂದು ಹೇಳ್ಬೋದು ಅಂದ್ರೆ, ಈಗ ಚಿದಾಭಾಸ ಮನಸ್ಸು ಅಂದ್ರೆ ಈ ಜೀವ ಅಂದ್ರೆ ಚಿದಾಭಾಸ ಅಂತ ಈಗಾಗ್ಲೇ ತರಗತಿಗಳಲ್ಲಿ ತಿಳ್ಕೊಂಡಿರೋದ್ರಿಂದ ಆ ಜೀವಕ್ಕೂ ಮತ್ತು ಶರೀರಕ್ಕೂ ಏನ್ ಸಂಬಂಧ ಇದೆ ಅದು ಒಂದು ಬಂಧನ. ಮತ್ತೆ ಇನ್ನೊಂದು ಜೀವ ಮತ್ತು ಸಾಕ್ಷಿಗಳು ಅನ್ಯೋನ್ಯ ಸಂಬಂಧ ಇರುತ್ತೆ ಅವೆರಡರ ನಡುವೆ. ಇದು ಏನಾಗುತ್ತೆ, ಮನಸ್ಸು ಮತ್ತು ಚಿದಾಭಾಸ ಏನಿದೆ ಅದು ಸಹಜ ಸಂಬಂಧ, ಅದು ಸಹಜವಾಗಿ ಬಂದ್ಬಿಟ್ಟಿರುತ್ತೆ ಅಂತ. ಅದು ಯಾವಾಗ ನಮ್ಮ ಜೀವಕ್ಕೆ ಆತ್ಮಜ್ಞಾನದ ನಿಮ್ಮ ಪಾಠಗಳನ್ನ ಕೇಳಿದ್ವೋ, ಇದನ್ನ ಕೇಳಿದ ನಂತರ ನಮಗ್ ಗೊತ್ತಾಗಿದೆ ಈ ಜೀವ ಮತ್ತು ಶರೀರದ ಸಂಬಂಧ, ಮತ್ತೆ ಜೀವ ಮತ್ತು ಸಾಕ್ಷಿಯ ಈ ಆರೋಪಗಳೇನಿದೆ ಇವು ಎಲ್ಲ ಯಾವಾಗ ನಮ್ಮಿಂದ ದೂರವಾಗುತ್ತೋ, ಕಳಚಿ ಬೀಳುತ್ತೋ, ಅವಾಗ ನಮ್ಗೆ ಮುಕ್ತಿ. ನಾನು ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನಲ್ಲ ಅನ್ನೋದನ್ನ ನಾವ್ ಯಾವಾಗ ತಿಳ್ಕೊತೀವೋ ಅವಾಗ ನಮ್ಗೆ ಮುಕ್ತಿ ಸಿಗುತ್ತೆ. ಕರೆಕ್ಟ್. ಅಂದ್ರೆ ಮುಖ್ಯವಾಗಿ ಸಾಕ್ಷಿ ಮತ್ತೆ ಜೀವ ಇದ್ರ ಸಂಬಂಧ ಏನಿದೆ ಇದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ಗೊತ್ತಾಗ್ಬೇಕು. ಎಲ್ಲಿವರೆಗೆ ನಾನು ದೇಹ ಅಂತ ಇರ್ತೀವೋ ಅಲ್ಲಿವರೆಗೂ ನಮಗ್ ಮುಕ್ತಿ ಇಲ್ಲ. ಯಾವಾಗ ಈ ಜೀವಕ್ಕೆ ನಮ್ಮ ಹಿಂದೆ ಒಂದು ಸಾಕ್ಷಿ ಅನ್ನೋದಿದೆ, ಅದೇ ಶಾಶ್ವತವಾದದ್ದು. ಏನ್ ನಾವು ಈ ದೇಹ ಮನಸ್ಸು ಬುದ್ಧಿಗಳು ಅಂತ ತಿಳ್ಕೊಂಡಿದೀವೋ ಇದು ಯಾವುದು ನಮ್ದಲ್ಲ ಅನ್ನೋದು ಯಾವಾಗ ಈ ಆತ್ಮಜ್ಞಾನ ತತ್ವಬೋಧ ಈ ತರಗತಿಗಳ ಮೂಲಕ ಗುರುಗಳ ಮೂಲಕ ನಮ್ಗೆ ಪರಿಚಯ ಆಯ್ತು, ಅವಾಗ ನಮ್ಗೇನಾಗುತ್ತೆ, ಇದು ಯಾವ್ದು ನಂದು ಈ ದೇಹ, ಈ ಪ್ರಭುಜಿ ಹೇಳ್ದಂಗೆ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಅಂತ ತಿಳ್ಕೊಂಡ ತಕ್ಷಣನೇ
ನಮ್ಗೆ ಎಲ್ಲ ನೋವುಗಳು ಈ ಬಂಧನಗಳಿಂದ ಎಲ್ಲ ಮುಕ್ತಿ ಸಿಗ್ತಾ ಬರುತ್ತೆ. ಅವಾಗ ನಾವು ಶಾಂತರಾಗ್ಬಿಡ್ತೀವಿ. ಎಲ್ಲ ಈ ನೋವುಗಳನ್ನೆಲ್ಲ ಏನೋ ನಮ್ ಹಿಂದೆ ನಡೀತಾ ಇರೋದೆಲ್ಲ ಸುಮ್ನೆ ಸುಳ್ಳು ಪ್ರಪಂಚ ಇದು. ಇದನ್ನೆಲ್ಲ ನಂಬಾರ್ದು. ನಮ್ ಮುಂದೆ ಇರೋ ಪ್ರಪಂಚನೂ ಸುಳ್ಳು, ನಮ್ ದೇಹ ಮನಸ್ಸು ಬುದ್ಧಿಗಳು ಸುಳ್ಳು ಅನ್ನೋದು ನಮಗೆ ಗೊತ್ತಾದಾಗ ನಮಗೆ ಈ ಬಂಧನಗಳನ್ನೆಲ್ಲ ಕಳಚ್ಕೊಂಡು ಶಾಂತ ಜೀವನವನ್ನ ನಡೆಸಕ್ಕೆ ಸಹಕಾರಿಯಾಗುತ್ತೆ. ಕರೆಕ್ಟ್. ಅದು ಸಾಕ್ಷಿ ಇದ್ರದ್ದು ಈ ತಿಳುವಳಿಕೆಯಿಂದ ಬರುತ್ತೆ. ಚಿದಾಭಾಸ ಮತ್ತು ಮನಸ್ಸಿನ ಸಂಬಂಧ ಅದು ಎಲ್ಲಿವರೆಗೂ ಇರುತ್ತದು? ಅದು ಸಹಜ ಸಂಬಂಧ. ಅದು ಕೊನೆಯವರೆಗೂ ಇರುತ್ತೆ. ಅದೇನ್ ಕಳಚಿ ಬೀಳಲ್ಲ ಅದು. ಯಾಕೆಂದ್ರೆ ನಮ್ಗೆ ಆತ್ಮಜ್ಞಾನದ ಪಾಠ ಯಾವಾಗ ದೊರಕುತ್ತೋ ಅವಾಗ ಗುರುಗಳು ನಮಗ್ ತಿಳಿಸ್ಕೊಟ್ರು. ಅದ್ ಇದ್ರುವೆ ನಾನು ಅಂತ ಏನ್ ಇರಲ್ಲ. ಚಿದಾಭಾಸ ಕೊನೆಯವರೆಗೂ ಇರುತ್ತೆ. ದೇಹ ಕಳಚಿ ಬಿದ್ದಾಗ್ಲೇ ಆ ಚಿದಾಭಾಸ ಆಯ್ತು ಅಂದ್ರೆ ಅದಕ್ಕೇನು ಸಾವು ಅನ್ನೋದು ಇರಲ್ಲ. ಸಾಕ್ಷಿಗೆ ಸಾವು ಅಂತ ಏನ್ ಇರಲ್ಲ. ಆತ್ಮಕ್ಕೆ ಸಾಕ್ಷಿಗೆ ದೇಹ ಕಳಚಿ ಬೀಳುತ್ತಷ್ಟೇ. ಅಲ್ಲಿವರೆಗೂ ಅದು ಬರ್ತಾ ಇರುತ್ತೆ. ಅದು ಇದು ನಾನಲ್ಲ ಅನ್ನೋದನ್ನ ತಿಳ್ಕೊಂಡು ಅದು ಉಪಯೋಗಿಸ್ಕೊಂಡ್ ಬರುತ್ತೆ. ಈ ದೇಹ ಮನಸ್ಸು ಬುದ್ಧಿಗಳನ್ನ ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸ್ಕೊಂಡು ಅಹಂಕಾರವನ್ನ ತೊಡೆದು ಕಳಚಿ ಕೊನೆವರೆಗೂ ಯಾವಾಗ ದೇಹ ಕಳಚಿ ಬೀಳುತ್ತೋ ಅವಾಗ ಇದರಿಂದ ನಮ್ಗೆ ಮುಕ್ತಿ ಸಿಗುತ್ತೆ. ಅದೇ, ಬಟ್ ಏನಂದ್ರೆ ದೇಹ ಕಳಚಿ ಬಿದ್ದಾಗ ಚಿದಾಭಾಸ ಮತ್ತು ಮನಸ್ಸಿನ ಸಂಬಂಧ ಆ ದೇಹದ ಜೊತೆನಲ್ಲಿ ಹೋಗುತ್ತೆ. ಆದ್ರೆ ಅದು ಮತ್ತೆ ಮುಂದಕ್ಕೆ ಪ್ರಯಾಣ ಬೆಳೆಸುತ್ತೆ. ಯಾವಾಗ ಜ್ಞಾನ ಬಂದಾಗ ಮಾತ್ರ, ಅಂದ್ರೆ ಈ ಸಾಕ್ಷಿ ಜೊತೆಯಲ್ಲಿ ಜೀವದ ಸಂಬಂಧ ಏನು ಅನ್ನೋ ಸ್ಪಷ್ಟತೆ ನಮಗ್ ಬಂದಾಗ, ಆಗ ಅದು ಬಂದ ನಂತರ ದೇಹ ಕಳಚಿ ಬಿದ್ರೆ ಅವಾಗ ಇನ್ನದು ಮುಂದಕ್ಕೆ ಹೋಗಲ್ಲ. ಅಲ್ಲಿಗೆ ಅದು ಕೊನೆ ಆಗಿ ಹೋಗುತ್ತೆ. ಚಿದಾಭಾಸ ಮತ್ತು ಮನಸ್ಸಿನ ಸಂಬಂಧ ಆ ದೇಹ ಬಿದ್ದೋದ ತಕ್ಷಣ ಎಂಡ್ ಆಗಿ ಹೋಗುತ್ತೆ. ಪ್ರೊವೈಡೆಡ್ ಈ ಜ್ಞಾನ ಬಂದಿರ್ಬೇಕು. ಈ ಜ್ಞಾನ ಬಂದಿಲ್ಲದೆ ಹೋದ್ರೆ ಆ ಸಂಬಂಧ ಅದೆರಡಕ್ಕೂ ಕಂಟಿನ್ಯೂ ಹಾಕೊಂಡು ಹೋಗ್ತಾ ಇರುತ್ತೆ. ಇನ್ನೊಂದು ದೇಹ ಹುಡುಕೊಳ್ಳುತ್ತೆ, ಮತ್ತೊಂದು ದೇಹ ಹುಡುಕೊಳ್ಳುತ್ತೆ, ಹೋಗ್ತಾ ಇರುತ್ತೆ. ಒಂದ್ ಸರ್ತಿ ಜ್ಞಾನ ಬಂದ್ರೆ ಅವಾಗ ಆ ದೇಹ ಬೀಳೋವರೆಗೂ ಅದಿದ್ದೇ ಇರುತ್ತೆ. ದೇಹ ಬಿದ್ದ ತಕ್ಷಣ ಅದು ಮುಗಿದು ಹೋಗುತ್ತೆ. ಕರೆಕ್ಟ್. ದೇಹ ಮತ್ತು ಜೀವದ ಸಂಬಂಧ ಎಲ್ಲಿವರೆಗೂ ಇರುತ್ತೆ? ದೇಹ ಮತ್ತು ಈ ಜೀವ ನಮ್ಮ ಆತ್ಮಜ್ಞಾನ ಎಲ್ಲಿವರೆಗೆ ಪಡ್ಕೊಳ್ತೀವಿ ಅಲ್ಲಿವರೆಗೂನು ನಾನು ಅನ್ನೋದು ಇರುತ್ತೆ ನಮ್ಗೆ. ಈ ಸಾಕ್ಷಿ ಅನ್ನೋದು ಒಂದ್ ಇದೆ ಅನ್ನೋದು ಗೊತ್ತಾಗೋವರ್ಗುನು ಈ ಜೀವ ನಾನು ನನ್ ದೇಹ ನಾನು ಎಲ್ಲ ನಾನೇ ಮಾಡ್ತಿದ್ದೀನಿ ಅನ್ನೋದು ಇರುತ್ತೆ. ಯಾವಾಗ ನಮ್ಗೆ ಆತ್ಮಜ್ಞಾನ ಸಿಗುತ್ತೋ ಅವಾಗ ಜೀವ ಮತ್ತೆ ಆರೋಪ ಹೊರಿಸ್ತಾ ಇರುತ್ತಲ್ಲ, ಇದು ಸಾಕ್ಷಿ ಮನಸ್ಸಿನ ಮೇಲೂ ಮನಸ್ಸು ಸಾಕ್ಷಿ ಮೇಲೂ ಆರೋಪ ಹೊರಿಸ್ತಾ ಇರುತ್ತೆ. ಯಾವಾಗ ನಮ್ಗೆ ಆತ್ಮಜ್ಞಾನ ಸಿಗುತ್ತೋ ಅವಾಗ ದೇಹ ಮತ್ತು ಜೀವದ ಸಂಬಂಧ ಹೋಗಿ ಚಿದಾಭಾಸ ಮತ್ತು ಮನಸ್ಸು ಸಹಜವಾದದ್ದು ಅನ್ನೋದು ಅಲ್ಲ, ಅದು ಕರೆಕ್ಟ್. ಅಂದ್ರೆ ನೀವು ಹೇಳಿದ್ ಕರೆಕ್ಟೇ. ಆತ್ಮಜ್ಞಾನ ಬಂದಾಗ ನಾನ್ ದೇಹ ಅಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿ ಹೋಗುತ್ತೆ. ನಿಜವಾಗ್ಲೂ ಅದ್ರ ಜೊತೆಲಿ ಸಂಬಂಧ ಇಲ್ಲ. ಆದ್ರೆ ಆ ದೇಹ ಇರೋವರೆಗೂ, ಅಂದ್ರೆ ಅದು ಕರ್ಮಜ ಸಂಬಂಧ ಅಂತ ಹೇಳ್ತೀವಲ್ಲ, ಆದ್ರೆ ಏನಾಗಿರುತ್ತೆ ಅಂದ್ರೆ ದೇಹ ಆಲ್ರೆಡಿ ಬಂದ್ಬಿಟ್ಟಿದೆ. ಬಂದ್ಬಿಟ್ಟಿರೋದ್ರಿಂದ ಅಫ್ಕೋರ್ಸ್ ಜ್ಞಾನ ಬಂದ ತಕ್ಷಣ ನಾನ್ ದೇಹ ಅಲ್ಲ ಅನ್ನೋ ಕ್ಲಾರಿಟಿ ಬಂದಿರುತ್ತೆ. ನಿಜವಾಗ್ಲೂ ದೇಹದ ಜೊತೆಲಿ ಅವನೇನು ಸಂಬಂಧ ಇಟ್ಕೊಂಡಿರಲ್ಲ ಹಾಗೆ ನೋಡಕ್ ಹೋದ್ರೆ. ಬಟ್ ಏನಂದ್ರೆ ಆ ಪ್ರಾರಬ್ಧ ಕರ್ಮ ಇರೋವರೆಗೂ ದೇಹ ಇದ್ದೇ ಇರುತ್ತೆ. ತಕ್ಷಣ ಕಳಚಿ ಬೀಳಲ್ಲ, ದೇಹ ಬಿದ್ದು ಹೋಗಲ್ಲ. ಹಾಗಾಗಿ ದೇಹ ಕರ್ಮ ಮುಗಿಯೋ ತನಕ, ಪ್ರಾರಬ್ಧ ಕರ್ಮ ಮುಗಿಯೋ ತನಕನೂ ಆ ಸಂಬಂಧ ಇರುತ್ತೆ. ಪ್ರಾರಬ್ಧ ಕರ್ಮ ಮುಗಿದ ತಕ್ಷಣ ಅದು ಕೂಡ ಹೊರಟು. ಅದು ಕ್ಲಿಯರ್ ಅಲ್ವಾ? ಪ್ರಾರಬ್ಧ ಕರ್ಮದಿಂದ ಅಲ್ಲಿವರೆಗೂ ಇರುತ್ತೆ. ಯಾವಾಗ ನಮ್ಗೆ ಪ್ರಾರಬ್ಧ ಕರ್ಮ ಕಳಚಿ ಬೀಳುತ್ತೋ ಅಲ್ಲಿವರೆಗೂ ಇರುತ್ತೆ. ಬಟ್ ಅವಾಗ ನಮ್ಗೆ ಅಂದ್ರೆ ನಾನ್ ದೇಹ ಅಲ್ಲ ಅನ್ನೋದು ಕ್ಲಾರಿಟಿ ಬಂದಿರುತ್ತೆ. ದೇಹ ಅಲ್ಲ ಅಂತ ಕ್ಲಾರಿಟಿ ಬಂದ ಮಾತ್ರಕ್ಕೆ ಆ ದೇಹದ ಮೂಲಕ ಕೆಲಸ ನಡೀತಾನೆ ಇರುತ್ತೆ. ಕಳೆದಿರಲ್ವಲ್ಲ, ಹಂಗಾಗಿ ದೇಹ ಇದ್ದೇ ಇರುತ್ತೆ. ಅದ್ರ ಮೂಲಕ ಕೆಲಸಗಳು ನಡೀತಾ ಇರುತ್ತೆ. ಯಾವಾಗ ಒಂದ್ಸರ್ತಿ ಆ ದೇಹದ ಪ್ರಾರಬ್ಧ ಮುಗಿಯುತ್ತೋ ದೇಹ ಕಳಚಿ ಬಿಡುತ್ತೆ. ಆವಾಗ ಎಲ್ಲಾ ಸಂಬಂಧಗಳು ಹೊರಟೋಗುತ್ತೆ. ಜ್ಞಾನ ಆಲ್ರೆಡಿ ಬಂದಿರೋದ್ರಿಂದ ಸಹಜ ಸಂಬಂಧನೂ ಹೊರಟೋಗುತ್ತೆ. ಆಮೇಲೆ ಈ ಕರ್ಮಜ ಸಂಬಂಧನೂ ಹೊರಟು ಹೋಗ್ಬಿಡುತ್ತೆ. ಜ್ಞಾನಿಗೆ ಜ್ಞಾನಿಯ ದೃಷ್ಟಿಯಲ್ಲಿ ನೋಡಿದಾಗ ನಿಜವಾಗ್ಲೂ ಇದ್ಯಾವ ಸಂಬಂಧನೂ ಇಲ್ಲ. ಒಂದ್ಸರ್ತಿ ಅವ್ನ ಜ್ಞಾನ ಬಂದ ತಕ್ಷಣ ಇದ್ಯಾವ ಸಂಬಂಧನೂ ಅವನಿಗಿಲ್ಲ. ಬಟ್ ನೋಡೋರ ದೃಷ್ಟಿಯಲ್ಲಿ, ಬೇರೆಯವ್ರ ದೃಷ್ಟಿಯಲ್ಲಿ ಜ್ಞಾನಿ ಓಡಾಡ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ದೇಹದ ಮೂಲಕ ಕೆಲಸ ಮಾಡ್ತಾ ಇರ್ತಾನೆ ಅಂತ ಇರೋದ್ರಿಂದ ಆ ಥರ ಹೇಳೋದು. ಅದು ದೇಹ ಇರೋವರೆಗೂ, ಪ್ರಾರಬ್ಧ ಇರೋವರೆಗೂ
ಆ ಸಂಬಂಧಗಳು ಮುಂದುವರಿತಾ ಇರುತ್ತೆ ಅಂತ ಹೇಳೋದು ಆ ದೃಷ್ಟಿಯಿಂದ. ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ. ಆತ್ಮಜ್ಞಾನ ಬಂದಾಗ ಮನಸ್ಸಿನ ಕಾರ್ಯವೈಖರಿಯಲ್ಲಿ ಏನು ಬದಲಾವಣೆ ಆಗುತ್ತದೆ? ಮೇಡಮ್, ಆತ್ಮಜ್ಞಾನ ಬಂದಾಗ ನಮ್ಮ ಮನಸ್ಸು ಎರಡು ರೀತಿ ಕಾರ್ಯವನ್ನ ಮಾಡ್ತಾ ಇರತ್ತೆ. ಒಂದು ಕಲ್ಪನೆ ಮಾಡೋ ಮನಸ್ಸು, ಇನ್ನೊಂದು ಕ್ರಿಯಾಶೀಲ ಮನಸ್ಸು ಅಂತ ಅನ್ಬಿಟ್ಟು ಎರಡು ಮನಸ್ಸು ಇರತ್ತೆ ನಮ್ಗೆ. ಆಗ ಅದೇನಾಗತ್ತೆ, ನಾನು ದೇಹ ಅಲ್ಲ, ನಾನು ಈ ಮನಸ್ಸಲ್ಲ ಅನ್ನೋ ಅರಿವು ಯಾವಾಗ ನಮ್ಗೆ ಬರುತ್ತೋ ಅವಾಗ ಏನಾಗತ್ತೆ, ಅದೇ ಶುದ್ಧವಾದ ಅರಿವು. ಯಾವುದು? ನಾನ್ ದೇಹ ಅಲ್ಲ, ನಾನ್ ಮನಸ್ಸಲ್ಲ ಅನ್ನೋದು ಅದು ಶುದ್ಧ ಅರಿವು. ಯಾವಾಗ ಆ ಶುದ್ಧ ಅರಿವಿನಲ್ಲಿ ನಾವು ಬಂದಾಗ ಏನಾಗತ್ತೆ, ಕಲ್ಪನೆ ಮಾಡುವಂತ ಶಕ್ತಿ ಹೊಟ್ಟೋಗ್ಬಿಟ್ಟು ನಾವು ಏನೋ ಆ ಅಜ್ಞಾನದಲ್ಲಿದ್ದಾಗ ಈ ಮನ್ಸೇನ್ ಮಾಡ್ಬಿಡುತ್ತೆ, ಬೇರೆ ಬೇರೆ ಆಲೋಚನೆಗಳನ್ನ ಮಾಡೋದು, ಕಲ್ಪನೆ ಮಾಡೋದು, ಇದೆಲ್ಲವನ್ನ ಇಟ್ಕೊಂಡಿರುತ್ತೆ. ಆ ಶುದ್ಧ ಅರಿವು ಬಂದಾಗ ಏನಾಗತ್ತೆ, ಆ ಕಲ್ಪನೆ ಮಾಡೋ ಅಂತದೆಲ್ಲ ನಿಷ್ಕ್ರಿಯ ಆಗೋಗುತ್ತೆ, ಮನಸ್ಸು ನಿಷ್ಕ್ರಿಯಗೊಳ್ಳುತ್ತೆ. ಆ ಕಲ್ಪನಾ ಶಕ್ತಿ ಹೋಗ್ಬಿಟ್ಟು ಮನಸ್ಸು ನಿಷ್ಕ್ರಿಯ ಆಗತ್ತೆ. ಆದ್ರೆ ಆ ಮನಸ್ಸು ಮಾತ್ರ ಇರುತ್ತೆ, ಅದು ಕಾರ್ಯಶೀಲವಾಗಿ ಅದು ಯಾವಾಗ್ಲೂ ನಡೀತಾ ಇರುತ್ತೆ ಮನಸ್ಸು. ಯಾಕೆ? ನಿತ್ಯ ಜೀವನಕ್ಕೆ ಅದು ಚಟುವಟಿಕೆಗಳಿಗೆ ಆ ಮನಸ್ಸು ಬೇಕು, ಅದು ನಡೀತಾ ಹೋಗುತ್ತೆ. ಆದ್ರೆ ಅದು ನಾನು ದೇಹ ಅಲ್ಲ ಅಂತ ಅರಿವು ನಮಗ್ ಬಂದಾಗ ಏನಾಗತ್ತೆ, ಬೇರೆ ಬೇರೆ ಆಲೋಚನೆಗಳು ಏನೇನೋ ನಾವು ಅನ್ಕೊಂಡಿರ್ತೀವಲ್ಲ, ಅಸಂಖ್ಯಾತವಾದಂತ ಕಲ್ಪನೆಗಳನ್ನ ನಾವು ಮಾಡ್ಕೊಂಡಿರ್ತೀವಲ್ಲ, ಅವೆಲ್ಲ ಏನಾಗತ್ತೆ, ಅದು ನಿಷ್ಕ್ರಿಯ ಆಗೋಗುತ್ತೆ. ಇದು ಮಾತ್ರ ಈ ಚಟುವಟಿಕೆನಲ್ಲಿ ಮನಸ್ಸು ತೊಡಗಿಸ್ಕೊಂಡು ನಡೀತಾ ಇರುತ್ತೆ. ಕರೆಕ್ಟ್. ಎಷ್ಟು ಬೇಕೋ ಅಷ್ಟು. ನಾವೊಂದು 1000 ಲಕ್ಷ ಸುಮ್ಮನೆ ಬೇಕಿಲ್ದೇ ಇರೋದೆಲ್ಲ ಇಮ್ಯಾಜಿನ್ ಮಾಡ್ತಾ ಇರ್ತೀವಿ. ಇವಾಗ ಗುರೂಜಿ ಒಂದ್ಸರ್ತಿ ಒಂದು ಉದಾಹರಣೆ ಹೇಳಿದ್ರು. ಈಗ ಯಾವುದೋ ಒಂದು ಜಿಂಕೆ ಹೋಗ್ತಾ ಇರುತ್ತೆ, ಹುಲಿ ಅಟ್ಯಾಕ್ ಮಾಡುತ್ತೆ ಅದನ್ನ ಯಾವುದೋ ಒಂದು ಜಾಗದಲ್ಲಿ. ಸರಿ, ಹೇಗೋ ಇದು ತಪ್ಪಿಸ್ಕೊಂಡು ಓಡ್ಕೊಂಡು ಬಂದು ತಪ್ಪಿಸ್ಕೊಂಡು ಬಂದ್ಬಿಡುತ್ತೆ. ಮಾರನೇ ದಿವಸ ಅದಕ್ಕೇನಂದ್ರೆ ಅದಕ್ಕೆ ಅತಿಯಾದ ಯೋಚನೆ ಇಲ್ಲ. ಅದಕ್ಕೇನು, ನಾನು ಮಾರನೇ ದಿವಸ ಆ ಜಾಗಕ್ಕೆ ಹೋಗಬಾರ್ದು, ಅಲ್ಲಿ ಹುಲಿ ಇರೋ ಜಾಗ ಅದು, ಅಲ್ಲಿ ಬಿಟ್ಟು ಬೇರೆ ಕಡೆ ಓಡಾಡ್ಕೋಬೇಕು ಅಂತ ಅಷ್ಟು ಯೋಚನೆ ಮಾಡೋ ಶಕ್ತಿ ಇರುತ್ತದೆ. ಅಷ್ಟು ಯೋಚನೆ ಮಾಡಿ ಮಾರನೇ ದಿವಸ ಅಲ್ಲಿ ಹೋಗಲ್ಲ. ಅದೇ ಮನುಷ್ಯನಿಗೇನಾದರೂ ಹಾಗಾಗಿದ್ದಿದ್ರೆ ಮನುಷ್ಯ, ಅಯ್ಯೋ ಅಲ್ಲಿ ಹುಲಿ ಇತ್ತು, ನಾಳೆ ದಿವಸ ನನ್ನ ಮಗ ಆ ಕಡೆ ಹೋದ್ರೇನು, ನನ್ನ ಮಗ ಆ ಕಡೆ ಹೋಗ್ಬಿಟ್ರೆ ಹಾಗೆ, ನಾನಂತೂ ಅಲ್ಲಿ ಹೋಗಲ್ಲ ಗೊತ್ತು, ಬಟ್ ಅವ್ರುಗಳು ಹೋಗ್ಬಿಟ್ರೆ ಹಾಗೆ, ಆಮೇಲೆ ಆ ಹುಲಿ ಅದು ಯಾವಾಗ ಬೇಕಾದ್ರೂ ಬಂದ್ಬಿಡ್ಬೋದು, ಹೇಗಾರು ಮಾಡಿ ಅದನ್ನು ಕೊಂದು ಹಾಕ್ಬಿಡ್ಬೇಕು, ಅದಕ್ಕೆ ಕೊಲ್ಲಕ್ಕೆ ಏನೇನು ಮಾಡಬೇಕು, ಈ ತರಹ ಎಷ್ಟೊಂದು ಯೋಚನೆಗಳನ್ನು ಮಾಡ್ತಾನೆ ಮನುಷ್ಯ. ಆದರೆ ಪ್ರಾಣಿಗೆ ಅಷ್ಟೇ, ಅವತ್ತಿಂದ ಅವತ್ತಿಗೆ ಅಲ್ಲಿ ಬಂತಲ್ವ ಅಲ್ಲಿ ಹೋಗಬಾರ್ದು ಅಂತ ಅಷ್ಟು ಮಾತ್ರ ಮಾಡ್ಕೊಳ್ಳುತ್ತೆ ಅಂತ. ಇದನ್ನೇ ಈ ಕಲ್ಪನೆ ಮಾಡೋದು ಮನಸ್ಸು ಅಂದರೆ ಹೀಗೆ. ಏನೋ ಒಂದು ಆಗುತ್ತೆ, ಏನೋ ಒಂದು ತೊಂದರೆ ಆಗುವಂಥ ಸನ್ನಿವೇಶ ನಮಗೆ ಬರುತ್ತೆ ಅಂದರೆ ಅದಕ್ಕಷ್ಟು ಯೋಚನೆಗಳು. ಅವ್ರು ಹಂಗೆ ಮಾಡಿರ್ಬೋದು, ಇವ್ರು ಹಿಂಗೆ ಮಾಡಿರ್ಬೋದು, ಇವ್ರು ಹಿಂಗೆ ಹೇಳಿದ್ರಿಂದ ಅದು ಹಂಗಾಗಿರ್ಬೋದು, ಅದರಿಂದ ಅವ್ರೇನೋ ಹೀಗೆ ಅಂದ್ಕೊಂಡ್ರು ಅಂತ ಕಾಣುತ್ತೆ, ಅದಕ್ಕೆ ಅವರು ನಮಗೆ ಹೀಗೆ ಹೇಳಿದ್ರು, ಅದು ಹಾಗಲ್ಲ. ಹೀಗೆ 100 ಬಲೆ ಹೆಣೆದು ಆ ಯೋಚನೆಗಳಲ್ಲಿ ಮನಸ್ಸು ಹೈರಾಣ ಆಗಿ ಹೋಗ್ಬಿಡುತ್ತೆ, ಸುಸ್ತಾಗಿ ಹೋಗುತ್ತೆ. ನಮಗೆ ದೇಹದ ಭೌತಿಕ ಕೆಲಸಗಳಿಂದ ಸುಸ್ತಾಗೋದಕ್ಕಿಂತ ಈ ಮಾನಸಿಕವಾಗಿ ಯೋಚನೆ ಮಾಡಿದೆ ಅರ್ಧ ಸುಸ್ತಾಗೋಗುತ್ತೆ. ಆದರೆ ಜ್ಞಾನಿಯಾದವನಿಗೆ ಈ ರೀತಿಯ ಆಲೋಚನೆಗಳು ನಿಂತೋಗುತ್ತೆ. ಅದಕ್ಕೆ ಅವ್ರು ಸಂತೋಷವಾಗಿರ್ತಾರೆ. ಗುರೂಜಿನ ನೋಡಿದ್ರೇನೆ ಗೊತ್ತಾಗತ್ತೆ ನೋಡಿ, ಯಾವಾಗಲೂ ಖುಷಿಯಾಗಿ ನಕ್ಕೊಂಡಿರ್ತಾರೆ. ಯಾಕೆಂದ್ರೆ ಈ ಅನಾವಶ್ಯಕವಾದ ಬೇಕಿಲ್ದೇ ಇರೋದು ಅವ್ರು ಯೋಚನೆ ಮಾಡಲ್ಲ. ಹಾಗಂತ ಹೇಳಿ ಯೋಚನೆ ಮಾಡಲ್ಲ, ಅವರೇನು ಮಂಕ್ರ? ಖಂಡಿತ ಮಂಕ್ರಲ್ಲ, ನಮಗಿಂತ ತುಂಬಾ ಬುದ್ಧಿಶಾಲಿಗಳವರು. ಎಷ್ಟು ಬೇಕೋ ಅಷ್ಟು ಮಾತ್ರ ಯೋಚನೆ ಮಾಡುವಂಥದ್ದು. ಆಮೇಲೆ ಈ ಕ್ರಿಯಾಶೀಲ ಮನಸ್ಸು ನೀವು ಹೇಳಿದ ಹಾಗೆ ಅದೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲಿಗಾರು ಹೋಗಬೇಕು ಬರಬೇಕು, ಇಂಥ ಜಾಗಕ್ಕೆ ಹೋಗಬೇಕು ಅಂದರೆ ಆ ಜಾಗದ್ದು ಪರಿಚಯ, ಆಮೇಲೆ ಇಂಥವರು ಅವ್ರ ನೆನಪು ಎಲ್ಲ ಇರುತ್ತೆ, ಇರಲ್ಲ ಅಂತಲ್ಲ. ಇವಾಗ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ನಮಗೆ ಆ ವ್ಯಕ್ತಿಯದು ಹಿಂದಿಂದೆಲ್ಲ ನೆನಪು ಬರುತ್ತೆ. ಜ್ಞಾನಿಗಳಿಗೂ ಅದೇನು ಮಾಸತ್ತೆ ಅಂತಲ್ಲ, ಆದರೆ ಅವ್ರು ಹೋಗಲ್ಲ ಅದಕ್ಕೆ, ಕೆದಕಲ್ಲ ಅದನ್ನ. ಓಕೆ, ಆ ವ್ಯಕ್ತಿ ಏನೋ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಈ ವ್ಯಕ್ತಿ ಹಿಂಗೆ ಮಾಡಿದ್ದ ಅಂತ ಜ್ಞಾಪಕ ಬರಬಹುದು, ಅದಕ್ಕೆ ತುಂಬ ಒತ್ತು ಕೊಡಕ್ಕೆ ಹೋಗಲ್ಲ ಅವರು. ಇಟ್ಸ್ ಓಕೆ,
ಅದಾಗ ಮಾಡಿದ್ರ ಪರವಾಗಿಲ್ಲ. ನಾವಿಲ್ಲ, ಅಯ್ಯೋ ಅವ್ನು ಹಂಗೆ ಮಾಡಿದ್ದ, ಅವನು ಇಂಥವನು, ಅವನು ಅಂಥವನು, ಇವನು ಸಹವಾಸನೆ ಮಾಡಬಾರ್ದು, ಹಾಗೆ ಹೀಗೆ ಅಂತ 1,000 ಯೋಚನೆ ಮಾಡ್ತೀವಿ. ಅವರು ಸಿಂಪಲ್ ಲೈಫ್ ಆಯಿತು. ಆ ವ್ಯಕ್ತಿ ಅವಾಗ ಮಾಡಿರ್ಬೋದು, ಇವಾಗ ಒಳ್ಳೆಯೇ ಆಗಿರ್ಬೋದು. ಪ್ರಿಕಾಷನ್ ತೊಗೊಳೋದಿದ್ರೆ ತೊಗೋತಾರೆ, ಹಂಗಂಥೇಳಿ ಮಂಕಾಗಿ ಏನಿರಲ್ಲ ಅವರು. ಆದರೆ ಅನಾವಶ್ಯಕವಾಗಿ ಅತಿಯಾದ ಆಲೋಚನೆಗಳನ್ನ ಮಾಡಕ್ಕೆ ಹೋಗಲ್ಲ. ಸಾವಿತ್ರಿಯವರು, ಮಾಯಾಶಕ್ತಿಯ 2 ಶಕ್ತಿಗಳು ಯಾವುವು? ಜ್ಞಾನ ಬಂದಾಗ ಈ ಶಕ್ತಿಗಳಿಗೆ ಏನಾಗುತ್ತದೆ? ಮಾಯಾಶಕ್ತಿಯ 2 ಶಕ್ತಿಗಳು ವಿಕ್ಷೇಪ ಮತ್ತು ಆವರಣ ಮತ್ತು ವಿಕ್ಷೇಪ ಅಂತ. ಆ ಸ್ವರೂಪ ಜ್ಞಾನನ ಮರ್ತೋಗಿರತ್ತೆ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋದಿರತ್ತೆ. ಅದು ಆವರಣ ಹೊಟ್ಟೋಗುತ್ತೆ ಜ್ಞಾನ ಬಂದ ಮೇಲೆ, ಸ್ವರೂಪ ಜ್ಞಾನ ಉಂಟಾಗಿರತ್ತೆ. ವಿಕ್ಷೇಪದಲ್ಲಿದ್ರೂನು ಅದು ಏನು ತೊಂದರೆ ಆಗಲ್ಲ. ವಿಕ್ಷೇಪದಲ್ಲಿರೋದು ಅಂದ್ರೆ ಏನು? ಅದೇ ಈ ಪ್ರಪಂಚ ಇದು ಎಲ್ಲ ಕಾಣಿಸ್ತಾ ಇದ್ರು, ಪ್ರಪಂಚದ ಜೊತೆಗೆ ಒಟ್ಟಿಗೆ ವ್ಯವಹಾರ ಎಲ್ಲ ಮಾಡ್ತಾ ಇದ್ರು, ಅದಕ್ಕೆ ಆ ಯೋಚನೆಗಳಿಗೆ ಅದಕ್ಕೆ ಅಂಟ್ಕೊಂಡಿರಲ್ಲ. ಅದು ಎಷ್ಟು ಬೇಕೋ ಅಷ್ಟು ಅದು ನಡೀತಾ ಇರತ್ತೆ ಅಂತ. ನಾನು ಯಾರು ಅಂತ ಗೊತ್ತಾದ ಮೇಲೆ ಹಾ, ಬೇರೆ ಏನು ತೊಂದರೆ ಕೊಡಲ್ಲ. ಇವಾಗ ನಾನು ಯಾರು ಅಂತ ಗೊತ್ತಿಲ್ಲ, ನಾನು ಸಾವಿತ್ರಿ ಅಂತ ತಿಳ್ಕೊಂಡಿರೋದ್ರಿಂದ ಆ ಸಾವಿತ್ರಿಗೆ ಆ ಸಂಬಂಧಿಕರೋ, ಸ್ನೇಹಿತರೋ, ಇನ್ನೊಬ್ರೋ ಮತ್ತೊಬ್ರೋ ಬೈದ್ರೆ ಮಾಡಿದ್ರೆ ಬೇಜಾರಾಗ್ತಾ ಇರುತ್ತೆ. ಇವಾಗ ನಾನು ಸಾವಿತ್ರಿ ಅಲ್ಲ, ನಾನು ಶುದ್ಧವಾದ ಅರಿವು ಅಂತ ತಿಳಿದ ಮೇಲೆ ಅವ್ರೊಂದ್ ವೇಳೆ ಬೈದ್ರು, ಅಯ್ಯೋ ಸಾವಿತ್ರಿಗೆ ತಾನೇ ಬೈಯೋದು, ನನ್ಗಲ್ವಲ್ಲ. ಅದೇ ಸಾವಿತ್ರಿ ಬೇಕಾದ್ರೆ ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ದೇಹ ಮನಸ್ಸು ಬುದ್ಧಿಗಳಲ್ವಾ, ಅವು ಜಡ ಬಿಡು. ಸಾಕ್ಷಿ ಅಂತ ಹೇಳ್ಬಿಟ್ಟಿದಾರಲ್ವಾ ಗುರೂಜಿಯವರು, ಸಾಕ್ಷಿನಲ್ಲಿ ಮತ್ತೆ ಹೋಗಿ ಆ ಸಾಕ್ಷಿ ಭಾವದಲ್ಲಿ ನಿಲ್ತಾ ಇರ್ಬೇಕು ಅಂತ. ಹಾಗಾಗಿ ಅದು ಶಾಂತಿ ಸ್ವಭಾವನ ಅದು ಉಂಟು ಮಾಡ್ತಾ ಇರತ್ತೆ ಹೋದ್ರು. ಇವಾಗ ಈ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಬೇಜಾರಾದ ತಕ್ಷಣ ಜ್ಞಾಪಿಸ್ಕೋಬೇಕು, ಅಯ್ಯೋ ಬೇಜಾರು ಯಾರಿಗೆ? ನನ್ಗಲ್ವಲ್ಲ, ಮನಸ್ಸಿಗೆ ತಾನೆ ಬೇಜಾರು, ನನ್ ಮನಸ್ಸಲ್ವಲ್ಲ ಅಂತ ನಾವು ಪದೇ ಜ್ಞಾಪಿಸ್ಕೋಬೇಕು. ಅದು ಪದೇ ಬಂದಿರೋದ್ರಿಂದ ಚೆನ್ನಾಗಿ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿರುತ್ತೆ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಆತ್ಮಜ್ಞಾನ ಬಂದ ಮೇಲೆ ಪೂರ್ಣವಾಗಿ ಚಿತ್ತಶುದ್ಧಿ ಆಗುತ್ತದೆಯೇ? ಆತ್ಮಜ್ಞಾನ ಬಂದ ಮೇಲೆ ಸಂಪೂರ್ಣವಾಗಿ ಚಿತ್ತಶುದ್ಧಿ ಆಗಿರಲ್ಲ. ಅಲ್ಲಿ ಬೇಡವಾದಂತಹ ಏನು ಕಲ್ಮಶಗಳು ಇರೋದೆಲ್ಲನೂ ಹೋಗಿರುತ್ತೆ. ಆದರೆ ಕರ್ಮ ಇರುವವರೆಗೂ ಆ ಜೀವ ಇರ್ಬೇಕಲ್ಲ, ಅದಕ್ಕೋಸ್ಕರ ಕೆಲವೊಂದು ವಾಸನೆಗಳು ಹಾಗೆ ಇರುತ್ತೆ. ವಾಸನೆಗಳ ಮೂಲಕ ದೇಹವನ್ನ ಹಿಡಿದಿಟ್ಕೊಂಡಿರ್ತಾರೆ. ಆತ್ಮಜ್ಞಾನಿಗಳು ಲೋಕ ಕಲ್ಯಾಣದ ಕೆಲಸಗಳನ್ನ ಮಾಡುವ ಸಲುವಾಗಿ ಆ ವಾಸನೆಗಳು ಇನ್ನು ಉಳಿದಿರುತ್ತೆ, ಸಂಪೂರ್ಣವಾಗಿ ನಾಶ ಆಗಿರಲ್ಲ. ಆ ವಾಸನೆಗಳಿರೋದ್ರಿಂದನೇ ಅವರು ಜ್ಞಾನವನ್ನ ಸ್ಪ್ರೆಡ್ ಮಾಡೋದು, ಮತ್ತೆ ಅನೇಕ ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡೋದು ಎಲ್ಲ ಮಾಡೋದು ಅದಕ್ಕೋಸ್ಕರನೇ. ಇವಾಗ ಜ್ಞಾನ ಪ್ರಚಾರ ಮಾಡ್ತಾರೆ. ಮತ್ತೆ ಕೆಲವೊಂದು ಇವಾಗ ನಾವು ಹಳ್ಳಿಗಳನ್ನೇ ಅಡಾಪ್ಟ್ ಮಾಡ್ಕೊಂಡ್ಬಿಡೋದೆಲ್ಲ ನೋಡಿದ್ವಿ ಅಲ್ವಾ. ಅದೆಲ್ಲ ಉದ್ಧಾರ ಮಾಡೋದಕ್ಕೋಸ್ಕರ ಅವ್ರಿಗೇನ್ ಬೇಕಾಗಿರಲ್ಲ ಅದು. ಆದ್ರೆ ಡೌನ್ ಟ್ರಾಡನ್ ಪೀಪಲ್ಗೆ ಯಾರಾದ್ರೂ ಒಬ್ರು ಎತ್ತಬೇಕಲ್ಲ, ಅದಕ್ಕೆ ಆ ಕೆಲಸಗಳನ್ನ ಅವರು ಮಾಡ್ತಾರೆ. ಎಲ್ರಿಂದನೂ ಸಾಧ್ಯ ಆಗಲ್ಲ ಅಂತ, ಅದಕ್ಕೋಸ್ಕರ ಆ ವಾಸನೆಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಕರೆಕ್ಟ್. ಮುಂದಿನ ಪ್ರಶ್ನೆ ಸುಜಿಯಾ ಅವರಿಗೆ. ಚಿದಾಭಾಸ ಮತ್ತು ಬುದ್ಧಿ ಇವೆರಡರ ಸಂಬಂಧ ಏನು? ಚಿದಾಭಾಸ ಅಹಂಕಾರ ಜೊತೆ ಸೇರಿದಾಗ, ಚಿದಾಭಾಸ ಮತ್ತೆ ಏನ್ ಹೇಳಿದ್ರಿ? ಒಂದ್ ನಿಮಿಷ ಇನ್ನೊಂದ್ಸಲ ಹೇಳಿ. ಚಿದಾಭಾಸ ಮತ್ತು ಬುದ್ಧಿ.
ಹ ಇದೆರಡರ ಸಂಬಂಧ ಏನು? ಚಿದ್ ಚಿದಾಭಾಸ ಮನಸ್ಸು ಚಿದಾಭಾಸ ಅದರ ರಿಫ್ಲೆಕ್ಷನ್ ಬಿದ್ದಾಗ ಜೀವ ಬರುತ್ತೆ. ಈಗ ಬುದ್ಧಿಗೆ ಅದು ನಾನು ಅನ್ನೋದು ಬಂದಾಗ ಅದು ಅದೇ ಸಾಕ್ಷಿ ಅಂತ ಗೊತ್ತಾಗುತ್ತೆ. ಇದಕ್ಕೆ ಅಲ್ಲ, ಒಂದು ಈಗ ಉದಾಹರಣೆ ಹೇಳಿದ್ರಲ್ಲ, ಆ ಮಡಿಕೆ ಆ ತರ ಹೇಳ ಅದ. ಅಲ್ಲ, ಚಿದಾಭಾಸ ಯಾವುದ್ರ ಮೇಲೆ ಪ್ರತಿಫಲನ ಆಗುತ್ತಪ್ಪ? ಮನಸ್ಸಿನ ಮೇಲೆ. ಮನಸ್ಸು ಅಂದ್ರೆ ಬುದ್ಧಿ. ಬುದ್ಧಿ. ಬುದ್ಧಿ ಮೇಲೆನೆ ಪ್ರತಿಫಲನ ಆಗೋದು. ಅದು ಟೋಟಲ್ ಹಾ ಅಂತಃಕರಣ ಅಂತ ಇರುತ್ತಲ್ಲ, ಅದರಲ್ಲಿ ಆಕ್ಚುಲಿ ಬುದ್ಧಿ ಮೇಲೆ ಪ್ರತಿಫಲನ ಆಗೋದು. ಸುಮ್ಮನೆ ನಾವು ಜನರಲ್ ಆಗಿ ಹೇಳುವಾಗ ಮನಸ್ಸು ಅಂತ ಹೇಳ್ತೀವಿ. ಹಾ ಸೊ ಅದು ಪ್ರತಿಫಲನ ಆಗೋದು ಬುದ್ಧಿ ಮೇಲೆ, ಹೌದಾ? ಹಾ ಹಾ ಆ ಪ್ರತಿಫಲನ ಆದ್ಮೇಲೆ ಅದಕ್ಕೆ ಹೆಸರು ಚಿದಾಭಾಸ ಅಂತ, ಆ ಪ್ರತಿಫಲನಕ್ಕೆ. ಹಾ ಕರೆಕ್ಟ್. ಸೊ ಇದೆರಡರ ಸಂಬಂಧ ಏನು ಅಂದ್ರೆ ಅದು ಸಹಜ ಸಂಬಂಧ ಅಂತ ಹೇಳಿದ್ವಿ ನೋಡಿ. ಇದು ಆತ್ಮಸ್ವರೂಪ ಬುದ್ಧಿಯ ಮೇಲೆ ಪ್ರತಿಫಲನ ಆಗುತ್ತೆ, ಅದು ಚಿದಾಭಾಸ ಅನಿಸ್ಕೊಳುತ್ತೆ. ಆ ಬುದ್ಧಿ ಮತ್ತು ಚಿದಾಭಾಸದ ಟೋಟಲ್ ಕಾಂಪೊನೆಂಟ್ಗೆ ನಾವು ಜೀವ ಅಂತ ಕರಿತೀವಿ. ಜೀವ. ಹಾ ಇದು ಚಿದಾಭಾಸ ಮತ್ತು ಬುದ್ಧಿಯ ಸಂಬಂಧ ಏನಿದೆ, ಇದು ಸಹಜ ಸಂಬಂಧ. ಓಕೆ. ಅಂದ್ರೆ ಆಟೋಮೆಟಿಕ್ ಆಗಿ ಅದ್ರ ಮೇಲೆ ರಿಫ್ಲೆಕ್ಟ್ ಆಗ್ಬಿಡುತ್ತೆ ಆತ್ಮಸ್ವರೂಪ. ಆಮೇಲೆ ಅದು ಹಾಗೇ ಇರುತ್ತೆ, ಅದು ರಿಫ್ಲೆಕ್ಷನ್. ಅದಕ್ಕೆ ಅದನ್ನ ಸಹಜ ಸಂಬಂಧ ಅಂತ ಹೇಳಿ. ಓಕೆ. ಮುಂದಿನ ಪ್ರಶ್ನೆ, ಸಾವಿತ್ರಿ, ಮನಸ್ಸಿನಲ್ಲಿ 4 ಭಾಗಗಳಿವೆಯೇ? ಇಲ್ಲ ಮೇಡಮ್, ಮನಸ್ಸಿನಲ್ಲಿ 4 ಭಾಗ ಇಲ್ಲ. ಅದೊಂದು ಅಂತಃಕರಣ ಅಂತ, ಅದೊಂದು ಉಪಕರಣ. ಅದು ಆ ಉಪಕರಣ 4 ಕೆಲಸಗಳಾಗಿ ಮಾಡ್ತಾ ಇರತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಕೆಲಸ ಮಾಡ್ತಾ ಇರತ್ತೆ. ಮನಸ್ಸು ಹೊರಗೋಗಿ ಆ ಒಂದು ಆ ವಸ್ತುವಿನ ಆಕಾರವನ್ನು ಹೊಳಗ್ ತಗೊಂಡ್ಬಂದು ಅದು ಶೇಖರಣೆ ಮಾಡತ್ತೆ. ಆ ಶೇಖರಣೆ ಮಾಡಿದಂತ ಒಂದು ಆಕಾರವನ್ನ ಚಿತ್ತ ತಗೊಂಡ್ಬಂದು ತೋರ್ಸತ್ತೆ ಎಲ್ಲ. ಅದ್ ತೋರಿಸಿದಾಗ ಆ ಬುದ್ಧಿ ಇದಲ್ಲ ಇದು ಅಂತ ಅದು ಯೋಚನೆ ಅದ್ ಮಾಡ್ತಾ ಇರತ್ತೆ. ಅಹಂಕಾರ ಇದು ಸರಿಯಾಗಿದೆ, ಇದು ನಾನು ಏನಾದ್ರೂ ಮಾಡ್ಬೋದು ಅನ್ನೋ ಒಂದು ಅಹಂಕಾರ ಅದು ಆ ತರ ನಡೆಸ್ತಾ ಇರತ್ತೆ. ಒಂದಾದ್ಮೇಲೆ ಒಂದು ಕೆಲಸ ನಡೀತಾ ಇರತ್ತೆ ಅಂತಃಕರಣದಲ್ಲಿ. ಕರೆಕ್ಟ್. ಇದಕ್ಕೆ ವಿವೇಕ್ ಚೂಡಾಮಣಿ ಇದರಲ್ಲಿ ಗುರೂಜಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವ್ದಾದ್ರು ಒಂದು ಚಿಕ್ಕ ಊರಲ್ಲಿ ಒಂದು ಹೋಟ್ಲ್ ಇದ್ರೆ, ಇವಾಗ ಅದರಲ್ಲಿ ಅವನೇ ಒಬ್ಬ ಇರ್ತಾನೆ ಮನುಷ್ಯ. ಅವನೇ ಎಲ್ಲಾನು ತರೋದು ಅವನೇ, ಅಲ್ಲಿ ದುಡ್ಡು ತಗೊಳ್ಳೋದು ಕ್ಯಾಶಿಯರು ಅವನೇ, ಸಪ್ಲೈಯರು ಅವನೇ, ಮಾಡೋದು ಅವನೇ, ಎಲ್ಲ ಅವನೇ ಮಾಡ್ತಾನೆ ಅಂತ. ಕರೆಕ್ಟ್. ಇದ್ರಲ್ಲೂ ಇದೆಯಾ ಅದು? ಜಗದೀಶ ವಿವೇಕದಲ್ಲೂ ಇದೆಯಾ, ವಿವೇಕ್ ಚೂಡಾಮಣಿಲ ಅದು? ಎಲ್ಲ ನಾನು ಕೇಳಿದ್ದೀನಿ ಮೇಡಮ್, ಎಲ್ಲ ಇದರಲ್ಲೆಲ್ಲ ಹೇಳಿದ್ದಾರೆ, ಕೇಳಿದ್ದೀನಿ. ಒಬ್ಬನೇ ಅದು ಎಲ್ಲ ಕೆಲ್ಸಾನು ಮಾಡ್ತಾನೆ ಅಂತ. ಒಬ್ನೇ ಮಾಡ್ತಾನೆ, ಹಾಗೆ ಇದು ಬೇರೆ ಬೇರೆ ಅಲ್ಲ, ಇದು ಒಂದೇನೆ ಈ ಎಲ್ಲಾ ಕೆಲಸಗಳನ್ನು ಮಾಡುತ್ತೆ ಅದು. ಮುಂದಿನ ಪ್ರಶ್ನೆ, ಶೀಲಾ ಅವ್ರಿಗೆ, ಜ್ಞಾನಿಗೆ ನಿದ್ದೆ ಇದೆಯೇ? ಜ್ಞಾನಿಗೆ ನಿದ್ದೆ ಇಲ್ಲ. ಯಾಕಂದ್ರೆ ಅವನಿಗೆ ಆತ್ಮಜ್ಞಾನದ ಸ್ವರೂಪ ಅನ್ನೋದು ಬಂದ್ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ಅವನು ನಾನು ಈ ದೇಹ ಅಲ್ಲ, ಈ ಮನಸ್ಸಲ್ಲ ಅನ್ನೋ ಒಂದು ತಿಳುವಳಿಕೆ ಅವನಲ್ಲಿ ಜ್ಞಾನ ಬಂದಾಗ ಏನಾಗತ್ತೆ, ಅವನು ಇದ್ಯಾವುದು ನಾನಲ್ಲ, ಆತ್ಮ ನಾನಲ್ಲ, ದೇಹ ನಾನಲ್ಲ, ಮನಸ್ಸು ನಾನಲ್ಲ ಅಂದಾಗ ಅವನ್ಗೆ ಆ ನಿದ್ದೆ ಅನ್ನೋದು ಅವನ್ಗೆ ಗೊತ್ತಾಗಲ್ಲ.
ಮೇಡಮ್ ನೀವೇನ್ ಕ್ವಶನ್ ಕೇಳಿದ್ ಹೇಳಿ ಮತ್ತೆ. ಕರೆಕ್ಟ್ ಅಲ್ಲ, ಅಷ್ಟೇ ನೀವು ಹೇಳಿದ್ ಸರಿಯಾಗಿದೆ. ಆತ್ಮ ಆ, ನನ್ನಲ್ಲ ಅಂತ ಒಂದು ಹೇಳ್ಬಿಟ್ರಿ, ಅದಲ್ಲ. ಆ, ಆತ್ಮ ನಾನು, ದೇಹ ನನ್ನಲ್ಲ, ಆತ್ಮ ಮನಸ್ಸು ನನ್ನಲ್ಲ, ದೇಹ ಬುದ್ಧಿ ನನ್ನಲ್ಲ. ನಾನಲ್ಲ, ಮನಸ್ ನಾನಲ್ಲ, ಬುದ್ಧಿ ನಾನಲ್ಲ ಅನ್ನೋ ಒಂದು ಜ್ಞಾನ ಹೋದಾಗ, ಅಂದ್ರೆ ಆ ಅಜ್ಞಾನದ ದಿಂದ ಅವನು ಹೊರ ಬಂದಾಗ ಏನಾಗುತ್ತೆ, ಜ್ಞಾನ ಬಂದಾಗ ಇವನಿಗೆ ಯಾವ ಅವಸ್ಥೆಗಳು ಅವನಿಗಿರಲ್ಲ. ಕರೆಕ್ಟ್. ಅಂದ್ರೆ ಈ ಅವಸ್ಥೆಗಳೆಲ್ಲ ಇರೋದು ಜೀವನಿಗೆ. ಬರೀ ನಾನು ದೇಹ ಜೀವಿಗೆ ಮನಸ್ಸು ಮಾತ್ರ. ಬುದ್ಧಿ, ನಾನ್ ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಿರೋನಿಗೆ, ಅಂದ್ರೆ ದೇಹ ಮನಸ್ಸು ಬುದ್ಧಿಗೆ ಇದೆಲ್ಲ ಇರುತ್ತೆ. ಅದಕ್ಕೆ ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ಗಾಢ ಕನಸಿನ ನಿದ್ದೆ ಸ್ಥಿತಿ. ಸ್ಥಿತಿ ಎಲ್ಲ ಜೀವ ಆ ಮೂರೂ ಇದರಲ್ಲಿ ಹೋಗ್ತಾ ಇರುತ್ತೆ. ಯಾವಾಗ ಒಂದ್ಸರ್ತಿ ನಾನು ಜೀವ ಅಲ್ಲ, ನಾನು ಜೀವಾತ್ಮ, ನಾನು ಸಾಕ್ಷಿ ಅಂತ ಯಾವಾಗ ಒಂದ್ಸರ್ತಿ ಅರಿವು ಬರುತ್ತೋ, ಇದೆಲ್ಲ ಆಗ ಅವಸ್ಥೆಗಳು ಈ ದೇಹ ಮನಸ್ಸು ಬುದ್ಧಿಗೆ ಬಂದು ಸಂಬಂಧಪಟ್ಟ. ಹೋಗುವಂತದ್ದು ಇದೆಲ್ಲ ಅನ್ನೋ ತಿಳುವಳಿಕೆ ಅವನಿಗೆ ಬರುತ್ತೆ. ಕರೆಕ್ಟ್. ಪದ್ಮಾ ಅವರು, ಅವಸ್ಥಾತ್ರಯ ಹಾಗೂ ದಿನನಿತ್ಯದ ಆಗುಹೋಗುಗಳ ಬಗ್ಗೆ ಜ್ಞಾನಿಯ ದೃಷ್ಟಿಕೋನವೇನು? ಒಬ್ಬನಿಗೆ ಜ್ಞಾನ ಬಂದ ಮೇಲೆ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋದು ಸ್ಪಷ್ಟತೆ ಬಂದಿರುತ್ತೆ. ಅವಸ್ಥಾತ್ರಯಗಳು ಏನಿದ್ರು ಈ ದೇಹ ಮನಸ್ಸು ಬುದ್ಧಿಗಳಿಗಾಗಿ, ಅವಕ್ಕೆ ರೆಸ್ಟ್ ಬೇಕಾಗಿರೋದು, ಅವುಗಳೇ ಮನಸ್ಸೇ ಕಲ್ಪನೆಯನ್ನು ಮಾಡುವಂಥದ್ದು. ಆದ್ರಿಂದ ಅದಕ್ಕೆ ಕನಸು ಎಲ್ಲವೂ ಬೀಳುತ್ತೆ. ಮತ್ತೆ 3 ಅವಸ್ಥೆಗಳಲ್ಲೂ ಇರುತ್ತೆ. ಈ ಜ್ಞಾನಿ ಶುದ್ಧ ಅರಿವು ನಾನು ಅನ್ನುವ ಒಂದು ಸ್ಪಷ್ಟತೆ ಬಂದಿರೋದ್ರಿಂದ ಆತನಿಗೆ ಇದೆಲ್ಲವೂ ನಡೆದು ಹೋಗ್ತಾ ಇದೆ. ಇದು ಏನು ನಡೆಯಬೇಕೋ ಈ ಜಡವಾದಂತಹ ದೇಹ ಮನಸ್ಸು ಬುದ್ಧಿಗಳಿಗೆ ಏನಾಗ್ಬೇಕೋ ಅದೆಲ್ಲ ನಡೀತಾ ಇದೆ ಅನ್ನೋದು ಅವನ ಎಲ್ಲ ಬದಲಾವಣೆಗಳನ್ನು ಅವನು ಒಬ್ಬ ವೀಕ್ಷಕನ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಈ ವಾಸನೆಗಳು ಸಹ ಕಡಿಮೆ ಆಗೋಗ್ಬಿಟ್ಟಿರುತ್ತವೆ, ಆದ್ರೆ ಇರುವಂತಹ ವಾಸನೆಗಳು ಬರುತ್ತವೆ ಹೋಗುತ್ತವೆ, ಅವುಗಳನ್ನ ಆತ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಷ್ಟೆ. ಅದರಲ್ಲಿ ಯಾವ್ದ್ರಲ್ಲೂ ಇನ್ವಾಲ್ವ್ ಆಗಲ್ಲ. ಕನಸುಗಳು ಬೀಳುತ್ತವೆ, ವಾಸನೆಗಳ ಪ್ರಕಾರ ಕನಸುಗಳು ಬೀಳುತ್ತವೆ, ಅವುಗಳನ್ನ ನೋಡ್ತಾನೆ, ಯಾವ್ದಕ್ಕೂ ಸ್ಪಂದಿಸಲ್ಲ. ಇವೆಲ್ಲ ಬಂದು ಹೋಗ್ತಾ ಇವೆ ಅಂತಂದ್ಬಿಟ್ಟು. ಎಚ್ಚರದ ಸ್ಥಿತಿಯಲ್ಲಿ ಯಾವ ಒಂದು ವ್ಯವಹಾರವನ್ನು ಮಾಡಬೇಕು, ವ್ಯಾವಹಾರಿಕ ಜೀವಿಯಾಗಿ ತನ್ನ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಆದ್ರೆ ನಾನು ಈ ವ್ಯವಹಾರಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಅನ್ನುವ ಸ್ಪಷ್ಟತೆ ಆತನಲ್ಲಿ ಇರುತ್ತೆ. ಗಾಢ ನಿದ್ರೆಯಲ್ಲಿ ಹೇಗಿದ್ರು ಅರಿವು ಅನ್ನೋದು ಇರುತ್ತೆ. ಬಟ್ ಈ ಜೀವ ತನ್ನ ಚೈತನ್ಯವನ್ನ ಅಂದ್ರೆ ಕಾರಣ ಶರೀರದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ, ಯಾವ ಆಕ್ಟಿವಿಟಿನೂ ಇಲ್ಲದೆ ಇರುತ್ತೆ. ಆದ್ರೆ ತನಗೆ ಆಮೇಲೆ ನಾನು ಮೊದಲಾದ್ರೆ ಜ್ಞಾನ ಬರೋದಕ್ಕೆ ಮೊದಲಾದ್ರೆ ನನಗೆ ಶಾಂತತೆ ಇತ್ತು ಅನ್ನುವ ಅರಿವು ಇರುತ್ತೆ. ಆದ್ರೆ ಜ್ಞಾನ ಬಂದ ಮೇಲೆ ಹೌದು ನಾನು ಇದೀನಿ, ನಾನು ಎಲ್ಲ ಅವಸ್ಥೆಗಳಲ್ಲೂ ನಾನು ಅನ್ನೋದು ಇದ್ದೀನಿ, ನಾನು ಶುದ್ಧ ಅರಿವು ಅನ್ನೋದು ಸ್ಪಷ್ಟತೆ ಇರುತ್ತೆ. ಸರಿ. ಮುಂದಿನ ಪ್ರಶ್ನೆ ಸವಿಯವರಿಗೆ, ಮಡಿಕೆಗೆ ಸಂಬಂಧಪಟ್ಟಂತೆ ಇರುವ 3 ಅವಕಾಶಗಳು ಯಾವುವು? ಇವುಗಳನ್ನು ದೇಹಕ್ಕೆ ಹೋಲಿಸಿ ವಿವರಿಸಿ. ಮಡಿಕೆಯಲ್ಲಿ 3 ಸ್ಪೇಸಸ್ ಇರುತ್ತೆ. ಆಚೆ ಇರೋದು ಬ್ರಹ್ಮ, ಒಳಗಡೆ ಖಾಲಿ ಇರೋ ಜಾಗ ಅದು ಸಾಕ್ಷಿ, ಆಮೇಲೆ ಅದ್ರಲ್ಲಿರೋ ನೀರು ಮನಸ್ಸು. ನೀರೇನಾದ್ರು ಮೂವ್ ಆದ್ರೆ ಅವಾಗ ಮನಸ್ಸು ಮೂವ್ ಆದಂಗೆ, ಅವಾಗ ಚಿದಾಭಾಸ ಕೂಡ ಮೂವ್ ಆಗುತ್ತೆ, ಅಲ್ಲಾಡುತ್ತೆ. ಇಲ್ಲ ಅಂದ್ರೆ ಚಿದಾಭಾಸ ಸ್ಟಿಲ್ ಅಲ್ಲಿ ಸೈಲೆನ್ಸ್ ಅಲ್ಲಿ ಇರುತ್ತೆ. ಕರೆಕ್ಟ್ ಮ್ಯಾಮ್, ಇದಕ್ ಮುಂಚೆ 34th ವಿಡಿಯೋ ಅಲ್ಲಿ ಬುದ್ಧಿ ಸಾತ್ವಿಕ ಗುಣ
ಅಂತ ಹ್ಮ್ ಪ್ಯೂರ್ ಕ್ವಾಲಿಟಿ ಆಫ್ ಮಟೀರಿಯಲ್ ನೇಚರ್ ಅಂತ. ಹ್ಮ್ ಅದ್ ನಂಗೆ ಸ್ವಲ್ಪ ಎಲೋಬ್ರೇಟ್ ಮಾಡ್ತೀರಾ? ಇಟ್ ರಿಫ್ಲೆಕ್ಟ್ಸ್ ಕಾನ್ಶಿಯಸ್ನೆಸ್ ಮ್ಯಾಕ್ಸಿಮಮ್ ಅಂತ. ಹೌದು. ಸೊ ಅಂದ್ರೆ ಇದು ಬುದ್ಧಿ ಸಾತ್ವಿಕ್, ಮನಸ್ಸು ಎಲ್ಲ ರಜೋ ಜಾಸ್ತಿ ಅಂತನಾ? ಅಲ್ಲ ಅಂದ್ರೆ ಓವರ್ ಆಲ್ ಆಗಿ ಈಗ ಅದೇ ನೀವು ಇದನ್ನ ಅದರಲ್ಲಿ ಎಲಾಬ್ರೇಟ್ ಆಗಿ ಬರುತ್ತದು ವಿವೇಕ ಚೂಡಾಮಣಿಯಲ್ಲಿ. ಅಲ್ಲಿ ಏನಂದ್ರೆ ಈ ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು ಅಂತ ಸೆಪರೇಟ್ ಪಂಚಕೋಶ ವಿವೇಕ ಅಂತ ಬರುತ್ತೆ ಅದರಲ್ಲಿ. ಈಗ ನಾವು ಇಲ್ಲೇನ್ ಮಾಡಿದ್ದೀವಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ನೋಡ್ತೀವಿ. ಪಂಚಕೋಶಗಳದ್ದು ತತ್ವ ಬೋಧದಲ್ಲೂ ಎಲ್ಲ ಬಂತು. ಏನಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೆಲ್ಲ ಬರುತ್ತೆ. ಅಲ್ಲೇನಾಗುತ್ತೆ ಅಂದ್ರೆ ಆಕ್ಚುಲಿ ಈ ಕರ್ಮೇಂದ್ರಿಯಗಳು ಏನಿರುತ್ತೆ ಅಂದ್ರೆ ಕೈ ಕಾಲು ಇವೆಲ್ಲ ಏನು ಚಟುವಟಿಕೆಗಳಿರುತ್ತೆ, ಇದು ರಜಸ್ಸು ಜಾಸ್ತಿ. ಈಗ 3 ಗುಣಗಳಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಹೌದು. ಈಗ ದೇಹದ ರಚನೆ ಆಗಿರೋದು, ದೇಹ ಆಕ್ಚುಲಿ ತಮೋಗುಣದಿಂದ ಆಗಿರುವಂಥದ್ದು. ಆಮೇಲೆ ಈ ಕರ್ಮೇಂದ್ರಿಯಗಳು ನೋಡೋದಕ್ಕೆ ದೇಹದಲ್ಲಿ ಇದ್ರೂ ಕೂಡ ಕರ್ಮೇಂದ್ರಿಯಗಳ ಚಟುವಟಿಕೆ ಏನಿರುತ್ತೆ ಅಂದ್ರೆ ಇವಾಗ ಈ ಕೈ ದೇಹಕ್ಕೆ ಸಂಬಂಧಪಟ್ಟಿದ್ದು, ಕೈ ಚಲಿಸ್ಬೇಕಾದ್ರೆ ಅದಕ್ಕೆ ಪ್ರಾಣವೂ ಬೇಕು. ಆಮೇಲೆ ಕೈ ಚಲಿಸ್ಬೇಕಾದ್ರೆ ಅದು ಮನಸ್ಸು ಅದಕ್ಕೆ ಡೈರೆಕ್ಟ್ ಮಾಡಬೇಕು. ಆ ತರಹ ಇರುತ್ತೆ. ಹಾಗಿರೋವಾಗ ಅಲ್ಲಿ ಏನಾಗುತ್ತೆ, ಅದು ಕರ್ಮೇಂದ್ರಿಯ ಅಂತ ಅನಿಸ್ಕೊಳುತ್ತೆ. ಅದು ರಜೋಗುಣ ಬೇಕು. ರಜೋಗುಣ ಇದ್ರೆ ಈ ಚಲನೆ ಆಗುವಂಥದ್ದು ರಜೋಗುಣದಿಂದ. ಆಮೇಲೆ ತಮೋಗುಣ ಅಂತಂದ್ರೆ ಸ್ಟಿಲ್ನೆಸ್ಸು, ಸುಮ್ಮನೆ ಇರುತ್ತೆ, ಅದಕ್ಕೇನು ನಿಷ್ಕ್ರಿಯ ತಮೋಗುಣ. ರಜೋಗುಣ ಚಟುವಟಿಕೆ. ಈ ಸತ್ವಗುಣ ಅಂತನ್ನೋದು ಈ ಜ್ಞಾನೇಂದ್ರಿಯಗಳು ಏನಿರುತ್ತೆ, ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ, ಇದು ಮತ್ತೆ ಈ ಬುದ್ಧಿ. ಬುದ್ಧಿ ಅಂತಂದ್ರೆ ಅಂತಃಕರಣ ಓವರ್ ಆಲ್ ಆಗಿ ಸತ್ವಗುಣನೇ ಹಂಗ್ ನೋಡಕ್ ಹೋದ್ರೆ ಓವರ್ ಆಲ್ ಆಗಿ. ಬಟ್ ಹಂಗಂತ ಹೇಳಿ ಸತ್ವಗುಣ ಅಂದ್ರೆ ಎಲ್ಲವನ್ನೂ ಪ್ಯೂರ್ ಅಂತ ಹೇಳಕ್ಕಾಗಲ್ಲ, ಎಲ್ಲ ಮಿಕ್ಸ್ ಇರುತ್ತೆ. ಜಾಸ್ತಿ ಪ್ರಧಾನವಾಗಿ ಸತ್ವಗುಣ ಪ್ರಧಾನ. ಹಾಗಾಗಿ ಬುದ್ಧಿ ಸತ್ವಗುಣ ಪ್ರಧಾನ ಆಗಿರೋದ್ರಿಂದ ಅದರ ಮೇಲೆ ಈ ಒಂದು ಕಾನ್ಷಿಯಸ್ನೆಸ್ ರಿಫ್ಲೆಕ್ಟ್ ಆಗತ್ತೆ. ಆಮೇಲೆ ಹಾಗೆ ರಿಫ್ಲೆಕ್ಟ್ ಆದ್ಮೇಲೆ ಅದಕ್ಕೆ ಚೈತನ್ಯ ಬಂದ ಮೇಲೆ ಪ್ರಕೃತಿಯ ಸತ್ವ, ರಜ, ತಮೋಗುಣಗಳು ಆ ಮೂಲಕ ಆಲೋಚನೆಗಳು ಮೂಡುತ್ತೆ. ಆಲೋಚನೆಗಳು ಮೂಡಿದಾಗ ಈ ಒಂದು ಚಿದಾಭಾಸ ಏನಿರುತ್ತೆ, ಈ ಬುದ್ಧಿಯ ಮೇಲೆ ಪ್ರತಿಫಲನ ಆಗಿರೋ ಚಿದಾಭಾಸ ಮತ್ತು ಬುದ್ಧಿ ಟೋಟಲ್ ಕಾಂಪೊನೆಂಟು, ಆ ಒಂದು ಆಲೋಚನೆಗಳನ್ನ, ದೇಹ, ಮನಸ್ಸು, ಬುದ್ಧಿ ಅನ್ನೋ ಆಲೋಚನೆಗಳನ್ನ ಅದು ತನ್ನದು ಅಂತ ಒಪ್ಕೊಳ್ಳುತ್ತೆ. ಹಾಗಾಗಿ ಆ ಒಂದು ಚಿದಾಭಾಸಕ್ಕೆ ನಾನು ದೇಹ ಅನ್ನೋ ಒಂದು ಕಲ್ಪನೆ ಬರುತ್ತೆ. ಈಗ ಈ ರಿಫ್ಲೆಕ್ಷನ್ ಆಗ್ಬೇಕಾದ್ರೆ ಅಲ್ಲಿ ಸತ್ವಗುಣ ಜಾಸ್ತಿ ಇದ್ರೆ ರಿಫ್ಲೆಕ್ಷನ್ ಆಗುವಂಥದ್ದು. ಹಾಗಾಗಿ ಈ ಬುದ್ಧಿ ಅಂತ ಏನಿದೆ ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ಓವರ್ ಆಲ್ ಆಗಿ ಅಂತಃಕರಣ ಅಂತ ಹೇಳಿದ್ರು ಕೂಡ ಅದನ್ನ ಪರ್ಟಿಕ್ಯುಲರ್ ಆಗಿ ಈ ಕೆಲಸಗಳನ್ನ ಇವಾಗ ಹಾಗೆ ನೋಡಕ್ ಹೋದ್ರೆ ಅಂತಃಕರಣ ಒಂದೇ. ಈಗ ತಾನೇ ಹೇಳಿದ್ವಿ, ಮನಸ್ಸು ಅದೇನೆ, ಬುದ್ಧಿನೂ ಅದೇನೆ, ಅಹಂಕಾರವೂ ಅದೇನೆ, ಚಿತ್ತವೂ ಅದೇನೆ. ಆ ಕೆಲಸಗಳನ್ನ ಮಾಡೋವಾಗ ಅದು ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಬುದ್ಧಿಯ ಕೆಲಸವನ್ನ ಮಾಡೋವಾಗ ಅದು ಸತ್ವ ಜಾಸ್ತಿ. ಮನಸ್ಸು ಕೂಡ ಸತ್ವನೂ ಇದೆ ಮನಸ್ಸಿನಲ್ಲಿ, ಬಟ್ ಪ್ಲಸ್ ರಜಸ್ಸು ಕೂಡ ಮಿಕ್ಸ್ ಆಗಿರುತ್ತೆ. ಆ ತರಹ ಕೆಲಸಗಳು ಮಾಡುವಾಗ ವೇರಿ ಆಗ್ತಾ ಹೋಗುತ್ತೆ. ಈ ಪ್ರತಿಫಲನ ಆಗ್ಬೇಕಾದ್ರೆ ಸತ್ವ ಪ್ರಧಾನ ಬೇಕು. ಹಾಗಾಗಿ ಇವಾಗ ಏನಾಗಿರುತ್ತೆ, ಓವರ್ ಆಲ್ ಆಗಿ ಸತ್ವ ಪ್ರಧಾನವೇ ಚಿದಾಭಾಸ ರಿಫ್ಲೆಕ್ಟ್ ಆಗ್ಬೇಕಾದ್ರೆ. ಆದ್ರೂ ಕೂಡ ಹಾಗೆ ನೋಡೋ ಸತ್ವ ಪ್ರಧಾನ ಆದ್ಮೇಲೆ ಅಲ್ಲಿ ಪೂರ್ಣವಾಗಿ ಶುದ್ಧವಾಗಿ ಇರ್ಬೇಕಲ್ಲ, ಮತ್ತು ಶುದ್ಧಿ ಹೇಗ್ ಬಂತು ಅಂತ ನಮಗೆ ಅನ್ಸಿದ್ರೆ, ಇವಾಗ ಹೇಳದ್ವಲ್ಲ, ಇದು ಚಿದಾಭಾಸದ ಮೇಲೆ ಅದು ಬುದ್ಧಿ ಮೇಲೆ ಪ್ರತಿಫಲನ ಆದ್ಮೇಲೆ ಆ ಆಲೋಚನೆಗಳು ಸತ್ವ, ರಜಸ್ಸು, ತಮೋಗಳ ಮಿಶ್ರಣದ ಆಲೋಚನೆಗಳು ಬಂದಾಗ ಆ ಲಿಮಿಟೆಡ್ನೆಸ್ ಬರುತ್ತೆ. ಆ ಲಿಮಿಟೆಡ್ನೆಸ್ ಬಂದಾಗ ಅದೆಲ್ಲ ಮತ್ತೆ ಆ ತಮಸ್ಸಿನ ಆಲೋಚನೆಗಳು ಬರುತ್ತೆ, ರಜಸ್ಸಿನ ಆಲೋಚನೆಗಳು ಬರುತ್ತೆ. ಕೆಲವರು ತುಂಬಾ ಚಟುವಟಿಕೆ ಮಾಡ್ತಾ ಇರ್ತಾರೆ, ಕೆಲವರು ಸದಾ ನಿದ್ದೆ ಮಾಡ್ತಾ ಇರ್ತಾರೆ, ಆಲಸ್ಯ. ಕೆಲವರಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ತುಂಬಾ ಬರ್ತಾ ಇರುತ್ತೆ. ಆಮೇಲೆ ಇವಾಗ ನೋಡಿ, ನೀವೆಲ್ಲ ಕ್ಲಾಸಿಗೆ ಸೇರ್ಕೊಂಡಿದ್ದೀರಿ, ನೀವು ಇನ್ನೂ ಎಷ್ಟು ಯಂಗ್ ಏಜು ನಿಮ್ಗೆ, ಈ ವಯಸ್ಸಲ್ಲೇ ನಿಮ್ಗೆ ಇದೆಲ್ಲ ಓದ್ಬೇಕು, ತಿಳ್ಕೊಬೇಕು ಅಂತ ಬಂದಿದೆ ನಿಮ್ಗೆ. ಅಂದ್ರೆ ಅಲ್ಲಿ ಸತ್ವಗುಣ ಪ್ರಧಾನ. ಈ ಒಂದು
ಚಿದಾಭಾಸ ರಿಫ್ಲೆಕ್ಷನ್ ಆಗ್ಬೇಕಾದ್ರೆ ಬುದ್ಧಿಯಲ್ಲಿ ಸತ್ವಗುಣ ಜಾಸ್ತಿ ಇರಬೇಕು. ಆದರೆ ರಜಸು ತಮಸ್ಸು ಕೂಡ ಇರುತ್ತವೆ. ಅದು ಈ ತರಹ ಒಂದು ಕ್ಲಾಸಸ್ಗೆ ಸೇರಿಕೊಂಡು ಇದನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿಕೊಂಡು ಹೆಚ್ಚು ಹೆಚ್ಚು ಧ್ಯಾನ ಮಾಡಿಕೊಂಡು ಫೋಕಸನ್ನು ಈ ಕಡೆಗೆ ಇಟ್ಕೊಂಡು ಹೋದಾಗ ಆ ಗುಣಗಳು ಇನ್ನೂ ಕಡಿಮೆ 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 ಹಾಕ್ಕೊಂಡು ಬಂದು ಈ ಸತ್ವ ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಬಂದಾಗ ಆ ಒಂದು ಚಿದಾಭಾಸದ ರಿಫ್ಲೆಕ್ಷನ್ ಏನಿರುತ್ತೆ ಇನ್ನೂ ಒಂಥರ ತುಂಬ ಬ್ರೈಟ್ ಆಗುತ್ತೆ. ಸೊ ದಟ್ ನಿಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ರಿಫ್ಲೆಕ್ಷನ್ ಆದ ಸತ್ವ ಬೇಕಿದ್ರು ಕೂಡ ಈ ರೀತಿ ಇನ್ನೂ ಹೆಚ್ಚು ಹೆಚ್ಚು ನೀವು ಅದನ್ನು ಸರಿ ಮಾಡ್ಕೋಬಹುದು. ನಿಮ್ಮ ಒಂದು ಸಾಧನೆ ಮೂಲಕ ಆ ಸತ್ವ ಇನ್ನೂ ಚೆನ್ನಾಗಾಗೋ ಹಾಗೆ, ಕಲ್ಮಶಗಳು ಕಡಿಮೆ ಆಗೋ ಹಾಗೆ ಮಾಡಿಕೊಂಡ್ರೆ ಆಗ ಅದು ರಿಫ್ಲೆಕ್ಷನ್ ಚೆನ್ನಾಗಾಗುತ್ತೆ. ಚೆನ್ನಾಗಾಗುತ್ತೆ ಅಂದ್ರೆ ಏನರ್ಥ? ಅದು ಸಾಕ್ಷಿಯೇ, ವ್ಯತ್ಯಾಸವೇ ಇಲ್ಲದೆ ಇರೋ ಹಂಗೆ ಆಗ್ಬಿಡತ್ತೆ. ಅಂದ್ರೆ ಇಲ್ಲಿ ಬಂದ ಮೇಲೆ ಇದಕ್ಕೆ ಇದು ಬೇರೆ ಗುಣಗಳು ಸೇರ್ಕೊಂಡು ಲಿಮಿಟೆಡ್ನೆಸ್ ಬಂದಿರುತ್ತಲ್ಲ, ಈ ಯಾವಾಗ ಪೂರ್ಣ ಚೆನ್ನಾಗಿ ರಿಫ್ಲೆಕ್ಷನ್ ಆಗುತ್ತೆ ಅಂತ ಅರ್ಥ ಏನು ಅಂದ್ರೆ ತಾನು ಸಾಕ್ಷಿಯೇ, ತನಗೂ ಸಾಕ್ಷಿಗೂ ವ್ಯತ್ಯಾಸವೇ ಇಲ್ಲ ಅನ್ನೋ ಒಂದು ಹಂತಕ್ಕೆ ಅದಕ್ಕೆ ಹೋಗಕ್ಕೆ ಆಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ಸ್. ಸುಜಿಯಾ ಅವ್ರಿಗೆ ಮತ್ತೆ ಇದೇ ಪ್ರಶ್ನೆ, ಚಿದಾಭಾಸದ ಬಗ್ಗೆ ವಿವರಣೆ ನೀಡಿ. ಆಗ್ಲೇ ಕೇಳಿದೆ ನಾನು, ಮತ್ತೆ ಇದು ಸ್ವಲ್ಪ ಅದನ್ನೇ ಕೇಳ್ತಾ ಇದ್ದೀನಿ. ಅಲ್ಲಿ ಬುದ್ಧಿ ಮೇಲೆ ಏನು ಪ್ರತಿಫಲನ ಆಗಿತ್ತು ಅಂತ ಕೇಳಿದ್ದೆ. ಈ ಚಿದಾಭಾಸ ಏನು ಅದು ಅಂತ ಹೇಳಿ. ಚಿದಾಭಾಸ ಅಂದ್ರೆ ಮನಸ್ಸು. ಚಿದಾಭಾಸ ಅಂದ್ರೆ ಮನಸ್ಸಲ್ಲ. ಇಲ್ಲ, ಅದರ ರಿಫ್ಲೆಕ್ಷನ್. ಯಾವ್ದ್ರ ರಿಫ್ಲೆಕ್ಷನ್? ಬಂದೆ ನಿಮಿಷ. ಮನಸ್ಸು. ಮನಸ್ಸು ಅಥವಾ ಬುದ್ಧಿ ಅಂತ. ಇವಾಗ ಇಲ್ಲೆಲ್ಲ ಮನಸ್ಸು ಅಂತ ಹೇಳ್ಬಿಡ್ತೀವಿ, ಮತ್ತೆ ಬುದ್ಧಿ ಅಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಿ ಹೋಗುತ್ತೆ. ಅದು ಮನಸ್ಸು ಅನ್ನೋದು ಜನರಲ್ ಟರ್ಮು. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ಬುದ್ಧಿ ಮೇಲೆ ಅದು ರಿಫ್ಲೆಕ್ಷನ್ ಆಗೋದು. ಅದು ಚಿದಾಭಾಸ ಪ್ಲಸ್ ಬುದ್ಧಿ ಬಂದಾಗ ಇದು ಜೀವ ಬರುತ್ತೆ. ಜೀವ ಅಂತ ಕರೆಕ್ಟ್. ಇವಾಗ ಚಿದಾಭಾಸ ಏನ್ ಹೇಳಿ? ಮನಸ್ಸಿನ ಸಾಕ್ಷಿ ಇದು, ಇದ್ರ ಮೇಲೆ ರಿಫ್ಲೆಕ್ಷನ್ ಬೀಳತ್ತಲ್ಲ ಮನಸ್ ಮೇಲೆ, ಅದು ಚಿದಾಭಾಸ. ಕರೆಕ್ಟ್. ಅದು ಕ್ಲಿಯರ್ ಇದೆ ಅಲ್ವಾ ನಿಮ್ಗೆ ಇವಾಗ? ಆಯ್ತು, ಆಗ್ತಿದೆ. ನೋಡಿ, ಇವಾಗ ಇದು ಕನ್ನಡಿ ಅಂತ ಇಟ್ಕೊಳ್ಳೋಣ. ಈ ಕನ್ನಡಿ ಏನಿದೆ ಇದು ಬುದ್ಧಿ, ಆಯ್ತಾ? ಇವಾಗ ನಾನು ಹೀಗೆ ನೋಡ್ಕೋತೀನಿ, ನಾನು ಇವಾಗ ನನ್ನ ಪ್ರತಿಫಲನ ಇಲ್ಲಿ ಬೀಳುತ್ತೆ ಅಲ್ವಾ? ಕನ್ನಡಿ ಒಳಗಡೆ ನನ್ನ ಪ್ರತಿಫಲನ ಬೀಳುತ್ತೆ. ಆ ಪ್ರತಿಫಲನ ಏನಿದೆ ಅದು ಚಿದಾಭಾಸ. ಕನ್ನಡಿ ಬುದ್ಧಿ, ಪ್ರತಿಫಲನ ಚಿದಾಭಾಸ. ಇವಾಗ ಆ ಪ್ರತಿಫಲನೂ ಆ ಕನ್ನಡಿನೂ ತೆಗಿಯಕ್ಕಾಗಲ್ಲ ನೀವು. ಕನ್ನಡಿ ಇದ್ದಾಗ ಮಾತ್ರವೇ ಪ್ರತಿಫಲನ ಬೀಳುವಂಥದ್ದು. ಅದು ಸೆಪರೇಟ್ ಮಾಡಕ್ಕಾಗಲ್ಲ ನಿಮ್ಗೆ. ತೆಗಿಯಕ್ಕಾಗತ್ತಾ? ಕನ್ನಡಿ ಸೆಪರೇಟ್ ಮಾಡ್ಬಿಟ್ಟು ಪ್ರತಿಫಲನ ಸೆಪರೇಟ್ ಆಗಿ ಇಡಕ್ಕಾಗತ್ತಾ? ಇಲ್ಲ. ಕನ್ನಡಿ ತೆಗೆದಾಕ್ಬಿಟ್ರೆ ಪ್ರತಿಫಲನೂ ಇಲ್ಲ. ಹೌದು ತಾನೆ? ಅಲ್ಲಿಗೆ ಕನ್ನಡಿ ಮತ್ತು ಪ್ರತಿಫಲನ ಇದೆರಡರ ಸಂಬಂಧ, ಇದೆರಡು ಸಹಜ ಸಂಬಂಧ. ಅಂದ್ರೆ ಬುದ್ಧಿ ಮತ್ತು ಚಿದಾಭಾಸ ಅಂದ್ರೆ ಈ ಪ್ರತಿಫಲನಕ್ಕೆ ಚಿದಾಭಾಸ ಅಂತ ಹೇಳೋದು. ಯಾವುದ್ರ ಪ್ರತಿಫಲನ? ಸಾಕ್ಷಿಯ ಪ್ರತಿಫಲನ. ಸಾಕ್ಷಿಯ ಪ್ರತಿಫಲನಕ್ಕೆ ಚಿದಾಭಾಸ ಅಂತ ಹೇಳ್ತಾರೆ. ಆ ಚಿದಾಭಾಸ ಬಿದ್ದಿರೋದು ಎಲ್ಲಿ? ಪ್ರತಿಫಲನ ಆಗಿರೋದು ಎಲ್ಲಿ? ಬುದ್ಧಿಯ ಮೇಲೆ. ಪ್ರತಿಫಲನ ಮಾಡುವಂಥ ಕನ್ನಡಿ ಇಲ್ಲದೆ ಹೋದ್ರೆ ಪ್ರತಿಫಲನ ಇಲ್ಲ. ಹಾಗಾಗಿ ಅದೆರಡು ಒಟ್ಟು ಸೇರಿರುತ್ತಲ್ಲ, ಪ್ರತಿಫಲನ ಮತ್ತು ಈ ಒಂದು ಬುದ್ಧಿ, ಪ್ರತಿಫಲನ ಮಾಡುವಂಥ ಕನ್ನಡಿ ಮತ್ತು ಪ್ರತಿಫಲನ, ಇದೆರಡು ಸೇರಿದ್ದಕ್ಕೆ ಏನ್ ಹೇಳ್ತಾರೆ? ಜೀವ. ಜೀವ ಅಂತಾರೆ. ಚಿದಾಭಾಸ ಮತ್ತು ಬುದ್ಧಿ ಅಥವಾ ಚಿದಾಭಾಸ ಮತ್ತು ಮನಸ್ಸು ಅಂತ ಏನ್ ಹೇಳ್ತೀವಿ, ಅದು ಒಂದು ಕನ್ನಡಿ ಇದ್ದ ಹಾಗೆ, ಗೋಡೆ ಇದ್ದ ಹಾಗೆ. ಅದರ ಮೇಲೆ ಬೀಳುವಂಥ ಪ್ರತಿಫಲನ ಏನಿದೆ ಅದು ಸಾಕ್ಷಿಯ ಪ್ರತಿಫಲನ. ಅದಕ್ಕೆ ಚಿದಾಭಾಸ ಅಂತಾರೆ. ಆ ಚಿದಾಭಾಸ ಮತ್ತು ಈ
ಕನ್ನಡಿ ಏನಿದೆ ಅಥವಾ ಗೋಡೆ ಏನಿದೆ ಅದು ಬುದ್ಧಿ, ಅದೆರಡರ ಒಟ್ಟು ಘಟಕಕ್ಕೆ ಏನ್ ಹೇಳ್ತೀವಿ? ಜೀವ ಅಂತ ಹೇಳ್ತೀವಿ. ಅದು ನಿಜವಾಗ್ಲೂ ನೋಡಕ್ ಹೋದ್ರೆ ಈ ಚಿದಾಭಾಸ ಅದು ಜೀವಾತ್ಮ ಅದು. ಆದ್ರೆ ಇದ್ರ ಜೊತೆಲಿ ಸೇರಿರೋದ್ರಿಂದ ಇಲ್ಲಿ ಲಿಮಿಟೆಡ್ ಅಂತ ಒಂದು ಆಲೋಚನೆಗಳು ಇದರಲ್ಲಿ ಬಂದು ಅದನ್ನು ಒಪ್ಕೊಂಡಿರೋದ್ರಿಂದ ಅದು ತಾನು ಲಿಮಿಟೆಡ್ ಅಂತ ಅನ್ಕೊಂಬಿಟ್ಟಿದೆ ಅದು ಚಿದಾಭಾಸ ಇದ್ರ ಜೊತೆಗೆ ಸೇರ್ಕೊಂಡಿರೋದ್ರಿಂದ. ನಿಜವಾಗ್ಲೂ ನೋಡಕ್ ಹೋದ್ರೆ ಚಿದಾಭಾಸ ಏನು? ಸಾಕ್ಷಿಯ ಪ್ರತಿಫಲನ ಅದು. ಸಾಕ್ಷಿ ಏನು? ಅನ್ಲಿಮಿಟೆಡ್. ಕರೆಕ್ಟ್. ಅದಕ್ಕೆ ಏನು ರೂಪ ಇಲ್ಲ, ಆಕಾರ ಇಲ್ಲ, ಸತ್ ಚಿತ್ ಆನಂದ ಸ್ವರೂಪ ಅದು. ಅದೇನೇ ಇಲ್ಲಿ ಬಂದಾಗ ನಾನ್ ಸಣ್ಣವನು ಅಂತ ಅನ್ಕೋತಾ ಇದೆ. ಅದಕ್ಕೆ ಇವಾಗ ಇದಕ್ಕೆ ಏನ್ ಗೊತ್ತಾಗಬೇಕು? ನಾನು ಇಲ್ಲಿರೋ ಒಂದು ಸುಳ್ಳಿದು, ನಾನು ನಿಜವಾಗ್ಲೂ ಇದು ಅಂತ ಗೊತ್ತಾಗಬೇಕಷ್ಟೇ, ಏನಿಲ್ಲ. ನಾನು ಜೀವಾತ್ಮನೇ ಹೊರತು ನಾನು ಜೀವನಲ್ಲ ಅಂತ ಗೊತ್ತಾಗಬೇಕು ಚಿದಾಭಾಸಕ್ಕೆ. ಚಿದಾಭಾಸಕ್ಕೆ ಏನೇ ಒಂದು ತಿಳುವಳಿಕೆ ಬರ್ಬೇಕಾದ್ರೂ ಅದು ಬುದ್ಧಿಯ ಮೂಲಕವೇ ಬರಬೇಕು. ಅದು ಲಿಮಿಟೆಡ್ ಅನ್ನೋ ತಿಳುವಳಿಕೆನೂ ಬುದ್ಧಿಯ ಮೂಲಕವೇ ಬಂದಿರೋದು. ಅದು ಇಲ್ಲೋ ಲಿಮಿಟೆಡ್ ಅಲ್ಲ, ನೀನು ಅನ್ಲಿಮಿಟೆಡ್ ಅನ್ನೋ ತಿಳುವಳಿಕೆನೂ ಬುದ್ಧಿಯ ಮೂಲಕವೇ ಬರಬೇಕು. ಆ ಬುದ್ಧಿಗೆ ಎಲ್ಲಿಂದ ಬರುತ್ತೆ? ಸದ್ಗುರುಗಳ ಮಾತಿನಿಂದ ಶ್ರವಣ ಮಾಡಿ ಅದು ಬುದ್ಧಿಗೆ ಹೋದಾಗ ಅವಾಗ ಆ ಕ್ಲಾರಿಟಿ ಬರೋದು. ಬುದ್ಧಿ ಬಹಳ ಮುಖ್ಯ. ಅಜ್ಞಾನವೂ ಬುದ್ಧಿ ಮೂಲಕವೇ ತಗೊಂಡಿರೋದು ಚಿದಾಭಾಸ. ಅಜ್ಞಾನಕ್ಕೆ ಒಪ್ಕೊಂಡು ಅದು ನಾನು ಅಂತ ತಿಳ್ಕೊಂಡಿರೋದು. ಸರಿಯಾದ ಜ್ಞಾನವೂ ಕೂಡ ಆ ಬುದ್ಧಿಯಲ್ಲೇ ಪರೋಕ್ಷ ಜ್ಞಾನ ಬಂದಾಗ ಗುರುಗಳ ಮುಖಾಂತರ ಅದನ್ನ ಹೌದು ನಾನು ಅನ್ಲಿಮಿಟೆಡ್ ಅನ್ನೋದು ಅವಾಗ ಗೊತ್ತಾಗೋದು ಕೂಡ ಬುದ್ಧಿಯ ಮೂಲಕವೇ. ಬುದ್ಧಿ ಬಹಳ ಮುಖ್ಯ. ನೀವೇ ಹೇಳಿ, ಮುಕ್ತಿ ಯಾವಾಗ? ಮುಕ್ತಿ ನಮ್ಗೆ ನಾವು ಜ್ಞಾನ ಪಡ್ಕೊಂಡಾಗ, ಅಜ್ಞಾನ ಹೋದಾಗ ಮುಕ್ತಿ. ಕರೆಕ್ಟ್. ಏನ್ ಜ್ಞಾನ, ಏನ್ ಅಜ್ಞಾನ? ನಾನು ನನ್ನ ದೇಹ ಮನಸ್ಸು ಬುದ್ಧಿ ನಾನಲ್ಲ. ಅದು ನಾನೆಂಬುದು ನಾನಲ್ಲ, ಈ ದೇಹ ನಾನಲ್ಲ. ಅದು ಬಂದಾಗ ಜ್ಞಾನ ಬಂದ್ಬಿಡುತ್ತೆ, ಅಜ್ಞಾನ ಹೋಗುತ್ತೆ, ಆವಾಗ ಮುಕ್ತಿ. ಕರೆಕ್ಟ್. ಮುಂದಿನ ಪ್ರಶ್ನೆ ಸಾವಿತ್ರಿ ಅವರಿಗೆ. ನಾನು ಸಾಕ್ಷಿ ಎನ್ನುವ ಆಲೋಚನೆ ಸಹಜವಾಗಿ ಬರಲು ಸಾಧ್ಯವಿದೆಯೇ? ಹಾಗಾದ್ರೆ ಇದನ್ನು ಪಡೆಯುವುದು ಹೇಗೆ? ಸಹಜವಾಗಿ ಬರಲ್ಲ ಅದು. ಯಾಕೆಂದ್ರೆ ನಮ್ಮಲ್ಲಿ ಅಜ್ಞಾನ ತುಂಬಿಕೊಂಡ್ಬಿಟ್ಟಿರತ್ತಲ್ವಾ, ಅನೇಕ ಯೋಚನೆ, ಅದೆಲ್ಲ ವಾಸನೆಗಳು. ಹಾಗಾಗಿ ಗುರುಮುಖೇನ ನಾವು ತಿಳ್ಕೊಂಡು ಅದನ್ನು ಪಡ್ಕೋಬೇಕಾಗತ್ತೆ. ಗುರುಮುಖೇನ ಅಂದ್ರೆ ಅವ್ರಿಗೆ ವೇದಾಂತ ವಾಕ್ಯ ಮತ್ತು ಆಪ್ತ ವಾಕ್ಯಗಳು ಆ ಋಷಿಗಳು ಹೇಳಿರೋ ಅಂತದ್ದು, ಅದು ಸತ್ಯವಾದ ಆ ಮಾತು ಅವ್ರಿಗೆ ಗೊತ್ತಿರೋದು ತಿಳ್ಕೊಂಡು ಅದನ್ನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಆ ಗುರುವಿನಲ್ಲಿ ನಾವು ಆ ಶ್ರದ್ಧಾ ಭಕ್ತಿಗಳನ್ನಿಟ್ಟು, ವೇದವಾಕ್ಯದಲ್ಲೂ ನಾವು ಆ ಅರ್ಥದಲ್ಲಿ ಶ್ರದ್ಧೆ ಮತ್ತು ಭಕ್ತಿಗಳನ್ನಿಟ್ಟಾಗ ಆವಾಗ ಸತ್ಯ ದರ್ಶನ ನಮ್ಗೆ ಆಗತ್ತೆ. ಆ ವಾಕ್ಯದಲ್ಲಿರ್ತಕ್ಕಂಥ ಸತ್ಯ ಏನಿದೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಆ ತರ ನಾವು ತಿಳ್ಕೊಬಹುದು ಅಂತ. ಕರೆಕ್ಟ್. ಇವಾಗ ನೋಡಿ, ನಮ್ಗೆ ಗುರೂಜಿ ಹತ್ರ ಬರೋವರ್ಗು ಇವಾಗ ನಾನೆಂಬುದು ನಾನಲ್ಲ ಗೊತ್ತಿತ್ತಾ? ಗೊತ್ತಿಲ್ಲ. ಸಾಕ್ಷಿನೇ ಇದೆ ಅಂತ ಗೊತ್ತಿಲ್ಲ. ಸಾಕ್ಷಿ ಅಂದ್ರೆ ಇರುತ್ತೆ. ನೀನೇನ್ ಮಹಾ ಬಿಡು, ನಾನ್ ಮಾಡ್ತೀನಿ, ಹಾಗೆ ಆತರ ಎಲ್ಲ ನಡೆಯತ್ತೆ. ಒಪ್ಕೊಳಲ್ಲ. ನೀವ್ ಹೇಳಿದ್ರೆ ನಾವ್ ಒಪ್ಕೊಳ್ಳೋದೇ ಇಲ್ಲ. ನಾವೇನಾದ್ರೂ ಮಾಡಿ ಅದ್ ನಮ್ಗೆ ನಿಜ ಅಂತ ಗೊತ್ತಾದ್ರೆ ನಾವು ಏನ್ ಮಾಡಿದ್ರು ಒಪ್ಕೊಳಲ್ಲ. ಅಂತವೆಲ್ಲ ಇರತ್ತೆ ನಮ್ಗೆ. ಈ ಗುರೂಜಿಯವರು ಇದರಿಂದ ನಮ್ಗೆ ಇದು ಅರ್ಥ ಆಗ್ತಾ ಇದೆ. ಸಾಕ್ಷಿ ಅನ್ನೋದು ಅರ್ಥ ಆಗಿ, ಸಾಕ್ಷಿ ಮುಖಾಂತರ ನಾವು ಇದನ್ನ ತಿಳ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಚೆನ್ನಾಗಿ ಅದ್ ನಿಂತ್ಕೊಳತ್ತೆ.
ಸಾಕ್ಷಿಯಲ್ಲಿ ನಿಂತ್ಕೊಂಡಾಗ ನಮ್ಗೆ ಏನಾಗತ್ತೆ, ಅಲ್ಟಿಮೇಟ್ ಸಾಕ್ಷಿ ಅಂತ ಹೇಳ್ಬಿಟ್ಟು ಇವೆಲ್ಲ ಸಾಕ್ಷಿಯಾಗಿ ನಮ್ಗೆ ನೀವು ಮಿಥ್ಯ ಅಲ್ವಾ? ಮಿಥ್ಯದ ಜೊತೆಗೆ ನಾವು ಇದೀವಿ. ಅಂದ್ರೆ ಮಿಥ್ಯ ಜೊತೆಗೆ ಇದ್ರೂನು ಈ ಸತ್ಯವನ್ನ ತಿಳ್ಕೊಂಡಾಗ ಅದ ಮಿಥ್ಯ ನಮ್ಗೆ ಏನು ಮಾಡಲ್ಲ ಅನ್ನೋದು. ಸಾಕ್ಷಿ ಜೊತೆಗಿರೋದು ಅಂದ್ರೇನು? ಸಾಕ್ಷಿ ಜೊತೆಗಲ್ಲ ಮೇಡಮ್, ಸಾಕ್ಷಿ ನಾವೇ ಅಂತ, ಅದು ನಾವೇ ಭಗವಂತನ ಗುಣಲಕ್ಷಣಗಳಾದ ಆ ಲಕ್ಷಣ ನಮ್ಗಿದೆಯಲ್ವಾ, ಅದು ಭಗವಂತನಿಗೂ ನಮ್ಗೆ ಯಾವುದೇ ಒಂದು ಭೇದ ಇಲ್ಲ ಅಂತ. ಆ Correct. ಸಮುದ್ರ ನೀರು ಅಂತ ಹೇಳ್ಬಿಟ್ಟು ಅದರಿಂದ ದೊಡ್ಡ ಸಮುದ್ರನ ಆ ಬ್ರಹ್ಮಕ್ಕೆ ಹೋಲಿಸಿ ಹೇಳಿದ್ದಾರೆ. ಅದರಲ್ಲಿ ಬರ್ತಕ್ಕಂತ ಒಂದು ಸಣ್ಣ ಹನಿನ ಆ ಸ್ವರೂಪನ ನಮ್ಗೆ ಹೇಳಿದ್ದಾರೆ ಆ ಸಾಕ್ಷಿಗೆ. ಹಾಗಾಗಿ ಅದರಲ್ಲಿ ಇರ್ತಕ್ಕಂತ ನೀರು ಇದು ನೀರು ಎರಡೂ ಒಂದೇ. ಹಾಗಾಗಿ ಭಗವಂತ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಸ್ವರೂಪ ಜ್ಞಾನದಲ್ಲಿ ನಾವು ಒಂದೇ. ಮತ್ತೆ ಬೇರೆ ಇದರಲ್ಲಿ ಭಗವಂತ ಬೇರೆ ಅಂತ ಹೇಳಿದ್ದಾರೆ. ಕರೆಕ್ಟ್. ಇವಾಗ ವ್ಯಾವಹಾರಿಕ ಜಗತ್ತಿನಲ್ಲಿ ಆಕಾರದಲ್ಲಿ ಅದರಲ್ಲಿ ಭಗವಂತ ಬೇರೆ ಅಂತ, ಅದು ಒಂದು ಸ್ವರೂಪ ಒಂದಕ್ಕೊಂದಕ್ಕೆ ಲಕ್ಷಣ ಮಾತ್ರ. ಕರೆಕ್ಟ್. ಅದಕ್ಕೆ ಒಂದಕ್ಕೊಂದಕ್ಕೆ ನಾವು ತಾಳೆ ಹಾಕಕ್ಕಾಗಲ್ಲ. ಈಶ್ವರನ್ಗೆ ಅಪಾರವಾದ ಶಕ್ತಿ. ನಾನು ಈಶ್ವರ ಆ ರೀತಿಯಲ್ಲಿ ಒಂದಾಗಕ್ಕಾಗಲ್ಲ. ನೀವು ಹೇಳ್ದಂಗೆ ಸ್ವರೂಪದ ದೃಷ್ಟಿಯಲ್ಲಿ ನೋಡಿದಾಗ ನಾನು ಈಶ್ವರ ಒಂದೇ. ಹೇಗೆ ಈಶ್ವರನ ಉಪಾಧಿಯನ್ನು ತೆಗೆದು ಬಿಡಬೇಕು. ಈಶ್ವರನ ಉಪಾಧಿ ಏನು? ಪ್ರಪಂಚ. ಎಷ್ಟು ಎಲ್ಲವನ್ನೂ ಅವನಿಗೆ ಗೊತ್ತು, ಎಷ್ಟು ಶಕ್ತಿವಾನ್ ಅವನು. ಹೌದು, ಎಲ್ಲವನ್ನು ನಡೆಸೋವಂಥ ಶಕ್ತಿ ಇದೆ ಅವನಿಗೆ. ಅದೆಲ್ಲ ಉಪಾಧಿಗಳು. ಈಶ್ವರನ ಉಪಾಧಿಗಳನ್ನೆಲ್ಲ ತೆಗಿಬೇಕು. ನನ್ನ ಉಪಾಧಿ ಏನು? ಈ ದೇಹ, ಮನಸ್ಸು, ಬುದ್ಧಿ, ಇದೆಲ್ಲ ನನ್ನ ಉಪಾಧಿ. ಇದು ಎಲ್ಲ ತೆಗೆದು ಬಿಡಬೇಕು. ಅವಾಗ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ? ನನ್ನ ಹತ್ರ ಏನು ಉಳ್ಕೊಳ್ಳುತ್ತೆ? ಸಾಕ್ಷಿತ್ವ ಉಳ್ಕೊಳ್ಳುತ್ತೆ. ಏನು? ಅರಿವು ಉಳ್ಕೊಳ್ಳುತ್ತೆ. ಯಾವುದು? ಅರಿವೇ ಎಲ್ಲವನ್ನೂ ನೋಡ್ತಾ ಇರೋವಂಥದ್ದು. ದೇಹ, ಮನಸ್ಸು, ಬುದ್ಧಿಯನ್ನು ತಿಳ್ಕೊಳ್ತಾ ಇರುವಂಥದ್ದು ಅರಿವು. ಹಾಗಾಗಿ ಉಪಾಧಿಯನ್ನು ತೆಗೆದ್ರೆ ಬರೀ ಅರಿವು ಉಳ್ಕೊಳ್ಳುತ್ತೆ. ಅಲ್ಲಿ ಈಶ್ವರನಲ್ಲೂ ಬೇರೆ ಎಲ್ಲ ಉಪಾಧಿಗಳನ್ನ, ಈ ಜಗತ್ತನ್ನೆಲ್ಲ ತೆಗೆದು ಬಿಟ್ಟಾಗ ಅಲ್ಲಿ ಕೂಡ ಅರಿವು ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಆ ಅರಿವು ಈ ಅರಿವು ಎರಡು ಒಂದೇ, ಯಾವ ವ್ಯತ್ಯಾಸವೂ ಇಲ್ಲ. ಸರಿ. ಆಗ ಈಶ್ವರನಲ್ಲೂ ಎಲ್ಲ ತೆಗಿಬೇಕು. ಯಾಕಂದ್ರೆ ಸಮವಾಗಿ ನಾವಿಲ್ವಲ್ಲ, ಒಂದು ಲಕ್ಷಣ ಮಾತ್ರ ಇರೋದಿಕ್ಕೆ ಅದನ್ನು ತೆಗಿಬೇಕು ಅಂತ ಈಗ ಅರ್ಥ ಆಯ್ತು. ಅದನ್ನ ತೆಗೆದಾಗ ಆ ಒಂದೊಂದು ಲಕ್ಷಣ ಸಮ ಆಗತ್ತೆ. ಸ್ವರೂಪ ಲಕ್ಷಣ. ಸ್ವರೂಪ ಲಕ್ಷಣದಲ್ಲಿ ನಿಲ್ತೀವಿ. ಮೇಡಮ್, ನಾನ್ ಮೊದ್ಲು ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಿನ್ ದೇಹ ಅಲ್ಲ, ನಿನ್ ಮನಸ್ಸಲ್ಲ ಅಂದ್ರೆ, ದೇಹ ಮನಸ್ಸು ನಾನು ಅಲ್ದೆ ನಾನು ಅನ್ನೋದು ಹೇಗೆ ನನ್ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಅಂತ ತುಂಬಾ ಆರ್ಗ್ಯೂ ಮಾಡ್ತಾ ಇದ್ದೆ ನಾನು. ಕರೆಕ್ಟ್ ಅಲ್ಲ? ನೀವು ಹೇಳೋ ಹಾಗೇನೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಕತ್ಲೆ ಕೋಣೆ ಉದಾಹರಣೆ ಒಂದು ಕೊಡ್ತಾರಲ್ಲ ಗುರೂಜಿ. ಕತ್ಲೆ ಕೋಣೆನಲ್ಲಿ ನೀನ್ ಹೋದಾಗ ಮೇಜಿದ್ಯಾ ಗೊತ್ತಿಲ್ಲ, ಯಾಕಂದ್ರೆ ಕತ್ಲು, ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಕುರ್ಚಿ ಇದೆಯಾ ಗೊತ್ತಿಲ್ಲ. ನೀನಿದೀಯಾ? ಹ್ಞೂ ನಾನಿದ್ದೀನಿ ಅಂತ ಹೇಳ್ತೀನಿ. ಅಂದ್ರೆ ಹಂಗೆ ನಾನಿದ್ದೀನಿ ಅಂತ ಹೇಳ್ತೀಯಲ್ಲ, ಅದು ಸ್ಪಾಂಟೇನಿಯಸ್ ಆಗಿ ನೀ ಹೇಳ್ತೀಯಾ, ಅದು ಶುದ್ಧವಾದ ಅರಿವು. ನಾನು ಶುದ್ಧವಾದ ಅರಿವು ಅಂತ ಹೇಳ್ತಾರೆ. ಅದನ್ನು ಎಷ್ಟೋ ಜನ ಇಂಟರ್ಪ್ರಿಟ್ ಮಾಡುವಾಗ, ಅಲ್ಲ ಅದು ನಾನು ದೇಹವಾಗಿ ಇದ್ದಿದ್ರಿಂದ ಅದನ್ನು ಹೇಳಕ್ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ನೀನು ದೇಹ ಇದ್ದಿದ್ರಿಂದ ಹೇಳಕ್ಕೆ, ಕಮ್ಯುನಿಕೇಟ್ ಮಾಡಕ್ ಸಾಧ್ಯ ಆಗಿರ್ಬೋದು. ಅಂದ್ರೆ ಬಾಯಿಯ ಮೂಲಕ ನೀನು ಕಮ್ಯುನಿಕೇಟ್ ಮಾಡ್ತೀಯ, ಅಫ್ಕೋರ್ಸ್. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮೇಜಿದ್ಯಾ ಅಂತ ಕೇಳಿದಾಗ ನೀವು ಯೋಚನೆ ಮಾಡಬೇಕು. ನಿಮಗೆ ಮೇಜು ನಿಮಗೆ ಕಾಣಬೇಕು, ಅಂದ್ರೆ ನಮ್ಮ ದೃಷ್ಟಿಗೆ ಗೋಚರವಾಗಬೇಕು. ಅಲ್ಲಿದ್ರೆ ದೃಷ್ಟಿಗೆ ಗೋಚರವಾದ್ರೆ ನಾನು ಇದೆ ಅಂತ ಹೇಳ್ತೀನಿ. ಇಲ್ಲದೆ ಹೋದ್ರೆ ನನಗೆ ಹೇಳಕ್ಕಾಗಲ್ಲ. ಇವಾಗ ಏನೋ ಒಂದು ಶಬ್ದ, ಆ ಶಬ್ದ ನಾನು ಕಿವಿಯಿಂದ ಕೇಳಿದ್ರೆ ನಾನು ಹೇಳಬಹುದು, ಹೌದು ಇಂಥ ಶಬ್ದ, ವೈಲಿನ್ ನುಡಿಸ್ತಾ ಇದ್ದಾರೆ ಅಂತ ನಾನು ಹೇಳಬಹುದು. ಅಂದ್ರೆ ಕಿವಿ ನನಗೆ ಅಗತ್ಯ ಇದೆ. ಆದರೆ ನೀನಿದೀಯಾ ಅಂತ ಹೇಳಿದ ತಕ್ಷಣ ನನಗೆ ಅಫ್ಕೋರ್ಸ್ ನಾನು ಬಾಯಿಂದ ಹೇಳಬಹುದು, ಬಟ್ ಇಮ್ಮಿಡಿಯೇಟ್ ಹೌದು ನಾನಿದ್ದೀನಿ ಅನ್ನೋದು ವಿತೌಟ್ ಎನಿ ಥಾಟ್, ಏನು ಯೋಚನೆನೇ ಮಾಡ್ಬೇಕಾಗಿಲ್ಲ, ಥಟ್ ಅಂತ ಹೇಳ್ಬಿಡ್ತೀವಿ ನಾವು. ನಾನಿದ್ದೀನಿ ಅಂತ. ಅದಕ್ಕೆ ಬೇಕಾಗಿಲ್ಲ. ಕಣ್ಣಿಂದ ನೋಡ್ಬಿಟ್ಟು ನಾನು ಹಿಂಗಿಂಗ್ ನೋಡ್ಕೊಂಡು ನಾನಿದ್ದೀನ ಅಂತ, ಅಥವಾ ಹೀಗೆ ಮುಟ್ ನೋಡ್ಕೊಂಡೋ ಇನ್ನೇನೋ ಕೇಳಿಸ್ಕೊಂಡೋ ನಾನು ಮಾಡ್ಬೇಕಾಗಿಲ್ಲ. ಇಂದ್ರಿಯಗಳ ಸಹಾಯ ಅದಕ್ಕೆ ಬೇಕಾಗಿಲ್ಲ. ನಾನು ಇದ್ದೀನಿ ಅಂತ ಹೇಳೋದಕ್ಕೆ ಬಾಯಿಯ ಮೂಲಕ ಹೇಳಬಹುದು,
ಎಕ್ಸ್ಪ್ರೆಷನ್ ಭಾಳ ಇನ್ನ ಉಪಯೋಗಿಸ್ಕೋಬಹುದು. ನೀನ್ ಎಕ್ಸ್ಪ್ರೆಸ್ಸೇ ಮಾಡ್ದೇನೆ ನೀನಿದೀಯಾ ಅಂತ ಕೇಳ್ಬಿಟ್ಟು ನೀನ್ ಸುಮ್ಮನೆ ಇದ್ರೂ ಕೂಡ ನಿನ್ಗೆ ನಾನಿದೀನಿ ಅನ್ನೋದು ಯಾವಾಗ್ಲೂ ಗೊತ್ತು ಅಲ್ವಾ. ನಮಗೆ ಬೆಳಗ್ಗೆ ನಿದ್ದೆಯಿಂದ ಕಣ್ಣು ಬಿಟ್ಟ ತಕ್ಷಣನೇ ನಾನಿದೀನಿ ಅನ್ನೋದು ಬಂದ್ಬಿಡುತ್ತಲ್ಲಿ. ಆಮೇಲೆ ನಾನು ಪದ್ಮ, ನಾನು ಕಾತ್ಯಾಯಿನಿ ಅನ್ನೋದು ಆಮೇಲೆ ಬರುತ್ತೆ. ಬಟ್ ವೆರಿ ಫ್ಯೂ ಸೆಕೆಂಡ್ಸ್ ಅಂತರ ಇರುತ್ತೆ, ಹಾಗಾಗಿ ನಮ್ಗೆ ಅದನ್ನ ಐಡೆಂಟಿಫೈ ಮಾಡಕ್ ಗೊತ್ತಾಗಲ್ಲ. ಬಟ್ ಕಣ್ಣು ಬಿಟ್ಟ ತಕ್ಷಣ ಇನ್ನು ಯಾವ ಆಲೋಚನೆಗಳು ಬಂದಿಲ್ಲದೆ ಇರುವಾಗ ಫಸ್ಟ್ ಬರೋದು ನಾನಿದ್ದೀನಿ ಅಂತ ನನ್ನ ಅಸ್ತಿತ್ವದ ಅರಿವು ಅದು ಬರುತ್ತೆ. ಅದಕ್ಕೆ ಯಾವುದರ ಸಹಾಯವೂ ಬೇಕಿಲ್ಲ. ಹಾಗಾಗಿ ಅದು ಅಪರೋಕ್ಷ ಅನುಭವ ಅಂತ ಹೇಳ್ತಾರೆ, ಅಪರೋಕ್ಷ ಅನುಭೂತಿ ಅಂತ ಹೇಳ್ತಾರೆ. ಹೇಳಿ, ನೀವು ಮುಂದೆ ಹೇಳ್ತಾ ಇದ್ದಿದ್ದು ಆಮೇಲೆ ಏನಾಯ್ತು? ಹಾಗೆ ತುಂಬಾ ಆರ್ಗ್ಯೂ ಮಾಡ್ತಾ ಇದ್ದೆ. ಆಮೇಲೆ ಭಗವದ್ಗೀತೆಯಲ್ಲಿ 6 ಚಾಪ್ಟರ್ಸ್ ವರೆಗೂ ನಾನು ಹೀಗೆ ಆರ್ಗ್ಯೂ ಮಾಡ್ತಾನೆ ಇದ್ದೆ. 7th ಚಾಪ್ಟರ್ ಬಂದಾಗ ಪರ ಪ್ರಕೃತಿ ಮತ್ತೆ ಅಪರ ಪ್ರಕೃತಿ ಎರಡು ಶ್ಲೋಕಗಳ ಇಂದ ನನ್ಗೆ ಅವಾಗ ಅರ್ಥ ಆಯ್ತು. ಮತ್ತೆ ಅವಾಗ ಪೂರ್ತಿ ಸಮಾಧಾನನೂ ಆಯ್ತು. ಹೀಗೆ ಯಾವ್ದೋ ಪರ ಪ್ರಕೃತಿ ಅದು ನಾನು, ಅಪರ ಪ್ರಕೃತಿ ಮೂಲಕ ಎಲ್ಲ ಪ್ರಪಂಚವನ್ನ ನೋಡೋದು, ಅನುಭವ ಮಾಡೋದು ಅನ್ನೋದು ಅಲ್ಲಿ 7th ಚಾಪ್ಟರ್ ಬರೋವರೆಗೂ ನಾನು ತುಂಬಾ ಆರ್ಗ್ಯೂ ಮಾಡ್ತಾ ಇದ್ದೆ. ಅದನ್ನ ಈ ಸಂದರ್ಭದಲ್ಲಿ ಹೇಳೋಣ ಅಂತ. ಕರೆಕ್ಟ್ ಕರೆಕ್ಟ್. ಅದು ಸುಲಭ ಇಲ್ಲ. ಅದು ಯಾಕೆಂದ್ರೆ ನಮ್ಗೆ ಅದು ಅಷ್ಟು ರಕ್ತಗತವಾಗ್ಬಿಟ್ಟಿರುತ್ತೆ. ನಾನು ಅಂತಂದ್ರೆ ಈ ದೇಹ ಅಂತನ್ನೋದು ಅಷ್ಟು ಬಲವಾದ ಒಂದು ಬಿಗಿ ಬಂಧನ. ಅದು ಅದರಿಂದ ಕಳಚ್ಕೊಳ್ಳೋದಕ್ಕೆ ಇಟ್ಸ್ ನಾಟ್ ಈಸಿ, ಬಟ್ ಸಿಂಪಲ್ ಕೂಡ. ಇಟ್ಸ್ ಅದೇನಂತ ಗೊತ್ತಿರಲ್ಲ, ಅದು ಗೊತ್ತಾಗ್ಬೇಕಷ್ಟೆ. ಅಷ್ಟೇ ಗೊತ್ತಾಗ್ಬೇಕು. ಇದನ್ನೆಲ್ಲ ಬೇರೆ ವಸ್ತುಗಳನ್ನ ನೋಡೋ ಹಾಗೇನೆ ನೋಡೋದು ಅಂದ್ರೆ ಬರೀ ಕಣ್ಣಿಂದ ನೋಡೋದು ಅಂತಲ್ಲ. ಐ ಕ್ಯಾನ್ ಫೀಲ್, ಒಟ್ಟಲ್ಲಿ ಅದು ಇದೆ ಅಂತ ತಿಳ್ಕೊಳ್ಳೋದು, ಅದು ಅರಿವಿಗೆ ಬರೋ ಹಾಗೇನೆ ಇದು ಕೂಡ ಅರಿವಿಗೆ ಬರುತ್ತಲ್ಲ. ನಮ್ಗೆ ಈ ದೇಹ ಮನಸ್ಸು ಬುದ್ಧಿನೂ ಅರಿವಿಗೆ ಬಂದೇ ಬರುತ್ತಲ್ಲ. ಅಂದ್ರೆ ಅದು ಅರಿವಿಗೆ ಬರುತ್ತೆ ಅಂತಂದ್ರೆ ಅದರಿಂದ ಸೆಪರೇಟ್ ಆಗಿದೆಯಲ್ಲ ಆ ಅರಿವಿನಿಂದ. ಅದನ್ನ ಒಂದು ಸ್ವಲ್ಪ ಅನಲೈಸ್ ಮಾಡ್ಬಿಟ್ರು ನಮ್ಗೆ ಈ ಕ್ಲಾರಿಟಿ ಬರುತ್ತೆ. ಇದನ್ನ ನಾನು ನೋಡ್ಬೇಕಾದ್ರೆ ಇದು ನನ್ನಿಂದ ಸೆಪರೇಟ್ ಆಗಿರ್ಬೇಕು. ನನ್ನಿಂದ ಸೆಪರೇಟ್ ಆಗಿದ್ರೆ ಮಾತ್ರ ನಾನು ಇದನ್ನ ನೋಡಕ್ಕಾಗುತ್ತೆ. ಹಾಗೆ ಇದನ್ನು ಕೂಡ ನಾನು ಅನುಭವಿಸಬಹುದು. ದೇಹ ಇರೋದನ್ನ ನನಗೆ ಗೊತ್ತಾಗ್ತಾ ಇದೆ, ಮನಸ್ಸಿನಲ್ಲಿ ಬರೋ ಆಲೋಚನೆಗಳು ನನ್ಗೆ ಗೊತ್ತಾಗ್ತಾ ಇದೆ ಅನ್ನೋದು ತುಂಬಾ ಕ್ಲಿಯರ್, ತುಂಬಾ ಸಿಂಪಲ್ ಅಲ್ವಾ. ಹಂಗೆ ಗೊತ್ತಾಗ್ತಾ ಇದೆ ಅಂತ ಆದ ತಕ್ಷಣನೇ ನಾನು ಅನ್ನೋ ಆ ನಿಜವಾದ ನಾನು ಇದರಿಂದ ಬೇರೆನೇ ಆಗಿದ್ದೀನಿ ಅನ್ನೊಂದು ಸುಸ್ಪಷ್ಟ. ಬಟ್ ಅದನ್ನ ತಿಳಿಸ್ಬೇಕು ನಮ್ಗೆ ಯಾರಾದ್ರೂ. ಅದು ತಿಳಿಸ್ದೇನೆ ನಮಗೆ ನಾವು ಹಂಗೆ ತಿಳ್ಕೊಳಕ್ಕೆ ಬರಲ್ಲ, ಗೊತ್ತಾಗಲ್ಲ. ಅವ್ರು ತಿಳಿಸ್ದಾಗ ಹೌದಲ್ವಾ, ಕರೆಕ್ಟ್ ಅಲ್ವಾ ಇದು, ಅಯ್ಯೋ ಎಷ್ಟು ಸತ್ಯ ಇದು, ಇದನ್ನ ನನ್ಗೆ ಗೊತ್ತಾಗ್ತಾ ಇದೆ. ದೇಹದ್ದು ಒಂದೊಂದು ಸಂವೇದನೆನೂ ನಮಗ್ ಗೊತ್ತಾಗುತ್ತೆ. ಎಲ್ಲೋ ಕಾಲ್ ಹತ್ರ ಏನೋ ಬಿಸಿ ಆದ ತಕ್ಷಣ ನಮಗ್ ಗೊತ್ತಾಗತ್ತೆ. ಅಂದ್ರೆ ಆ ಸಂವೇದನೆ ನಾನಲ್ಲ. ಯಾವುದು ನನಗೆ ಗೊತ್ತಾಗುತ್ತೋ ಅದು ನಾನಲ್ಲ ಅನ್ನೋ ಒಂದು ಕ್ಲಾರಿಟಿ ಬಂದ ತಕ್ಷಣ ನನಗಿದಕ್ಕೆ ಸಂಬಂಧವೇ ಇಲ್ಲ, ನಾನು ಫ್ರೀ ಅನ್ನೋದು ಬಂದ್ಬಿಡುತ್ತದು ಮನಸ್ಸಿಗೆ. ಅಯ್ಯೋ ಎಷ್ಟು ಫ್ರೀ ಆಗಿದ್ದೀನಿ ನಾನು, ಯಾಕಪ್ಪ ಹೀಗೆ ಒದ್ದಾಡ್ತಾ ಇದ್ದೀನಿ ಅನ್ನೋದು ಬರುತ್ತದು. ಅದ್ರ ಮತ್ತೆ ಅಂಟ್ಕೋತೀವಿ, ಇಲ್ಲ ಅಂತಲ್ಲ. ಬಟ್ ಈವನ್ ದೆನ್ ಅದನ್ನ ತಿಳಿತಾ ಎಷ್ಟೋ ಒತ್ತಡ ಕಡಿಮೆ ಹಾಕೊಂಡು ಬರುತ್ತೆ. ಸಂಧ್ಯಾ ಏನೋ ಹೇಳ್ಬೇಕಾ? ಅದು ಇನ್ನೊಂದು ಈಗ ಆಯ್ತು. ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ತಿಳ್ಕೊಂಡು ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಅಂತ ತಿಳ್ಕೊಂಡಾಗ ಅಲ್ಲಿಗೆ ಪರಬ್ರಹ್ಮನೇ ನಾನು ಅಂದಾಗ ಒಂದು ಏನಾಗ್ತಿದೆ, ಈಗ ಈ ಪರಬ್ರಹ್ಮನೇ ನಾನು ಅನ್ನೋ ವಿಷಯಕ್ಕೆ ಈ ನಾರಾಯಣ ಈ ಎಂತದದು ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷರದಲ್ಲಿ ಪ್ರಹ್ಲಾದನ ಕಥೆಯಲ್ಲಿ ನಾನೇ ನಾರಾಯಣ, ನಾನೇ ಭಗವಂತ, ನೀನು ಬೇರೆ ದೇವ್ರಿಲ್ಲ, ನನ್ನನ್ನೇ ಪೂಜಿಸು ಅಂತ ನಿಂತ್ಕೋತಾನಲ್ಲ. ಆಗ ಪ್ರಹ್ಲಾದ ಹೇಳ್ತಾನೆ ನೀನಲ್ಲ, ಅದು ಭಗವಂತ ಬೇರೆ ಇದಾನೆ ಅಂತ. ಅಲ್ಲಿಗೆ ನಾವುನು ದೇವ್ರು ನಾವು ಅಂತ ಹೇಳ್ಕೊಳ್ಳೋದು, ದೈವ ನಾನು ಅಂತ ಅಲ್ಲ, ಹಾಗಲ್ಲ ಇಲ್ಲ ಅಂತ ಗೊತ್ತಾಯ್ತು. ಕರೆಕ್ಟ್. ಈಗ ಅವನು ಹೇಳಿದ ರೀತಿನೇ ಬೇರೆ, ನಾವು ಹೇಳೋ ರೀತಿನೇ ಬೇರೆ. ಇವಾಗ ನಾವು ಹೇಳೋವಾಗ ಏನ್ ಗೊತ್ತಾ, ನಾನೇ ಭಗವಂತ ಅಂತ ಹೇಳಿದಾಗ ಕಾತ್ಯಾಯಿನಿ ಭಗವಂತ ಅಂತಲ್ಲ ಅಂತ ತಿಳ್ಕೊಬೇಕು. ಕಾತ್ಯಾಯಿನಿ ಯಾರು? ಸಾಮಾನ್ಯವಾಗಿ ಕಾತ್ಯಾಯಿನಿ ಅಂದ್ರೆ ದೇಹ ಮನಸ್ಸು ಬುದ್ಧಿ, ಮೊದಲನೇ ಅಂಡರ್ಸ್ಟ್ಯಾಂಡಿಂಗ್ ಇರೋದು. ಆ ಕಾತ್ಯಾಯಿನಿ ಭಗವಂತ ಅಲ್ಲ. ಕಾತ್ಯಾಯಿನಿಯನ್ನು ಅರಿತಾ ಇರುವಂಥ ನಾನು ಏನಿದೆ ಅದು ಭಗವಂತ. ನಾನು ಭಗವಂತ ಅಂತ ನಾನು ಹೇಳೋವಾಗ ಅದನ್ನು ಉದ್ದೇಶಿಸಿ ಹೇಳ್ತೀನಿಯೇ ಹೊರತು ಇದು ಭಗವಂತ ಅಂತ ಹೇಳಲ್ಲ.
ಈಗ ಹಿರಣ್ಯಕಶ್ಯಪು ಹೇಳಿದ್ದು ನಾನೇ ಭಗವಂತ ಅಂತ ಹೇಳಿದಾಗ ಹಿರಣ್ಯಕಶ್ಯಪುವೇ ಭಗವಂತ ಅಂತ ಅವನು ಹೇಳ್ಕೊಂಡಿದ್ದು. ಅದಕ್ಕೆ ಪ್ರಹ್ಲಾದ ಹೇಳಿದ್ದು ನೀನು ಭಗವಂತ ಅಲ್ಲ ಅಂತ. ಸೊ ನಾವು ಇವಾಗ ಹೇಳೋವಾಗ್ಲೂ ನಾವು ಅದನ್ನ ಚೆನ್ನಾಗಿ ವಿತ್ ಕ್ಲಾರಿಟಿ ಹೇಳ್ಕೋಬೇಕು. ಇವಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರಲ್ಲಿ ಈಗ ಅದೇ ನಾವು ಮೊನ್ನೆ ಇದನ್ನೆಲ್ಲ ಕ್ಲಾಸ್ ನೀವು ಕೇಳಿದ್ದಿದ್ರೆ ನಮ್ದು ಮಹಾವಾಕ್ಯಗಳದ್ದು ಬಗ್ಗೆ ಪ್ಯಾನೆಲ್ ಡಿಸ್ಕಷನ್ ಎಲ್ಲ ಇತ್ತು. ಈಗ ನೋಡಿ, ನೀವು ಕನಕದಾಸರದ್ದು ಪ್ರಸಂಗ ಬರುತ್ತೆ. ಕನಕದಾಸರಿಗೆ ಫಸ್ಟ್ ಏನೋ ಬಾಳೆಹಣ್ಣಿನ ಪ್ರಸಂಗ ಬೇಡ, ಇನ್ನೊಂದು ಯಾರು ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅಂತ ಚರ್ಚೆ ಬರುತ್ತೆ. ಗುರುಗಳು ಕನಕದಾಸರನ್ನ ಕೇಳ್ತಾರೆ, ಸ್ವರ್ಗಕ್ಕೆ ಯಾರು ಹೋಗ್ತಾರಪ್ಪ ಅಂತ. ಅದಕ್ಕೆ ಅವರು ಸುಮ್ಮನೆ ನಿಂತಿರ್ತಾರೆ ಫಸ್ಟು. ಆಮೇಲೆ ಈ ಇನ್ನೊಬ್ಬ ಶಿಷ್ಯನ ಯಾರೋ ಹೇಳ್ತಾರೆ, ನೀವು ಗುರುಗಳೇ ಹೋಗೋದು, ನೀವೇ ಗುರುಗಳು ಹೋಗೋದು ಅಂತ ಗುರುಗಳಿಗೆ ಹೇಳ್ತಾರೆ ಯಾರೋ ಶಿಷ್ಯ. ಆವಾಗ ಗುರುಗಳು ಕನಕದಾಸರನ್ನ ಕೇಳ್ತಾನೆ, ಏನಪ್ಪಾ ನಾನು ಸ್ವರ್ಗಕ್ಕೆ ಹೋಗ್ತೀನಾ ಅಂತ. ಅಂದ್ರೆ ಗುರು ಸ್ವರ್ಗಕ್ಕೆ ಹೋಗ್ತಾನ ಅಂತ ಕೇಳ್ತಾರೆ. ಏನು ಇವರು ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾರೆ ಕನಕದಾಸರು. ಆಮೇಲೆ ಯಾರು ಹಾಗಾದ್ರೆ ಹೋಗ್ತಾರೆ, ನಾನು ಹೋದ್ರೆ ಹೋಗ್ತೀನಿ ಅಂತಾರೆ. ಎಲ್ರಿಗೂ ಸಖತ್ ಸಿಟ್ಟು ಬಂದ್ಬಿಡುತ್ತೆ ಬೇರೆ ಶಿಷ್ಯರಿಗೆಲ್ಲ. ಓಹೋ, ಗುರುಗಳು ಸ್ವರ್ಗಕ್ಕೆ ಹೋಗಲ್ವಂತೆ, ಇವನ್ ಹೋಗ್ತಾನಂತೆ ಕನಕದಾಸ. ಏನ್ ಗುರುಗಳೇ ಎಂಥ ಉದ್ದಟತನ ನೋಡಿ, ಇವನ್ ಮೆಚ್ತಾ ಇದ್ರಲ್ಲ ನೀವು ನಿಮ್ ಶಿಷ್ಯನ, ಹೆಂಗ್ ಹೇಳ್ತಾನೆ ನೋಡಿ, ನೀವ್ ಹೋಗಲ್ವಂತೆ ಅವನ್ ಹೋಗ್ತಾನಂತೆ, ದೊಡ್ಡ ಮನುಷ್ಯ ಅಂತ ಎಲ್ಲ ಬೈತಾರೆ. ಸ್ವಲ್ಪ ಇರ್ರಪ್ಪ, ಏನಪ್ಪ ಕನಕ ಏನ್ ಹೇಳ್ತಾ ಇದೀಯ ನೀನು, ಸ್ವಲ್ಪ ವಿವರಿಸು ಅಂದ್ರೆ ಅವಾಗ ಕನಕ ಹೇಳ್ತಾನೆ, ನಾನು ಹೋದರೆ ಹೋದೇನು ಅಂತಂದ್ರೆ ಈ ನಾನು ಅನ್ನೋ ಅಹಂಕಾರ ಏನದು, ನಾನ್ ದೇಹ ಮನಸ್ಸು ಬುದ್ಧಿ ಅನ್ನೋ ಅಹಂಕಾರ, ನಾನು ಕನಕದಾಸ ಅನ್ನೋ ಅಹಂಕಾರ, ಅದು ಹೋಗ್ಬೇಕು, ಅದು ಹೊರಟು ಹೋಗ್ಬೇಕು, ನಾಶ ಆಗ್ಬೇಕು. ಅದು ಹೋದರೆ ಆವಾಗ ನಾನು ಹೋಗ್ತೀನಿ. ನಾನ್ ಯಾರು, ಅದು ಶುದ್ಧವಾದ ಅರಿವು. ಅದು ಸ್ವರ್ಗದಲ್ಲೇ ಇರುವಂಥದ್ದೇ, ಹೋಗ್ಬೇಕಾಗೂ ಇಲ್ಲ ಅದು. ಹಾಗೆ ನೋಡಕ್ ಹೋದ್ರೆ ಅದು ವೈಕುಂಠದಲ್ಲೇ ಇರುವಂಥದ್ದು ಅಲ್ವಾ, ಎಲ್ಲೆಲ್ಲೂ ಇರುವಂಥದ್ದು. ಈ ನಾನು ಹೋದರೆ ಹೋದೇನು ಅಂದ್ರೆ ಇವರೆಲ್ಲ ತಿಳ್ಕೊಂಡಿದ್ದು ಇವನ್ ಹೋಗ್ತಾನಂತ, ಇವನ್ ಹೋದ್ರು ಹೋಗ್ಬೋದಂತೆ ಒಂದ್ ವೇಳೆ ಅಂತ. ಅವನ್ ಹೇಳ್ತಾ ಇರೋದು ಈ ನಾನು ಅನ್ನೋದು ಹೊರಟು ಹೋಗ್ಬಿಟ್ರೆ, ನಾಶ ಆಗ್ಬಿಟ್ರೆ ನಾನು ಹೋಗ್ತೀನಿ ಅಂತ. ಹಾಗಾಗಿ ಹಿರಣ್ಯಕಶ್ಯಪು ಹೇಳಿದ್ದು ಹಿರಣ್ಯಕಶ್ಯಪುವೇ ಭಗವಂತ ಅಂತ. ಇಲ್ಲಿ ನಮಗೆ ನಾವು ತಿಳ್ಕೊಳ್ಬೇಕಾಗಿರೋದು ಸಂಧ್ಯಾ ಭಗವಂತನಲ್ಲ, ಸಂಧ್ಯಳನ್ನ ನೋಡ್ತಾ ಇರೋ ಅರಿವು ಭಗವಂತ. ಕಾತ್ಯಾಯಿನಿ ಭಗವಂತ ಅಲ್ಲ, ಕಾತ್ಯಾಯಿನಿಯನ್ನ ನೋಡ್ತಾ ಇರುವಂತ ಅರಿವು ಭಗವಂತ. ನಿಮಗೆ ಒಂದು ಸರ್ತಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಬಂದ್ರೆ ಅವಾಗ ಎಲ್ಲರೂ ಬ್ರಹ್ಮಸ್ವರೂಪವೇ ಅನ್ನೋ ಜ್ಞಾನವೂ ಕೂಡ ಬರ್ಬೇಕು. ಯಾಕೆ ಅಂದ್ರೆ ನೀವು ಯಾರು, ನೀವು ಸಂಧ್ಯಾ ಅಲ್ಲ, ನೀವು ಅರಿವು. ಅದೇ ರೀತಿ ಬೇರೆಯವರೆಲ್ಲ ಯಾರು, ಬೇರೆಯವರೆಲ್ಲರೂ ಅವರವ್ರ ದೇಹ ಅಲ್ಲ, ಅವರು ಎಲ್ಲ ಪರಮಾತ್ಮನೆ. ಹಾಗಾಗಿ ನಿಮಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಕ್ಲಾರಿಟಿ ಸರಿಯಾಗಿ ಬಂದ್ರೆ ಅವಾಗ ಸಾವಿತ್ರಿನೂ ಪರಬ್ರಹ್ಮನೆ, ಕಾತ್ಯಾಯಿನಿನೂ ಪರಬ್ರಹ್ಮನೆ. ಯಾಕೆ ಅಂದ್ರೆ ಕಾತ್ಯಾಯಿನಿ ಪರಬ್ರಹ್ಮನೆ ಅಂದ್ರೆ ಏನು, ಅಲ್ಲಿ ಕಾತ್ಯಾಯಿನಿ ಏನೋ ದೇಹ ಮನಸ್ಸು ಬುದ್ಧಿ ಅಲ್ಲ, ಕಾತ್ಯಾಯಿನಿಯಲ್ಲಿ ಇರುವಂತಹ ಅರಿವು ಏನಿದೆ ಅದು ಪರಬ್ರಹ್ಮ. ಎಲ್ಲರೂ ಬ್ರಹ್ಮಸ್ವರೂಪವೇ ಅನ್ನುವಂತಹ ಅರಿವು ಬರಬೇಕು. ಹಾಗಾಗಿ ಹಿರಣ್ಯಕಶ್ಯಪು ಹೇಳೋದಕ್ಕೂ ಪ್ರಹ್ಲಾದ ಹೇಳೋದಕ್ಕೂ ಅದೇ ವ್ಯತ್ಯಾಸ. ಮತ್ತೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಅಂತ ಏನ್ ಹೇಳ್ತಾ ಇದ್ದೀನಿ, ಈ ನಾನು ಹೋಗ್ಬೇಕು. ನಾನೆಂಬುದು ನಾನಲ್ಲ. ನಾನು ಅಂತ ದಿನನಿತ್ಯ ನಾನು ಬಳಸ್ತಾ ಇರುವಂತಹ ವ್ಯಾವಹಾರಿಕ ನಾನಲ್ಲ. ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವ ನಾನೇ ಅಂದ್ರೆ ಅರಿವು ನಾನು. ಯಾವ ಅರಿವು ಈ ದೇಹ ಮನಸ್ಸು ಬುದ್ಧಿಯನ್ನ ನೋಡ್ತಾ ಇದೆಯೋ ಸಾಕ್ಷಿಯಾಗಿ, ಆ ಸಾಕ್ಷಿಯಾದ ಅರಿವು ಅದು ನಾನು, ನಿಜವಾದ ನಾನು, ಅದೇ ಶಿವ ಅಂತ ಬರುತ್ತೆ. ಮುಂದಿನ ಪ್ರಶ್ನೆ ಸವಿಯವರಿಗೆ. ಸಾಕ್ಷಿ ಇಡೀ ಪ್ರಪಂಚದಲ್ಲಿ ನಡೆಯುವ ವಿದ್ಯಮಾನಗಳ ಅರಿವು ಆಗುತ್ತದೆಯೇ ಸಾಕ್ಷಿಗೆ? ಆಕ್ಚುಲಿ ಇಂಟ್ಯೂಷನ್ ಇಂದ ಗೊತ್ತಾಗ್ಬೇಕು ಎಲ್ಲ, ಬಿಕಾಸ್
ಸರ್ವಾಂತರ್ಯಾಮಿ. ಬಟ್ ಏನು ಅದನ್ನ ಅದೇ ಅದ್ರದ್ದು ದೊಡ್ಡ ಆಂಬಿಷನ್ ಏನಲ್ಲ ಅಂತ. ಅಲ್ಲ, ಹಾಗಲ್ಲ. ಇವಾಗ ಇದಕ್ಕೇನ್ ಗೊತ್ತಾಗುತ್ತೆ ಸಾಕ್ಷಿಗೆ? ಆಕ್ಚುಲಿ ಇಲ್ಲಿ ಹೇಳಿರೋದು ಗೊತ್ತಾಗಲ್ಲ ಅಂತ ಹೇಳಿದಾರೆ ಮ್ಯಾಮ್. ಅದೇ ಇವಾಗ ನೀವು ಹೇಳಿ. ಇವಾಗ ಸಾಕ್ಷಿಗೆ ಇಡೀ ಪ್ರಪಂಚದಲ್ಲಿ ನಡೆಯೋ ವಿದ್ಯಮಾನಗಳ ಅರಿವು ಆಗುತ್ತದೆಯೇ? ನನಗನ್ಸುತ್ತೆ ಈಗ ಸಾಕ್ಷಿ ದೇವ್ರು ಅಂದ್ರೆ ದೇವ್ರಿಗೆಲ್ಲ ಗೊತ್ತಾಗುತ್ತೆ ಅಂತ. ಇಲ್ಲ, ಇವಾಗ ಅದೇ ನೋಡಿ. ಈಗೇನಪ್ಪ, ಇವಾಗ ಸಾಕ್ಷಿ ಅಂತ ನಾವು ಫಸ್ಟ್ ಏನು ಕರಿತಾ ಇದ್ದೀವಿ? ಪ್ರತಿಯೊಂದು ದೇಹಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕ್ಷಿನ ನೋಟಿಸ್ ಮಾಡ್ತಾ ಇದ್ದೀವಿ ಅಲ್ವಾ? ಈಗ ನಾನು ನನ್ನ ದೇಹ, ಮನಸ್ಸು, ಬುದ್ಧಿಯನ್ನ ಅರಿತಾ ಇರೋವಂಥದಕ್ಕೆ ಸಾಕ್ಷಿ ಅಂತ ಕರಿತೀನಿ. ಆಯ್ತಾ? ಆ ಸಾಕ್ಷಿಗೆ ನನ್ನ ದೇಹ, ಮನಸ್ಸು, ಬುದ್ಧಿಗಳ ಚಟುವಟಿಕೆಗಳು ಗೊತ್ತಾಗುತ್ತೆ. ಈಗ ನಿಮ್ಮ ದೇಹದ ಚಟುವಟಿಕೆಗಳು ನನ್ನ ದೇಹದ ಚಟುವಟಿಕೆಗಳನ್ನು ಅರಿತಾ ಇರೋ ಸಾಕ್ಷಿಗೆ ಗೊತ್ತಾಗಲ್ಲ. ನಿಮ್ಮ ದೇಹ, ಮನಸ್ಸು, ಬುದ್ಧಿಗಳ ಚಟುವಟಿಕೆಗಳನ್ನ ನಿಮ್ಮ ದೇಹ, ಮನಸ್ಸು, ಬುದ್ಧಿಗಳಲ್ಲಿ ಇರುವಂಥ ಅರಿವು ತಿಳ್ಕೊಳ್ಳುತ್ತೆ. ಆಯ್ತಾ? ಇದು ಹೇಗೆ ಅಂತಂದ್ರೆ, ಎಲ್ಲ ಇಂಡಿವಿಜುವಲ್ 3-4 ಲೋಟಗಳಿಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ. ಈಗ ಸೂರ್ಯ ಇದ್ದಾನೆ. ಈಗ ಇದರಲ್ಲಿ ನೀವು ಅವಾಗಲೇ ಹೇಳಿದ್ರಿ, ಇದ್ರೊಳಗಡೆ ಖಾಲಿ ಜಾಗ ಇರುತ್ತಲ್ಲ, ಇಲ್ಲಿರೋದು ಸಾಕ್ಷಿ ಅಂತ ಹೇಳಿದ್ರಿ. ಒಂದೊಂದು ಗ್ಲಾಸ್ ಅಲ್ಲೂ ಸಾಕ್ಷಿ ಅಲ್ವಾ? ಒಂದೊಂದು ಗ್ಲಾಸ್ ಅಲ್ಲೂ ಇರೋ ಖಾಲಿ ಜಾಗದಲ್ಲಿರೋದು ಏನಿದೆ, ಬೆಳಕು ಅಥವಾ ಸ್ಪೇಸು, ಅದು ಸಾಕ್ಷಿ. ಆ ಸಾಕ್ಷಿ ಪ್ರತಿಫಲನ ಆ ನೀರಿನ ಮೇಲೆ ಬಿದ್ದಿರುತ್ತೆ, ಅದು ಚಿದಾಭಾಸ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಸಾಕ್ಷಿ ಆ ಒಂದು ಕಂಟೈನರ್ನಲ್ಲಿ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳುತ್ತೆ. ಆ ಸಾಕ್ಷಿ ಅದರಲ್ಲಿ ತಿಳ್ಕೊಳ್ಳುತ್ತೆ. ಇನ್ನೊಂದು ಗ್ಲಾಸಲ್ಲಿರೋ ಸಾಕ್ಷಿ ಅದ್ರಲ್ಲಿ ತಿಳ್ಕೊಳ್ಳುತ್ತೆ. ಇನ್ನೊಂದು ಗ್ಲಾಸಲ್ಲಿರೋ ಸಾಕ್ಷಿ ಅದನ್ನು ತಿಳ್ಕೊಳ್ಳುತ್ತೆ. ಇದು ಆಯಾ ಸಾಕ್ಷಿಗಳ ವಿದ್ಯಮಾನ. ಇವಾಗ ನೀವು ಹೇಳ್ತಾ ಇದ್ದೀರಿ ಸಾಕ್ಷಿಗೆ ಎಲ್ಲಾನು ಗೊತ್ತಾಗಬೇಕು ಅಂತ. ಈಗ ನಾವು ಆಗಲೇ ಈಶ್ವರ ಮತ್ತು ನಾನು ನಮ್ಮಿಬ್ಬರದ್ದು ಕಲ್ಪನೆ ಮಾಡ್ಕೊಂಡ್ವಿ. ಈಶ್ವರ ಅಂದ್ರೇನು? ಅವನು ಇಡೀ ಪ್ರಪಂಚವನ್ನ ತಿಳಿಯೋ ಅಂಥವನು. ಈಶ್ವರನ ಉಪಾಧಿಯನ್ನು ತೆಗೆದ್ರೆ, ನನ್ನ ಉಪಾಧಿಯನ್ನು, ದೇಹ, ಮನಸ್ಸು, ಬುದ್ಧಿಗಳ ಉಪಾಧಿಯನ್ನು ತೆಗೆದ್ರೆ ಆವಾಗ ನಾನು ಈಶ್ವರ ಒಂದೇ. ಇಲ್ಲದೆ ಹೋದ್ರೆ ಈಶ್ವರ ಸರ್ವಾಂತರ್ಯಾಮಿ, ಎಲ್ಲವನ್ನ ತಿಳಿಯುವಂಥವನು. ಈ ದೇಹ, ಮನಸ್ಸು, ಬುದ್ಧಿಯನ್ನು ತಿಳಿಯುವಂತಹ ಸಾಕ್ಷಿ ಇದಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಉಪಾಧಿಯನ್ನ ಇಟ್ಟುಕೊಂಡು ನಾವಿಬ್ರು ಒಂದೇ ಆಗಕ್ಕಲ್ಲ. ಹಾಗಾಗಿ ಈ ದೇಹದ ಸಾಕ್ಷಿಗೆ ಬೇರೆ ದೇಹದ ಅರಿವು ಬರೋದಿಲ್ಲ. ಉಪಾಧಿಗಳನ್ನ ತೆಗೆದ್ರೆ, ಅದರದ್ದು ಉಪಾಧಿಯನ್ನು ತೆಗೆದ್ರೆ ಅದೆರಡು ಒಂದು. ಉಪಾಧಿಯನ್ನ ತೆಗೆದಾಗ ಇರುವಂಥ ಪರಬ್ರಹ್ಮ ಸ್ವರೂಪಕ್ಕೆ ತಿಳಿಯೋದಕ್ಕೆ ಏನೂ ಇಲ್ಲ. ಯಾಕೆ ಅಂತಂದ್ರೆ ಆ ಪರಬ್ರಹ್ಮ ಸ್ವರೂಪದಲ್ಲಿ ಈ ಜಗತ್ತು ಅನ್ನೋದು ಇಲ್ಲ, ಈ ಮನುಷ್ಯ ಅನ್ನೋದು ಇಲ್ಲ. ಯಾಕೆಂದ್ರೆ ಇದು ಇರೋದು ಅದು ಮಾತ್ರವೇ. ಈಗ ನೀರಿನ ದೃಷ್ಟಿಯನ್ನು ತಗೊಳ್ಳೋಣ. ನೀರು ಸಮುದ್ರವಾಗಿ ಕಾಣುತ್ತೆ, ಅಲೆಯಾಗಿ ಕಾಣುತ್ತೆ, ಗುಳ್ಳೆಯಾಗಿ ಕಾಣುತ್ತೆ. ಅಲೆಯ ದೃಷ್ಟಿಯಿಂದ ಅಲೆ ತಾನು ಇದೆ ಅಂತ ಅನ್ಸುತ್ತೆ. ಅಲೆಗೆ ಚಿಕ್ಕ ಅಲೆ, ದೊಡ್ಡ ಅಲೆ ಎರಡೂ ಇರುತ್ತೆ. ಅಲೆ ಸಮುದ್ರ ಅಲ್ಲ, ಸಮುದ್ರ ವಿಶಾಲವಾದ್ದು, ಅಲೆ ಚಿಕ್ಕದು. ಇವಾಗ ನೀರಿನ ದೃಷ್ಟಿ ತಗೊಳ್ಳಿ. ನೀರಿನ ದೃಷ್ಟಿ ತಗೊಂಡಾಗ ಸಮುದ್ರದಲ್ಲಿರೋದು ನೀರೇ, ಅಲೆಯಲ್ಲಿರೋದು ನೀರೇ. ನೀರಿಗೆ ಅಲೆಯ ಚಿಕ್ಕ ಗಾತ್ರ ಗೊತ್ತಿಲ್ಲ, ಸಮುದ್ರದ ವಿಶಾಲತೆ ಗೊತ್ತಿಲ್ಲ. ಅಲೆಗೆ ಗೊತ್ತಿರೋದು ನೀರಾಗಿ ಮಾತ್ರವೇ. ತಾನು ಅಲ್ಲಿ ಇದ್ದೇನೆ ಅಂತಷ್ಟೇ ಗೊತ್ತದಕ್ಕೆ. ಅದಕ್ಕೆ ಬೇರೆ ಯಾವ ಕಲ್ಪನೆಯೂ ಇಲ್ಲ. ಯಾಕೆಂದ್ರೆ ಅದು ಮಾತ್ರವೇ ಇದೆ ಎಲ್ಲ ಕಡೆಯೂ. ಈ ದೊಡ್ಡದು ಚಿಕ್ಕದು ಆಕಾರ ಅದೆಲ್ಲ ಏನು ಗೊತ್ತಿಲ್ಲ ಅದಕ್ಕೆ. ನೀರಾಗಿ ತಾನು ಸುಮ್ಮನೆ ಇದೆ. ಹೌದಾ? ಇದು ಒಪ್ಪಿಗೆನಾ? ನೀರಿನ ದೃಷ್ಟಿಯಿಂದ ತಗೊಂಡ್ರೆ ಎಸ್ ಮ್ಯಾಮ್. ಹಾಗೆ ನೋಡಿದಾಗ ಪರಬ್ರಹ್ಮ ಸ್ವರೂಪದ ದೃಷ್ಟಿಯಲ್ಲಿ ನೋಡಿದಾಗ ನಿಮ್ಗೆ ಇರೋದು ಪರಬ್ರಹ್ಮ ಮಾತ್ರವೇ. ಅದು ಚಿಕ್ಕ ಚಿಕ್ಕ ಜೀವಿಗಳಾಗಿ ನಮ್ಮ ಥರ ಕಾಣಿಸ್ತಾ ಇರ್ಬೋದು. ಇಡೀ ಪ್ರಪಂಚವಾಗಿ ವಿಶಾಲವಾಗಿ ಜಡ ಚೈತನ್ಯ ಎಲ್ಲವೂ ಆಗಿ ಕಾಣಿಸ್ತಾ ಇರ್ಬೋದು. ಅದು ಈ ಕಡೆ ದೃಷ್ಟಿಯಿಂದ, ಆ ಕಡೆ ದೃಷ್ಟಿಯಿಂದ, ಪರಬ್ರಹ್ಮನ ದೃಷ್ಟಿಯಿಂದ ಅಲ್ಲಿ ಏನು ಬೇರೆ ಇಲ್ಲ, ತಾನು ಮಾತ್ರವೇ ಇದೆ ಅದು. ಹಾಗಾಗಿ ಅದಕ್ಕೇನು ಕಾಣಕ್ಕೇನೂ ಇಲ್ಲ, ಅದಕ್ಕೆ ಯಾವ ಆಕಾರವೂ ಇಲ್ಲ,
ಏನೂ ಇಲ್ಲದೆ ಇರೋದ್ರಿಂದ ಅದಕ್ಕೆ ನೋಡಕ್ಕೆ ಏನೂ ಇಲ್ಲ, ಅದ್ರ ಪಾಡಿಗೆ ಅದು ಸುಮ್ಮನೆ ಇದೆ. ಹಾಗಾಗಿ ಗೊತ್ತಾಯ್ತು. ಇಲ್ಲಿ ಸಾಕ್ಷಿ ಅಂತ ತಗೊಂಡಾಗ ಪರ್ಟಿಕ್ಯುಲರ್ ಆ ದೇಹ ಮನಸ್ಸು ಬುದ್ಧಿಗೆ ಸೇರಿದ್ದು, ಅದಕ್ಕೆ ಬೇರೆ ದೇಹ ಮನಸ್ಸು ಬುದ್ಧಿಯ ಅದರಲ್ಲಿ ಚಟುವಟಿಕೆಗಳ ಬಗ್ಗೆ ಅರಿವಾಗಲ್ಲ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರ್ಬೋದು, ಎಷ್ಟೋ ಜನ ಬೇರೆಯವ್ರ ಮನಸ್ಸನ್ನು ಓದ್ತಾರೆ, ಅದು ಗೊತ್ತಾಗುತ್ತೆ ಇದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಂತ ಕೇಳ್ಬೋದು. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಅದು ಮನಸ್ಸಿನ ಒಂದು ಶಕ್ತಿ. ಮನಸ್ಸನ್ನ ನಾವು ಬಹಳಷ್ಟು ರೀತಿಯಲ್ಲಿ ಸಾಧನೆಗಳ ಮೂಲಕ, ಬೇರೆ ಬೇರೆ ತಪಸ್ಸುಗಳ ಮೂಲಕ, ಬೇರೆ ಬೇರೆ ಕ್ರಿಯೆಗಳ ಮೂಲಕ ಅದನ್ನ ಶಕ್ತಿ ಜಾಸ್ತಿ ಮಾಡ್ತಾ ಹೋಗ್ಬೋದು. ಅದಕ್ಕೆ ಬೇಕಾದಷ್ಟು ಸಿದ್ಧಿಗಳನ್ನ ಪಡ್ಕೊಳ್ಬಹುದು. ಆ ತರಹ ಮನಸ್ಸಿಗೆ ಎಲ್ಲ ಈ ಇಂದ್ರಿಯಗಳ ಚಟುವಟಿಕೆಗಳು, ಒಂದು ಪ್ರಪಂಚದಲ್ಲಿ ನಡೆಯುವಂಥ ಎಲ್ಲ ವ್ಯಾಪಾರಗಳನ್ನ ತಿಳ್ಕೊಳ್ಳೋಕೆ ಆಗುತ್ತೆ. ಎಲ್ಲ ಪಾಟ್ಗೂ ಕನೆಕ್ಟ್ ಆಗುತ್ತೆ. ಎಲ್ಲ ಪಾಟ್ಗೂ ಕನೆಕ್ಟ್ ಆಗುತ್ತೆ ಅಂದ್ರೆ ಅದು ಮನಸ್ಸಿನ ಲೆವೆಲ್ನಲ್ಲಿ, ಅದನ್ನ ಮೇಲಿನ ಮಟ್ಟದಲ್ಲ, ಮನಸ್ಸಿನ ಲೆವೆಲ್ನಲ್ಲಿ ಅದಕ್ಕೆ ಬೇಕಾದಷ್ಟು ಶಕ್ತಿಯನ್ನ ಪಡ್ಕೊಳ್ಳುವಂಥ ಸಾಮರ್ಥ್ಯ ಮನಸ್ಸಿಗೆ ಇರುತ್ತೆ, ತಿಳ್ಕೊಳಕ್ಕಾಗತ್ತೆ. ಬಟ್ ಅಲ್ಲಿಂದ ನೀವು ಮೇಲ್ ಹೋದಾಗ ತಿಳ್ಕೊಳಕ್ಕೆ ಏನು ಇಲ್ಲ ಅನ್ನೋದೇ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹೊರತು ತಿಳ್ಕೊಳಕ್ಕೆ ಏನು ಇರಲ್ಲ. ಅಲ್ಲಿ ಬರೀ ಅದೇ ಎಲ್ಲವೂ ಆಗಿ ಇರೋದ್ರಿಂದ ಅಲ್ಲಿ ಬೇರೆ ಬೇರೆ ಅನ್ನೋ ಭಾವನೆ ಆಗ್ಲಿ, ಬೇರೆ ಬೇರೆ ನಾಮರೂಪಗಳ ಬಗ್ಗೆ ಆಗ್ಲಿ ಅಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ತಿಳ್ಕೊಳಕ್ಕೆ ಏನೂ ಇಲ್ಲದೆ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಈ ಮನಸ್ಸಿನ ಮಟ್ಟದಲ್ಲಿ ಈ ಒಂದು ಸಿದ್ಧಿಗಳು ಎಲ್ಲ ಬರೋದು ಮಾಡೋದು ಎಲ್ಲ ಆಗುತ್ತೆ. ಹಾಗೆ ತಿಳ್ಕೊಬಹುದು. ಅದು ಸರಿ. ಮುಂದಿನ ಪ್ರಶ್ನೆ ಶೀಲಾ ಅವರು, ಸದ್ಯೋಮುಕ್ತಿ ಎಂದರೇನು? ಸದ್ಯೋಮುಕ್ತಿ ಅಂತಂದ್ರೆ ಕೆಲವ್ರಿಗೆ ಏನಾಗತ್ತೆ, ಈ ಜನ್ಮದಲ್ಲಿ ಅವ್ರಿಗೆ ಏನು ಸಾಧನೆನೇ ಮಾಡಲ್ಲ, ಯಾವ ಸಾಧನೆ, ಯೋಗ ಆಗ್ಲಿ, ಯಾವ ಭಕ್ತಿ ಯೋಗ, ಕರ್ಮ ಯೋಗ, ಧ್ಯಾನ ಯೋಗ, ಇವುಗಳನ್ನ ಯಾವ್ದನ್ನು ಮಾಡ್ದೀರ ಅವ್ರಿಗೇನಾಗತ್ತೆ, ಏಕಾಏಕಿ ಅವ್ರಿಗೆ ಜ್ಞಾನೋದಯ ಆಗ್ಬಿಡತ್ತೆ. ಈ ರಮಣ ಮಹರ್ಷಿಗಳ ತರ, ಆ ರಮಣ ಮಹರ್ಷಿಗಳಿಗೆ ಯಾಕಾಗಾಯ್ತು ತಕ್ಷಣ, ಈ ಜನ್ಮದಲ್ಲಿ ಅವ್ರಿಗೆ ತಕ್ಷಣ ಜ್ಞಾನೋದಯ ಹೇಗಾಯ್ತು ಅಂತ ನಾವ್ ಅನ್ಕೊಂಡಾಗ, ಅವರು ಜನ್ಮಾಂತರಗಳಲ್ಲಿ ಆ ಸಾಧನೆನ ಮಾಡಿರ್ತಾರೆ, ಆದ್ರೆ ಜ್ಞಾನೋದಯ ಅನ್ನೋದು ಆಗಿರಲ್ಲ. ಈ ಜನ್ಮಕ್ ಬಂದಾಗ ಅವರು ಈ ಜನ್ಮದಲ್ಲಿ ತಕ್ಷಣ ಜ್ಞಾನೋದಯ ಆಗತ್ತೆ. ಇದನ್ನ ಸದ್ಯೋಮುಕ್ತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕರೆಕ್ಟ್. ಸಾವಿತ್ರಿ ಅವರು, ಕ್ರಮಮುಕ್ತಿ ಅಂದ್ರೆ ಏನು? ಕ್ರಮಮುಕ್ತಿ ಅಂತಂದ್ರೆ 2 ತರ ಹೇಳ್ತಾರೆ. ಒಂದು ಮರ ಇರತ್ತೆ, ಮರನ ಕೊಂಬೆಗಳಾಗಿ ಕತ್ತರಿಸ್ಕೊಂಡು ಹೋಗಿ ಆ ಬುಡ ಸ್ವಲ್ಪ ನಿಂತ್ಕೊಳ್ಳತ್ತೆ, ಬುಡದಲ್ಲೂ ಸ್ವಲ್ಪ ತೆಗೆದು ಆಮೇಲೆ ಮರನ ತೆಗೆಯೋದು ಅಂತ ಒಂದು ಕ್ರಮ. ಇನ್ನೊಂದು ಒಂದು ಬೈರಿಗೆ ತಗೊಂಡು ಆ ಬೇರು ಎಲ್ಲಿದೆ ಅಂತ ನೋಡ್ಕೊಂಡು ಆ ಬೇರಿಗೆ ಕರೆಕ್ಟ್ ಆಗಿ ಅದನ್ನ ಕತ್ತರಿಸೋದು, ಬೇರೆ ಸಮೇತವಾಗಿ ಕತ್ತರಿಸೋದು ಅಂತ, ಅದನ್ನು ಕ್ರಮಮುಕ್ತಿ ಅಂತ ಹೇಳ್ತಾರೆ. ಕ್ರಮಮುಕ್ತಿ ಇದೆ ಅಂದ್ರೆ ಕರ್ಮಯೋಗ, ಭಕ್ತಿ ಯೋಗ, ಕ್ರಿಯಾಯೋಗ, ಜ್ಞಾನ ಯೋಗ ಇದೆಲ್ಲ ಮಾಡ್ಕೊಂಡು ಇವಾಗ ನಾವು ಬರ್ತಾ ಇದ್ದೀವಿ, ನಾವೇನ್ ಮಾಡಿದ್ವಿ ಫಸ್ಟ್ ಜ್ಞಾನ ಯೋಗ, ಭಕ್ತಿ ಯೋಗ ಅದೆಲ್ಲ ಮಾಡೋದು ಕ್ರಮಮುಕ್ತಿ. ಈ ಸದ್ಯೋಮುಕ್ತಿ ಅಂತಂದ್ರೆ ರಮಣ ಮಹರ್ಷಿಗಳಿಗೆ ಅದೇ ಟಕ್ ಅಂತ ಒಂದ್ ಸೆಕೆಂಡ್ ಅಲ್ಲಿ ಆಗೋಗ್ಬಿಡ್ತು, ಏನು ಮಾಡ್ದಿರಾ ಅಂತ ಹೇಳ್ತಾರಲ್ವಾ, ಅದು ಹಿಂದೆ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ, ಎಲ್ಲ ಸಾಧನೆಗಳನ್ನು ಎಲ್ಲ ಮುಗಿಸಿರ್ತಾರೆ. ಈ ಜನ್ಮದಲ್ಲಿ ಬೇರೆಯವ್ರಿಗೆ ಅನ್ಸತ್ತೆ ಏನು ಮಾಡ್ಲಿಲ್ಲ ಇವ್ರಿಗೆ, ಹೆಂಗೆ ಜ್ಞಾನ ಬಂದ್ಬಿಡ್ತು ಇವ್ರಿಗೆ ಅಂತ ಅನ್ಸತ್ತೆ. ಅವ್ರು ಮಾಡಿರ್ತಾರೆ, ಹಿಂದೆ ಎಲ್ಲ ಮಾಡಿ ಅದನ್ನ ಈ ಜನ್ಮದಲ್ಲಿ ಅವರು ಪಡ್ಕೊಂಡಿರ್ತಾರೆ. ಕರೆಕ್ಟ್. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ, ಕನ್ನಡಿಯಲ್ಲಿ ಮೂಡಿದ ನನ್ನ ಪ್ರತಿಫಲನವು ನನ್ನಂತೆ ಚೈತನ್ಯವನ್ನು ಹೊಂದಿರುವುದಿಲ್ಲ, ಜಡವಾಗಿರುತ್ತದೆ. ಅದೇ ರೀತಿ ಸಾಕ್ಷಿ ಚೈತನ್ಯದ ಪ್ರತಿಫಲನವಾದ ಚಿದಾಭಾಸವು ಜಡವಲ್ಲವೇ? ಅದಕ್ಕೆ ಚೈತನ್ಯದ ಗುಣಗಳು ಇರಲು ಹೇಗೆ ಸಾಧ್ಯ? ಉದಾಹರಣೆಯೊಂದಿಗೆ ವಿವರಿಸಿ. ಈಗ ಕನ್ನಡಿಯಲ್ಲಿ
ನಮ್ಮ ಪ್ರತಿಬಿಂಬ ಮೂಡಿ ಬರುತ್ತೆ. ಅದು ಜಡ, ಅದಕ್ಕೆ ಯಾವ ಜೀವ ಇರಲ್ಲ. ನನಗೆ ಜೀವ, ನಾನು ಚೈತನ್ಯ ಸ್ವರೂಪಿ. ಆದ್ರೆ ಈ ಒಂದು ಚಿದಾಭಾಸ ಮತ್ತೆ ಅದು ಪ್ರತಿಫಲನ. ಅದು ಪ್ರತಿಫಲನ ಏನು, ಈ ಸಾಕ್ಷಿಯ ಪ್ರತಿಫಲನ ಆಗಿರುತ್ತೆ. ಆ ಪ್ರತಿಫಲನಕ್ಕೆ ಈ ರೀತಿಯ ಜಡವಾದ ಒಂದು ಯಾವ ಒಂದು ಅಂಶವೂ ಇರಲ್ಲ. ಅದು ಶುದ್ಧವಾದ ಚೈತನ್ಯವೇ ಆಗಿರುತ್ತೆ. ಆದ್ರಿಂದ ಅದು ಚೈತನ್ಯವೇ, ಆ ಪ್ರತಿಫಲನ ಚೈತನ್ಯವೇ. ಅದನ್ನ ಯಾವ ರೀತಿಯಲ್ಲಿ ನಾವು ತಿಳ್ಕೊಳ್ಬೋದು ಅಂದ್ರೆ, ಈಗ ನಾವು ನಿದ್ದೆ ಮಾಡ್ತೀವಿ, ಕನಸು ಬೀಳುತ್ತೆ. ಕನಸಿನಲ್ಲಿ ನಾವು ಬೇರೆಯೇ ವ್ಯಕ್ತಿಯಾಗಿ ಬೇರೆಯೇ ರೂಪಗಳನ್ನ ಧಾರಣೆ ಮಾಡಿ ನಾವು ಅಲ್ಲಿ ವ್ಯವಹಾರವನ್ನ ಮಾಡ್ತಾ ಇರ್ತೀವಿ. ಅದು ನಮ್ಮ ಶುದ್ಧ ಚೈತನ್ಯವೇ, ಅಲ್ಲಿ ಚೈತನ್ಯ ಇರುತ್ತೆ. ಈ ಕನ್ನಡಿಯ ಪ್ರತಿಫಲನದ ರೀತಿ ಅಲ್ಲ, ಅದು ಶುದ್ಧ ಚೈತನ್ಯವೇ. ಚೈತನ್ಯಕ್ಕೆ, ಆ ಅರಿವಿಗೆ ಆ ಶಕ್ತಿ ಇರುತ್ತೆ. ಆದ್ರಿಂದ ಅದು ಪ್ರತಿಫಲನವು ಶುದ್ಧವೇ. ಕರೆಕ್ಟ್. ಮುಂದಿನ ಪ್ರಶ್ನೆ ಸುಜಿಯಾ, ತತ್ವಮಸಿ ತತ್ವಮಸಿಯನ್ನು ವಿವರಿಸಿ. ತತ್ವಮಸಿ ಅಂದ್ರೆ ಈ ತತ್ವ ಅಂದ್ರೆ ಈಶ್ವರ, ಮಸಿ ಅಂದ್ರೆ ನಾನೇ, ಈಶ್ವರನೇ ನಾನು ಅಂತ. ಅಲ್ಲ, ಸ್ವಲ್ಪ ತತ್ವಮಸಿನ ಬಿಡಿಸೋದು ತತ್ ತ್ವಂ ಅಸಿ ಅಂತ ಬಿಡಿಸ್ಬೇಕು. ಆ ತರ ಬಿಡಿಸ್ಬಿಟ್ಟು ಹೇಳಿ. ತತ್ ಅಂದ್ರೆ ಈಶ್ವರ, ತತ್ವ ತತ್ ತಂ ತ್ವಂ ತ್ವಂ ಅಸಿ, ತತ್ವಂ ಅಸಿ, ನಾನೇ ಆಗಿದ್ದೇನೆ ಅಂತ. ಭಗವಂತನೇ ನಾನು ಆಗಿದ್ದೇನೆ ಅಂತ. ತತ್ ಅಂದ್ರೇನು? ಭಗವಂತ. ತ್ವಂ ಅಂದ್ರೇನು? ನಾನು. ನೀನು ಅಂತ. ಅದು ಆಕ್ಚುಲಿ ಅಂದ್ರೆ ನೀನು ಅಂದ್ರೆ ಏನರ್ಥ? ನಾನು ಅಂತ. ನಾನು. ಅಸಿ ಅಂದ್ರೆ ಆಗಿದ್ದೇನೆ. ಭಗವಂತ ನಾನೇ ನಾನು ಭಗವಂತ ಆಗಿದ್ದೇನೆ ಅಂತ. ಇದನ್ನ ನಾವು ತಿಳ್ಕೋಬೇಕು ಅಂದ್ರೆ ಅದು ಗುರುಗಳ ಸಹಾಯದಿಂದಾನೇ ಅದನ್ನ ತಿಳ್ಕೋಬೇಕು. ಗುರುಗಳು ನಮ್ಗೆ ಹೇಳ್ತಾರೆ, ಅದು ಭಗವಂತನು ಚೈತನ್ಯ, ಆ ಚೈತನ್ಯನ ನಮ್ಮಲ್ಲಿ ಬರುತ್ತೆ. ಅವಾಗ ನಾವೇ ನಾವೇ ಈಶ್ವರ, ನಾನೇ ಭಗವಂತ. ಸೊ ಅದು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅನ್ನೋದು ಹೇಳೋದು. ಇವಾಗ ಭಗವಂತ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಂದ್ರೆ ಇವಾಗ ಸುಜಿಯಂಗೆ ಭಗವಂತನ ಶಕ್ತಿ ಇಲ್ವಲ್ಲ, ಮತ್ತೆ ಹೆಂಗ್ ನೀವು ಅದು ಒಂದೇ? ಹಂಗಲ್ಲ. ಈಗ ಸಮುದ್ರದಲ್ಲಿ ಒಂದ್ ನೀರ್ ಇರುತ್ತಲ್ಲ, ಆ ನೀರಿನ ಹನಿ ನಮ್ದು ಆ ಕ್ವಾಲಿಟಿ ನಮ್ಮಲ್ಲೂ ಒಂದ್ ಸ್ವಲ್ಪ ಇರುತ್ತೆ. ಆ ತರ ಸ್ವಲ್ಪ ಇರುತ್ತೆ ಅಂತಲ್ಲ. ಈಗ ನೀರಿನ ಹನಿಯಲ್ಲಿ ನೀರೇ ತಾನೇ ಇರೋದು. ನೀರು. ಸಮುದ್ರದಲ್ಲಿರೋದೇನೋ ನೀರು. ನೀರೇ. ನೀರಿನ ದೃಷ್ಟಿಯಿಂದ ಎರಡು ಒಂದೇ ತಾನೇ? ಹೌದು. ನೀರು ಅಲ್ಲೂ ನೀರೇ, ಇಲ್ಲೂ ನೀರೇ. ಕಮ್ಮಿ ಜಾಸ್ತಿ ಪ್ರಶ್ನೆನೇ ಇಲ್ಲ ಅಲ್ಲಿ. ಕರೆಕ್ಟ್. ನೀರು ನೀರೇ. ನೀರು ಅಷ್ಟೇನೆ. ಆದ್ರೆ ನೀವು ಈ ಕಡೆ ದೃಷ್ಟಿಯಿಂದ ನೋಡಿದಾಗ ಇದು ಹನಿ ಎಷ್ಟಿದೆ, ಸಮುದ್ರ ಇಷ್ಟೊಂದು ದೊಡ್ಡದಾಗಿದೆ ಅಂತ ನಾವು ಲೋಕದ ದೃಷ್ಟಿಯಿಂದ ಹೇಳ್ಬೋದಷ್ಟೇ. ಬರೀ ನೀರಿನ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಕಮ್ಮಿ ಜಾಸ್ತಿ ಪ್ರಶ್ನೆನೇ ಇಲ್ಲ. ನೀರ್ ಅಲ್ಲಿದೆ, ನೀರ್ ಇಲ್ಲಿದೆ, ಮುಗ್ದೋಯ್ತು. ಕ್ವಾಲಿಟಿ ಅಷ್ಟೇ. ಹಾಗೆ ನೋಡಿದ್ರೆ ನಾವುನು ಭಗವಂತನು ಒಂದೇ. ಈಶ್ವರ ಶಕ್ತಿಶಾಲಿ, ಸರ್ವಜ್ಞ. ನಾನು ಅಲ್ಪಜ್ಞ. ತಿಳಿದೇ ಏನು ತಿಳಿದೇ ಇಲ್ಲ, ಸ್ವಲ್ಪನೇ ತಿಳಿದಿರೋದು. ನಾನು ಈಶ್ವರ ನಮ್ಮ ಉಪಾಧಿಗಳ ಜೊತೆಯಲ್ಲಿ ಒಂದೇ ಆಗಕ್ಕೆ ಸಾಧ್ಯವೇ ಇಲ್ಲ. ಹೌದು. ಯಾವಾಗ ನಾವಿಬ್ರು ಒಂದೇ? ನಾವು ಒಳಮುಖವಾಗಿ ನೋಡ್ಕೊಂಡಾಗ ಆವಾಗ ನಮ್ಗೆ ಅರಿವಾಗತ್ತೆ, ನಾನು ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನು ಶುದ್ಧ ಚೈತನ್ಯ. ಆವಾಗ ಅದೇ ನಾನೇ, ಆವಾಗ ಆನಂದ ಸ್ವರೂಪ ಬರುತ್ತೆ. ಆಗ ಈಶ್ವರನು ನಾನು ಒಂದೇ ಅಂತ. ಈಶ್ವರ ಅಂತಂದ್ರೆ ಇಡೀ ಪ್ರಪಂಚವನ್ನ
ಇಡೀ ಪ್ರಪಂಚವೇ ಈಶ್ವರ ಅಲ್ವಾ? ಇಡೀ ಪ್ರಪಂಚದಲ್ಲಿರುವ ಚೈತನ್ಯ ಈಶ್ವರ, ನನ್ನಲ್ಲಿರುವ ಚೈತನ್ಯ ನಾನು. ಅಂದರೆ ದೇಹ ಮನಸ್ಸು ಬುದ್ಧಿಯಲ್ಲಿರುವ ಚೈತನ್ಯ ನಾನು. ದೇಹ ಮನಸ್ಸು ಬುದ್ಧಿಯನ್ನು ಉಪಾಧಿಯನ್ನು ತೆಗೆದರೆ ಇರುವಂಥ ಚೈತನ್ಯ, ಇಡೀ ಪ್ರಪಂಚವನ್ನು ತೆಗೆದಾಗ ಉಳಿಯುವಂಥ ಚೈತನ್ಯ, ಎರಡೂ ಚೈತನ್ಯ ಒಂದೇ. ಚೈತನ್ಯದ ದೃಷ್ಟಿಯಿಂದ ನಾವಿಬ್ರು ಒಂದೇ, ಗಾತ್ರದ ದೃಷ್ಟಿಯಿಂದ ಅಲ್ಲ. ಮುಂದಿನ ಪ್ರಶ್ನೆ ಸವಿಯವರಿಗೆ. ಮನಸ್ಸು ಸಾಕ್ಷಿಯನ್ನು ನೋಡಲು ಸಾಧ್ಯವಿಲ್ಲ. ಹಾಗಿದ್ದ ಮೇಲೆ ಮನಸ್ಸಿನ ವಾಸನೆಗಳು ಕಡಿಮೆಯಾಗಲು ಹೇಗೆ ಸಾಧ್ಯ? ಮನಸ್ಸು ಸಾಕ್ಷಿಯ ಶಾಂತ ಸ್ವರೂಪವನ್ನು ಅರಿಯಲು ಹೇಗೆ ಸಾಧ್ಯ? ಮ್ಯಾಮ್ ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಸ್ಟಾರ್ಟಿಂಗ್ ಹೇಳ್ತೀರಾ? ಒಂದು ನಿಮಿಷ ನೋಡೋಣ, ಬೇರೆಯವ್ರನ್ನ ಕೇಳೋಣ, ಆಮೇಲೆ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸಾವಿತ್ರಿ ಹೇಳ್ತೀರಾ? ಮೇಡಮ್, ಅದೇ ಮನಸ್ಸಿಗೆ ಸಾಕ್ಷಿ ನೀನು ಅನ್ನೋ ಒಂದು ನಾವು ಆ ಪಾಠ ಹೇಳ್ಕೊಡ್ಬೇಕಾಗತ್ತೆ. ಹೇಳ್ಕೊಡ್ತಾ ಬಂದಾಗ ವಾಸನೆಗಳೆಲ್ಲ ಕಮ್ಮಿ ಆಗತ್ತೆ, ಸಾಕ್ಷಿ ಭಾವದಲ್ಲಿ ನಿಂತ್ಕೊಳ್ಳುತ್ತೆ. ಆವಾಗ ಪ್ರಶ್ನೆ ಏನು ಅಂತ ಗೊತ್ತಾಗ್ಲಿಲ್ಲ. ಈಗ ಮನಸ್ಸು ಸಾಕ್ಷಿಯನ್ನ ನೋಡಕ್ಕೆ ಸಾಧ್ಯ ಇಲ್ಲ. ಅದು ಜಡ ಸಾಧ್ಯವಿಲ್ಲ. ಅಂದ್ರೆ ಮನಸ್ಸು ಯಾವಾಗ್ಲೂ ಹೊರಗಡೆ ನೋಡ್ತಾ ಇರುತ್ತೆ, ಹೊರಗಡೆ ಹೋಗತ್ತೆ, ಯೋಚನೆಗಳನ್ನಲ್ಲೇ ಇರತ್ತೆ. ಹಾಗಾಗಿ ಅದು ಹಿಂದಿಕ್ ತಿರುಗಿ ಅದು ನೋಡ್ಕೊಳಕ್ಕೆ ಅದು ಸಾಧ್ಯವಾಗಲ್ಲ. ಹಾಗಾಗಿ ಅದಕ್ಕೆ ಅದೇ ಸಾಕ್ಷಿ ನೀನು ಅನ್ನೋ ಒಂದು ಪಾಠ ಹೇಳ್ಕೊಡ್ಬೇಕಾಗತ್ತೆ. ಸಾಕ್ಷಿ ನೀನು, ಸಾಕ್ಷಿ ಸ್ವಭಾವಗಳು ಅದೆಲ್ಲ ಹೇಳ್ತಾ ಹೋಗ್ತಾ ಇದ್ದಾಗ ಹೊರಗಡೆ ಹೋಗೋ ಮನಸ್ಸು ಒಳಮುಖವಾಗಿ ಹೋಗತ್ತೆ. ಆವಾಗ ಯೋಚನೆಗಳು ಕಮ್ಮಿ ಆಗ್ತಾ ಬರುತ್ತೆ. ಕರೆಕ್ಟ್. ಈಗೇನು ಅಂದ್ರೆ ಸರಿಗೆ ಹೇಳಿದಿರಿ, ಅಲ್ಲೇ ಇದೆ ಉತ್ತರ. ಮನಸ್ಸು ಯಾವಾಗ್ಲೂ ಹೊರಗಡೆ ನೋಡುತ್ತೆ ಅಲ್ವಾ? ಸಾಮಾನ್ಯವಾಗಿ ಹೊರಗಡೆನೆ ಮನಸ್ಸಿಂದು. ಈಗೇನ್ ಮಾಡುತ್ತೆ, ಸಾಕ್ಷಿ ಅಂತ ಇದೆ ಅಂತ ಇವಾಗ ಹೇಳ್ತಾ ಇದೀವಿ ನಾವು. ನೋಡಪ್ಪ, ಸಾಕ್ಷಿ ತಿಳ್ಕೊತಾ ಇದೆ ಅಂತ ಹೇಳ್ತೀವಿ. ಆವಾಗ ಏನ್ ಮಾಡುತ್ತೆ, ಮನಸ್ಸು ಒಳಮುಖವಾಗಿ ತಿರುಗಿ ಸಾಕ್ಷಿಯನ್ನು ನೋಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಸಾಕ್ಷಿ ನೋಡಕ್ಕಾಗತ್ತ? ಅದಕ್ಕೆ ನೋಡಕ್ಕಾಗಲ್ಲ. ವಾಕ್ಯದ ಮೂಲಕ ತಿಳ್ಕೊಬೇಕು. ಇಲ್ಲಿ ಇನ್ನೊಂದ್ ತರಹ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಳಗಡೆ ತಿರುಗುತ್ತೆ, ಸಾಕ್ಷಿ ನೋಡ್ಬೇಕು ಅಂತ ಪ್ರಯತ್ನ ಪಡುತ್ತೆ. ಸಾಕ್ಷಿಗೆ ಏನು ಆಕಾರ ಇಲ್ಲ, ರೂಪ ಇಲ್ಲ, ಏನೂ ಇಲ್ಲ, ಏನು ನೋಡಕ್ಕಾಗಲ್ಲ. ಇವಾಗ ನೋಡಿ, ಇವಾಗ ಪೆನ್ಸಿಲ್, ಇವಾಗ ನಾನು ಇದನ್ನ ನೋಡ್ತೀನಿ. ಈಗ ನೋಡಿದ ತಕ್ಷಣ ಇದಕ್ಕೊಂದು ಆಕಾರ ಇದೆ, ಬಣ್ಣ ಇದೆ, ಇವಾಗ ಇದಕ್ಕೊಂದು ಕೆಲಸ ಇದೆ, ಇದು ಬರೆಯುತ್ತೆ, ಎಲ್ಲ ನನಗೆ ಗೊತ್ತು. ಅಂದ್ರೆ ಈ ಮನಸ್ಸು ಈ ಒಂದು ಇದನ್ನು ನೋಡಿದ ತಕ್ಷಣ ಇದಕ್ಕೊಂದು ಆಲೋಚನೆ ಬಂತು ಮನಸ್ಸಿಗೆ. ಏನ್ ಆಲೋಚನೆ ಬಂತು? ಇದು ಕಪ್ಪು ಬಣ್ಣ ಇದೆ, ಇದಕ್ಕೆ ಪೆನ್ಸಿಲ್ ಅಂತ ಕರೀತಾರೆ, ಇದು ಬರೆಯುತ್ತೆ, ಇಷ್ಟು ಆಲೋಚನೆ ಮನಸ್ಸಿನಲ್ಲಿ ಬಂತು. ಇದು ಒಂದನ್ನು ನೋಡಿದ ತಕ್ಷಣ. ಇವಾಗ ಸಾಕ್ಷಿ ನೋಡು ನೀನು ಅಂತ ಹೇಳ್ತೀವಿ ಮನಸ್ಸಿಗೆ. ಒಳಗ್ ತಿರುಗುತ್ತೆ. ಸಾಕ್ಷಿ ನೋಡು, ಏನ್ ನೋಡುತ್ತೆ? ಸಾಕ್ಷಿಗೇನು ರೂಪ ಇಲ್ಲ, ಆಕಾರ ಇಲ್ಲ, ಏನೂ ಇಲ್ಲ. ಈಗ ಏನೂ ಇಲ್ಲದೆ ಇರೋದನ್ನ ಇವಾಗ ನೋಡಿ, ಇಲ್ಲಿ ಜಾಗ, ಖಾಲಿ ಜಾಗ ಇದೆ. ಈ ಖಾಲಿ ಜಾಗದಲ್ಲಿ ಇಲ್ಲಿ ಏನು ಆಕಾರ ಇಲ್ಲ, ಏನೂ ಇಲ್ಲ. ಈ ಖಾಲಿ ಜಾಗನ ನಾನು ನೋಡ್ತಾ ಇದ್ರೆ ಮನಸ್ಸೇನಾಗುತ್ತೆ? ಇರಲ್ಲ, ಖಾಲಿ ಆಗಿರುತ್ತೆ ಮನಸ್ಸು. ಯಾಕಂದ್ರೆ ಅಲ್ಲಿ ಯೋಚನೆ ಮಾಡಕ್ಕೆ ಅಲ್ಲಿ ಏನ್ ಕಾಣ್ತಾ ಇಲ್ಲ. ಏನಾದ್ರೂ ಕಂಡ್ರೆ ನನಗೆ ಇದೊಂದು ಹೇರ್ ಪಿನ್ನು,
ಇದು ಬೇರೆ ಆಕಾರ ಬಂತು, ಇದು ಬೇರೆ ಆಕಾರ ಬಂತು, ನೋಡಿ ಇದು ಯಾವ್ದೋ ಒಂದು ಒಣಗಿರೋ ಹೂವು ಇದೆ ಇಲ್ಲಿ. ಅಲ್ಲಿ ಬೇರೆ ಬೇರೆ ಏನು ಬೇರೆ ಬೇರೆ ಇಲ್ಲ ಕಾಣಿಸ್ತಾ ಅದಕ್ಕೆ ಇದ್ರೆ ನಾನು ಬೇರೆ ಶಾಂತತೆ ಬೇರೆ ಬಂದ್ಬಿಡತ್ತೆ, ಬೇರೆ ಬೇರೆ ಶಾಂತತೆ ಆಲೋಚನೆಗಳು ಬರುತ್ತೆ. ಬರ್ತಾ ಇರುತ್ತೆ. ಇದು ಹ್ಮ್. ನೋಡಕ್ ಏನು ಇಲ್ಲದೆ ಇರೋದನ್ನ ನೋಡಿದಾಗ ಅಲ್ಲಿ ಏನಿಲ್ಲ, ಒಂದು ತಟಸ್ಥವಾಗತ್ತೆ, ಒಂದು ಶಾಂತತೆ ಅಲ್ಲಿ ಬರುತ್ತೆ. ಶಾಂತತೆ ಬರುತ್ತೆ. ಯಾವಾಗ ಯೋಚನೆಗಳು ಕಮ್ಮಿ ಆಗತ್ತೋ, ಅಲ್ಲಿ ಏನು ಇರಲ್ವೋ, ಈ ನೋಟಕ್ಕೆ ಏನು ಇಲ್ಲ ಅಂದ್ಮೇಲೆ ಅಲ್ಲಿ ಶಾಂತತೆ ಬಂದ್ಬಿಡತ್ತೆ. ಅವಾಗ ಏನಾಗುತ್ತೆ, ಅದಕ್ಕೆ ಓ ಅಲ್ಲಿ ಆಲೋಚನೆಗಳೇ ಇಲ್ಲದೆ ಇರೋದ್ರಿಂದ ಶಾಂತವಾಗಿ ಶಾಂತ ಸ್ಥಿತಿಯನ್ನು ಅನುಭವಿಸುತ್ತೆ. ಆವಾಗ ಅದಕ್ಕೆ ಏನನ್ಸುತ್ತೆ, ಓ ಸಾಕ್ಷಿ ಅಂತಂದ್ರೆ ಶಾಂತ ಸ್ವರೂಪ ಅಂತ ತಿಳ್ಕೊಳ್ಳುತ್ತದೆ. ಹೌದು. ಹಾಗೆ ತಿಳ್ಕೊಂಡು ಮತ್ತೆ ಮತ್ತೆ ಅದು ಚೆನ್ನಾಗ್ ಅನ್ಸುತ್ತೆ ಮನಸ್ಸಿಗೆ. ಏಕೆಂದ್ರೆ ಈ ಗಲಿಬಿಲಿ ನೋಡಿ 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 ಸಾಕಾಗಿರುತ್ತೆ. ಯಾವಾಗ ಒಂದ್ಸತಿ ಹೌದು. ಒಳಗಡೆ ತಿರುಗ್ಬಿಟ್ಟು ಸಾಕ್ಷಿ ನೋಡು, ನಿರಾಕಾರ ನಿರ್ಗುಣ ಏನಿಲ್ಲ ನೋಡಕ್ಕೆ, ಒಳಗಡೆ ಹೋದ ತಕ್ಷಣ ಖಾಲಿ, ಒಂಥರ ಶಾಂತಿ. ಎಷ್ಟ್ ಚೆನ್ನಾಗಿದೆ ಅನ್ಬಿಟ್ಟು ಅದು ಮತ್ತೆ 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 ಮನಸ್ಸು ಒಳಗಡೆ ತಿರುಗುತ್ತೆ, ಹೌದು. ಆ ಶಾಂತಿಯ ಕಡೆಗೆ ತಿರುಗುತ್ತೆ. ಹಾಗೆ ತಿರುಗ್ತಾ ತಿರುಗ್ತಾ ಏನಾಗುತ್ತೆ, ಈ ವಾಸನೆಗಳು ಕಡಿಮೆ ಆಗುತ್ತೆ, ಯಾಕೆಂದ್ರೆ ಆಲೋಚನೆಗಳು ಕಡಿಮೆ ಆಗುತ್ತೆ. ನೀನ್ ಖಾಲಿ ನೋಡ್ತಾ ಇದ್ದಾಗ ಏನ್ ಆಲೋಚನೆ ಮಾಡ್ತೀಯ ನೀನು? ಅದು ಶಾಂತಿ ಕಡೆಗೆ ಹೋಗ್ತಾ ಇದ್ರೆ ಶಾಂತತೆನೂ ಬಂದ್ಬಿಡತ್ತೆ. ಹೊರಪಕ್ಕ ಹೋದ್ರೆ ತಾನೇ ಈ ವಸ್ತುಗಳು ವಿಷಯಗಳು ಎಲ್ಲ ಅದ್ರ ಜೊತೆ ಸೇರ್ಕೊಂಡು ಸಿಕ್ಕಾಕೊಂಡು ಒದ್ದಾಡ್ಕೊಂಡು ಗೊಂದಲದಲ್ಲಿ ಇರೋದು. ಹಾಗಾಗಿ ಏನು ಇಲ್ಲ ಅನ್ನೋದು, ಆ ಶಾಂತತೆ ಅನ್ನೋದು ತಿಳ್ಕೊಂಡ್ಬಿಟ್ರೆ ಅದ್ರಲ್ಲಿ ನಿಲ್ತಾ ಹೋಗುತ್ತೆ. ಅದು ಅದೇ ಅಂತ ತಿಳ್ಕೊಂಡ್ಬಿಡತ್ತೆ, ಅದ್ ನಾನೇ ಆಗಿದ್ದೀನಿ ಅಂತ ಆಮೇಲೆ ತಿಳ್ಕೊಂಡ್ಬಿಡತ್ತೆ. ಇವಾಗ ಸುಮ್ನೆ ನಾವು ಯೋಗದಲ್ಲಿ ಮೆಡಿಟೇಷನ್ ಮಾಡಿಸ್ತಾರೆ, ಏನಪ್ಪಾ ಸುಮ್ನೆ ಉಸಿರಾಟ ಗಮನಿಸು. ಉಸಿರಾಟ ಗಮನಿಸಿದಾಗ್ಲೂ ಮನಸ್ಸು ಶಾಂತಿ ಆಗುತ್ತೆ. ಬಟ್ ಅಲ್ಲಿ ಇನ್ನೇನು ಜ್ಞಾನ ಹೇಳ್ಕೊಟ್ಟಿರಲ್ಲ, ಸ್ವಲ್ಪ ಹೊತ್ತು ಮನಸ್ಸು ಶಾಂತಿ ಆಗುತ್ತೆ. ಬಟ್ ಇವಾಗ ಈ ತರಹ ಈ ಸಾಕ್ಷಿಯನ್ನ ಗಮನಿಸು ಅಂತ ಹೇಳ್ಬಿಟ್ಟು ಅದಕ್ಕೆ ಮನಸ್ಸು ಶಾಂತಿ ಆದಾಗ ಆ ಸಾಕ್ಷಿಯ ಸ್ವರೂಪವನ್ನು ನಾವು ತಿಳಿಸಿ ಹೇಳಿದಾಗ, ಇವಾಗ ನಾವು ಇದನ್ ಮಾಡ್ತೀವಿ ನೋಡಿ, ಏನು ರೂಪಾನ್ವಿತ್ ಸವಿಕಲ್ಪ ಸಮಾಧಿ, ಶಬ್ದಾನ್ವಿತ್ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಮಾಡಿದಾಗ ಆ ಸಾಕ್ಷಿ ಅನ್ನೋದ್ರದ್ದು ಗುಣಗಳನ್ನೆಲ್ಲ ಹೇಳಿರ್ತೀವಿ. ನೀವ್ ಆಗ್ಲೇ ಹೇಳಿದ್ರಿ, ಅದು ಶಾಂತ, ಅದು ನಿರ್ವಿಕಲ್ಪ, ಅದು ನಿರಾಕಾರ ಅಂತ ಅದ್ರ ಗುಣಗಳನ್ನು ಹೇಳಿರ್ತೀವಿ. ಈಗ ಇದು ಒಳಕ್ಕೆ ತಿರುಗಿದಾಗ ಇದಕ್ಕೆ ನೋಡಕ್ಕೆ ಏನು ಇಲ್ಲದೆ, ಸಾಕ್ಷಿಗೇನು ಆಕಾರ ಬಣ್ಣ ಏನು ಇಲ್ಲ ಅನ್ನೋದು ನನಗೆ ಆಲ್ರೆಡಿ ನಾನು ಜ್ಞಾನಮುಖಿನ ತಿಳ್ಕೊಂಡಿರೋದ್ರಿಂದ, ಆ ಸಾಕ್ಷಿಯನ್ನ ಆ ರೀತಿಯಲ್ಲಿ ನೋಡಕ್ ಸಾಧ್ಯ ಇಲ್ಲದೆ ಇರೋದ್ರಿಂದ ನನ್ನ ಮನಸ್ಸು ಶಾಂತಿಯನ್ನು ಅನುಭವಿಸೋದ್ರಿಂದ, ಆ ಸಾಕ್ಷಿ ಶಾಂತ ಸ್ವರೂಪ ಅನ್ನೋದು ಮನದಟ್ಟಾಗೋದ್ರಿಂದ ಜ್ಞಾನಪೂರ್ವಕವಾಗಿ ನಾನು ಶಾಂತ ಸ್ಥಿತಿಗೆ ಹೋಗ್ತೀನಿ. ಸಾಕ್ಷಿ ಶಾಂತ ಸ್ವರೂಪ ಅನ್ನೋದು ಚೆನ್ನಾಗಿ ಮನದಟ್ಟಾಗತ್ತೆ. ಆ ಶಾಂತತೆಯನ್ನು ಈ ಮನಸ್ಸು ಅನುಭವಿಸೋದಕ್ಕೂ ಸಾಧ್ಯವಾಗುತ್ತೆ. ಹಾಗೆ ಅನುಭವಿಸ್ತಾ ಅನುಭವಿಸ್ತಾ ಆ ಮನಸ್ಸು ಅನೇಕ ಆಲೋಚನೆಗಳಿಂದ ಬಿಡುಗಡೆ ಪಡೆಯುತ್ತೆ, ವಾಸನೆಗಳಿಂದ ಕೂಡ ಬಿಡುಗಡೆ ಪಡೆಯುತ್ತೆ. ಕ್ರಮಕ್ರಮೇಣ ಕಮ್ಮಿ ಆಗಿ ಪೂರ್ತಿ ಇಲ್ದಿರ ಅದರಲ್ಲೇ ನಿಂತು ಬಿಡತ್ತೆ. ಅದು ಜ್ಞಾನಪೂರ್ವಕವಾಗಿ ಹೋಗ್ಬೇಕಾಗತ್ತೆ. ಆ ತರ ಹೋದಾಗ ಅದು ಸ್ವಲ್ಪ ಹೊತ್ತು ಅದು ಶಾಂತತೆ ಬರುತ್ತೆ, ಮತ್ತೆ ಅದು ಹೊಟ್ಟೋಗತ್ತೆ. ಹೀಗ್ ಜ್ಞಾನಪೂರ್ವಕವಾಗಿ ತಿಳ್ಕೊಂಡು ಈ ಅರ್ಥಗಳನ್ನ ತಿಳ್ಕೊಂಡು ಇದನ್ನು ತಿಳ್ಕೊಂಡು ಮಾಡ್ತಾ ಹೋದ್ರೆ ಚೆನ್ನಾಗಿ ನಿಲ್ಲತ್ತೆ ಅದರಲ್ಲಿ. ಕರೆಕ್ಟ್. ಸವಿ ಅವ್ರಿಗೆ ಇವಾಗ ಕ್ಲಿಯರ್ ಆಯ್ತಾ? ಅದು ಏನೋ ಡೌಟ್ ಇದೆಯಾ? ಗೊತ್ತಾಯ್ತು ಮ್ಯಾಮ್, ಅದು ನಂಗೆ ಸ್ಟಾರ್ಟಿಂಗ್ ಟ್ರಬಲ್ ಆಗಿತ್ತು. ಓಕೆ, ಮುಂದಿನ ಪ್ರಶ್ನೆ. ಇವತ್ತು ಮೆಡಿಟೇಷನ್ ಆಗಲ್ಲ, ಎನಿವೆ ಇದನ್ನು ಮುಗಿಸ್ಬಿಡೋಣ, ಅಥವಾ ಬೇಡ ಇದು ನಾಳೆ ನೆಕ್ಸ್ಟ್ ಇದಕ್ಕೆ ಇಟ್ಕೊಳ್ಳೋಣ. ಇದು 3-4 ಪ್ರಶ್ನೆ ಇದೆ. ಸೊ 39ವರೆಗೂ ಮುಗಿಸಿದ್ದೀವಿ, 40ಇಂದ ನೆಕ್ಸ್ಟ್ ವೀಕ್ ಮಾಡೋಣ. ಆಮೇಲೆ ಇದು ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಒಂಚೂರು ಇನ್ಸ್ಟ್ರಕ್ಷನ್ಸ್ ಇದೆ, ಹೇಳ್ಬಿಡ್ತೀನಿ. ಪ್ರೇಯರ್ ಮಾಡ್ಬಿಡೋಣ. ಸುಜಿ ಅವರೇ ಪ್ರೇಯರ್ ಮಾಡ್ತೀರಾ? ಮಾಡ್ತೀನಿ. ಅಸತೋಮಯಿಂದ ಹೇಳ್ತೀನಿ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು
ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ, ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪರಾ ಪ್ರತ್ಯರ್ಜ್ಯೋತಿಃ ಪರಾತ್ಪರಾ, ಜ್ಯೋತಿರೇವ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಧನ್ಯವಾದಗಳು ಸುಜಿ ಅವರೇ. ಇವತ್ತಿನ ಪುನರ್ಮನನ ತರಗತಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು ಮೇಡಮ್.